ಎಡೆ ಅನ್ನೋದಿದೆಯಲ್ಲ ಅದು ನನಗನ್ಸೋ ಪ್ರಕಾರ ಇರೋರ್ಗು ಅಂದ್ರೆ ಹೋದವ್ರಿಗೂ ಒಂದು ನಡುವೆ ಒಂದು ಸೇತುವೆ ಆಗಿ ಕೆಲಸ ಮಾಡುತ್ತೆ. ಒಂದು ಕತೆ ಆಗ್ಬೇಕು, ಅದು ವೇದಿಕೆ ಆಗ್ಬೇಕಂತ ಯಾಕೆ ಅನ್ನಿಸ್ತು, ಮತ್ತೆ ಈ ಕತೆ ಎಲ್ಲಿ ಹುಟ್ಟಿತು ಅಂತ? ಒಬ್ಬ ಪೊಲೀಸ್ ಮಗನಾಗಿ ಆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಹೇಳ್ಬೋದು ಅನ್ನೋದಕ್ಕೆ ನನಗೆ ಈ ಕಥೆನೇ ಸರಿ ಅಂತ ಅನಿಸ್ತು. ತೇಜಸ್ವಿ ಒಂದು ಒಳ್ಳೆ ಮಾತು ಹೇಳಿದೆ, ಕನ್ನಡದಲ್ಲಿ ಏನೆಲ್ಲ ಇದೆ ಅಥವಾ ಏನೆಲ್ಲ ಇಲ್ಲ ಅಂತ ನಮಗೆ ಗೊತ್ತಾಗೋವರೆಗೂ ನಮ್ಮ ಕನ್ನಡದ ಹಿರಿಮೆ ನಮಗೆ ಗೊತ್ತಾಗಲ್ಲ ಅಂತ. ನಿಮ್ಮ ಬಾಲ್ಯ ಶುರುವಾದಾಗ ಈ ಪುಸ್ತಕ ಕೂಡ ನೀವು ನಿಮ್ಮ ತಂದೆ ತಾಯಿಗೆ ಅರ್ಪಿಸಿದ್ದೀರಾ. ಹಂಗಾಗಿ ನಿಮ್ಮ ತಂದೆ ತಾಯಿ ಅವರ ಒಡನಾಟ ಅಂದ್ರೆ ಅವರಿಗೆ ಸಾಹಿತ್ಯದ ನಂಟಿತ್ತ? ತಂದೆ ನಮ್ಮ ಇಡೀ ಮನೆತನದಲ್ಲಿ ಮೊದಲ ಸಲ ಒಂದು ಕಲಿಮನೆಗೆ ಅಂದ್ರೆ ಶಾಲೆಗೆ ಹೋಗಿ ಕಲಿತವರು. ಅವರಿಂದ ಬಂದ ಬಳುವಳಿ ಓದು. ಅಣ್ಣವರ ಸಿನಿಮಾಗಳನ್ನ ನೋಡ್ತಾ ಬೆಳೆದ ನಿಮ್ಗೆ ಈಗ ನೀವು ಮಾಡಿರೋ ಸಿನಿಮಾಗಳಿರ್ಬೋದು ಅಥವಾ ನೀವು ನೋಡ್ತಿರೋ ಸಿನಿಮಾಗಳಿರ್ಬೋದು, ಏನ್ ವ್ಯತ್ಯಾಸ ಅನ್ಸುತ್ತೆ? ಸಿನಿಮಾ ನನಗನ್ಸೋ ಪ್ರಕಾರ ಅಥವಾ ದೊಡ್ಡೋರ್ ಮಾತಿನ ಪ್ರಕಾರ ಬದುಕಿನ ಎಲ್ಲವನ್ನೂ ಕಲೆ ಹಾಕೋದೇ ಸಿನಿಮಾ. ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಮಂಜುಳಾ ಹುಲಿಕುಂಟೆ. ಝೂಮ್ ವಿತ್ ಬುಕ್ ಬ್ರಹ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಇರುವಂತಹ ಅತಿಥಿ ಕಥಾಕ್ಷೇತ್ರ ಕನ್ನಡ ಸಾಹಿತ್ಯದಲ್ಲಿ ಗುರುತಿಸ್ಕೊಳ್ತಲೆ ತುಂಬ ಸ್ಪರ್ಧೆಯಲ್ಲಿ ಭಾಗಿಯಾಗ್ತಾ ಅವ್ರ ಹೆಸರು ಎಲ್ಲರಿಗೂ ಗೊತ್ತಿರುತ್ತೆ. ಆದರೆ ಅವರು ಇನ್ನೂ ವಿಶೇಷ ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ. 2 ಸೃಜನಶೀಲ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಿರುವಂಥ ಪ್ರವೀಣ್ ಕುಮಾರ್ ಜಿ ಅವ್ರನ್ನ ಇವತ್ತು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶರಣ. ಪ್ರವೀಣ್ ಸರ್, ಇವಾಗ ನೀವು ಮೂಲತಃ ಬಳ್ಳಾರಿಯವರು. ಬಳ್ಳಾರಿಯಿಂದ ಮತ್ತೆ ಬೆಂಗಳೂರು ತುಂಬ ಜರ್ನಿ ಮಾಡಿದ್ದೀರಾ, ಓದು, ಬರಹ, ಸಿನಿಮಾ ಎಲ್ಲದ್ರ ಥರ. ಆದರೆ ಈಗ ನಿಮ್ಮ ಹೆಡೆ ಪ್ರಕಟ ಆಗಿ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಹೊಸ ಓದು, ಹೊಸ ಚರ್ಚೆ, ಹೊಸ ಥರ ಕಥೆಗಳನ್ನ ಇದು ಮಾಡ್ತಿದೆ. ಈ ಜರ್ನಿ ಎಲ್ಲಿಂದ ಶುರುವಾಯಿತು? ಎಡೆ ಕಥಾ ಸಂಕಲನ ತರಬೇಕು ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಒಂದು 4-5 ವರ್ಷದಿಂದನೇ ನಾನು ಎಡೆ ಪುಸ್ತಕನ ಬಿಡುಗಡೆ ಮಾಡಬೇಕಾಗಿತ್ತು, ಕತೆ ಕಟ್ಟನ್ನ. ಆದ್ರೆ ನಾನು ಸಿನಿಮಾದಲ್ಲಿ ಕೂಡ ತೊಡಗಿಸ್ಕೊಂಡಿರೋದ್ರಿಂದ ಮೊದಲ ಸಿನಿಮಾ ಹೊರಗಡೆ ಬಂದ್ಮೇಲೆ ನನ್ನ ಕತೆಗಳನ್ನ ಇನ್ನೂ ಜನ ಓದ್ತಾರೆ ಅಂತ ಅನ್ಸಿತ್ತು ಅದೊಂದು. ಆಗ ಈ ಎಲೆಕ್ಷನ್ನು ಈ ಥರದ್ದೆಲ್ಲ ವಿಷಯಗಳಿಂದ ಈಗ ನನ್ನ ಸಿನಿಮಾದ ಬಿಡುಗಡೆ ಒಂದಷ್ಟು ದಿನ ಮುಂದಕ್ಕೆ ಹೋಗಿದೆ. ಹಾಗಾಗಿ ಈ ಹೊತ್ತು ಏನಿದೆ, ಈ ಹೊತ್ತಲ್ಲಿ ನನ್ನ ಕಥೆಗಳನ್ನ ಜನರಿಗೆ ಮುಟ್ಟಿಸ್ಬೋದು ಅಂತ ಅನಿಸ್ತು. ಹಂಗಾಗಿ ಬಿಡುಗಡೆಯ ವಿಷಯದಲ್ಲಿ ಈಗ ಕಳೆದ ಒಂದು 4-5 ತಿಂಗಳಿಂದ ಅನಿಸಿ ಅದನ್ನ ಎಕ್ಸಿಕ್ಯೂಟ್ ಮಾಡಿದ್ದು. ಇವಾಗ ನೀವು ಇದು ಎಕ್ಸಿಕ್ಯೂಟ್ ಮಾಡಿದ್ದೀರಾ, ನಿಮ್ಮ ಕಥೆಗಳು ಈಚೆ ಬಂದಿದೆ. ನನಗೆ ಈ ಕಥೆಗಳ ಮೂಲ ಅಂದರೆ ನಿಮ್ಮ ಬಾಲ್ಯ, ನಿಮ್ಮ ಊರು ಬಳ್ಳಾರಿ, ಆ ಬಗ್ಗೆ ಹೇಳೋದಾದ್ರೆ ನಿಮಗೆ ಯಾವಾಗಲಿಂದ ಸಾಹಿತ್ಯ ಅಥವಾ ಬರವಣಿಗೆ ನಂಟು ಇದು ನನಗೆ ಇಷ್ಟ ಆಗ್ತದೆ ಅಂತ ಅನ್ನಿಸ್ತು? ಯಾವಾಗ ಶುರು ಮಾಡಿದ್ರಿ? ಸಾಹಿತ್ಯ ಅಥವಾ ನಂಟು ಅನ್ನೋದಕ್ಕಿಂತ ಕತೆ ಹೇಳೋ ಕೆಲಸ ಯಾವಾಗಿಂದ ನಡೀತು ಅಂತ ಹೇಳಬಲ್ಲೆ ನಾನು. ಅಂದ್ರೆ ನಮ್ಮ 4ನೇ ಕ್ಲಾಸ್ 5ನೇ ಕ್ಲಾಸ್ ನಾನು ಹರಪನಹಳ್ಳಿ ಸ್ಕೂಲಲ್ಲಿ ಓದ್ತಿದ್ದು. ಅಲ್ಲಿ ಈ ಟೀಚರ್ಸ್ ಟ್ರೈನಿಂಗ್ ತಗೋತಾರಲ್ಲ, ಅವಾಗ ಅದನ್ನ TCH ಅಂತ ಹೇಳ್ತಿದ್ರು. ಅಂತ ಟೀಚರ್ಗಳು ಬಂದು ನಮ್ಗೆ ಕ್ಲಾಸ್ ತಗೋತಿದ್ರು. ಅವರು ಮಧ್ಯಾಹ್ನದ ಹೊತ್ತು ನಮ್ಗೆ ಒಂದು ಕ್ಲಾಸ್ ಇರ್ತಿತ್ತು. ಏನಂದ್ರೆ ಅದರಲ್ಲಿ ಕತೆಗಳನ್ನ ನಾವು ಹೇಳ್ತಾ ಹೋಗೋದು, ಕೇಳ್ತಾ ಇರೋರು ಎಲ್ಲಿವರೆಗೂ ಅದು ಮುಂದಿನ ಕತೆ ಹೇಳು ಅನ್ನೋವರೆಗೂ ನಾವು ಅದನ್ನ ಹೇಳ್ತಾ ಇರ್ಬೋದು. ಆ ಥರದ್ದೊಂದು ಪೋಟಿ ಇತ್ತು. ಅದರಲ್ಲಿ ಹೇಳುವಾಗ ಅವ್ರು ಹೇಳ್ತಿದ್ದು ಕೂಡ ಹಿಂದಿನ ದಿನ ಹೇಳಿದ ಕತೆನ ಇವತ್ತು ಹೇಳಬಾರ್ದು, ಈ ಥರದ್ದೆಲ್ಲ ನಡೀತಿತ್ತು. ಹಂಗಾಗಿ ಆ ಕತೆ ಹೇಳೋದು ಅಲ್ಲಿಂದನೇ ಮೊದಲಾಯ್ತು ಅಂತ ನನಗೆ ಅನ್ಸುತ್ತೆ. ಅಂದ್ರೆ ಯಾವತ್ತೂ ಕೂಡ ನನಗೆ ನೆನಪಿರೋಂಗೆ ನಾನು ಇನ್ನೊಂದು ಕತೆ ಹೇಳು ಅಂತ ಅಥವಾ ನೆಕ್ಸ್ಟ್ ಅಂತ ಹೇಳಿಸ್ಕೊಂಡಿಲ್ಲ ಅನ್ನೋದೊಂದು ಧೈರ್ಯ. ಇವಾಗ ಎಲ್ಲರಿಗೂ ಬದುಕು ಒಂದು ಕತೆ ತರ ಇರುತ್ತೆ. ನಿಮ್ಮ ಬಾಲ್ಯ ಶುರುವಾದಾಗ ಈ ಪುಸ್ತಕ ಕೂಡ ನೀವು ನಿಮ್ಮ ತಂದೆ ತಾಯಿಗೆ ಅರ್ಪಿಸಿದ್ದೀರಾ. ಹಂಗಾಗಿ ನಿಮ್ಮ ತಂದೆ ತಾಯಿ ಅವರ ಒಡನಾಟ ಅಂದ್ರೆ ಅವರಿಗೆ ಸಾಹಿತ್ಯದ ನಂಟಿತ್ತ ಅಥವಾ ಯಾರಾದ್ರೂ ಮನೆಗೆ ನೀವು ಮೊದಲು ಬರೀತಿದ್ದವ್ರಿದ್ರ? ಅಂದ್ರೆ ಒಟ್ಟು ಕುಟುಂಬದ ವಾತಾವರಣ ಹೇಗಿತ್ತು ನೀವು ಬೆಳಿಬೇಕಾದ್ರೆ? ಕುಟುಂಬದ ವಾತಾವರಣ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಮ್ಮ ತಂದೆ ನಮ್ಮ ಇಡೀ ಮನೆತನದಲ್ಲಿ ಮೊದಲ ಸಲ ಒಂದು ಕಲಿಮನೆಗೆ ಅಂದ್ರೆ ಶಾಲೆಗೆ ಹೋಗಿ ಕಲಿತವರು. ಅವರಿಂದ ಬಂದ ಬಳುವಳಿ ಓದು. ಕತೆಗಳ ಕಡೆಗೆ ನನ್ನನ್ನ ಸೆಳೆದಿದ್ದು ಕೂಡ ತಂದೆನೆ. ಯಾಕಂದ್ರೆ ಅವರು ಪೊಲೀಸ್ ಕೆಲಸದಲ್ಲಿ ಇದ್ರು. ಅವ್ರ ಬಂದೋಬಸ್ತ್ ಅಂತ ಈಗ ಹಂಪಿ ಉತ್ಸವ ಆಗ್ಲಿ, ಮೈಲಾರ ಉತ್ಸವ ಆಗ್ಲಿ, ನಮ್ದು ಬಳ್ಳಾರಿ ಸೀಮೆ ಆಗಿರೋದ್ರಿಂದ ಬಳ್ಳಾರಿ ಜಿಲ್ಲೆನಲ್ಲೆಲ್ಲ ಅವ್ರ ಬಂದೋಬಸ್ತ್ ತರದ್ದು ಎಲ್ಲ ಓಡಾಟ ಇತ್ತು. ಸಂಡೂರು, ಆಮೇಲೆ ಹರಪನಹಳ್ಳಿ,
ಈ ತರದ ಎಲ್ಲಾ ತಾಲೂಕುಗಳಲ್ಲೂ ಕೂಡ ಕೆಲಸ ಮಾಡಿದ್ದಾರೆ ಅವರು. ಅಲ್ಲಿಗೆಲ್ಲ ಅವ್ರು ಕೆಲ್ಸಕ್ಕೆ ಹೋದಾಗ ಆ ಕೆಲಸಕ್ಕೆ ಹೋದ ನೆನಪಿಗಾಗಿ ಅವರು ಒಂದೊಂದು ಪುಸ್ತಕನ ತರ್ತಿದ್ರು. ಅಂದ್ರೆ ಒಂದು ಆಗಿನ ಕಾಲಕ್ಕೆ ಒಂದು 15 ರೂಪಾಯಿನೋ 20 ರೂಪಾಯಿನೋ 50 ರೂಪಾಯಿನೋ ಪುಸ್ತಕಗಳನ್ನೆಲ್ಲ ತಂದು ಅದನ್ನ ನನಗೆ ಕೊಟ್ಟು ಓದಕ್ಕೆ ಹೇಳ್ತಿದ್ರು. ನನಗೆ ಹಂಗೆ ಬೀಚಿಯವರಾಗ್ಲಿ ಕೆಲಸಮವರಾಗ್ಲಿ ನನಗೆ ಹಂಗೆ ಪರಿಚಯ ಆಗಿದ್ರು ಅವರು ತಂದು ಕೊಟ್ಟ ಪುಸ್ತಕಗಳಿಂದ. ಆದ್ರೆ ಹೈಸ್ಕೂಲ್ ವರ್ಗು ನಾನು ಪಠ್ಯಪುಸ್ತಕಗಳ ಏನಿದಾವೆ ತರಗತಿನಲ್ಲಿ ಕೊಡೋ ಪುಸ್ತಕಗಳ ಜೊತೆಗೆ ನಾನು ಜಾಸ್ತಿ ಒಲವಿತ್ತು. ಕನ್ನಡ ನನಗೆ ತುಂಬಾ ಇಷ್ಟವಾದ ಕುರಿಪು ಕೂಡ, ಅಂದ್ರೆ ವಿಷಯ ಕೂಡ. ಈ ಕಥೆಗಳ ಕಡೆಗೆ ವಾಲಿದ್ದು ನಮ್ಮ ತಂದೆಯಿಂದಾನೆ. ಆಮೇಲೆ ತಂದೆಯ ಕೆಲಸದಿಂದ ಅವರು ಓಡಾಡ್ತಿದ್ರಲ್ಲ ಬೇರೆ ಬೇರೆ ಕಡೆ, ನನಗೆ ಬೇರೆ ಬೇರೆ ಊರುಗಳ ಕೂಡ ಪರಿಚಯ ಆಯ್ತು. ಹೆಚ್ಚು ಕಥೆಗಳು ಸಿಕ್ತು. ನನಗೆ ತುಂಬಾ ನೆನಪಿರೋದು ಅಂದ್ರೆ ನನ್ನ ಮೊದಲ ನೆನಪು ಅಂತ ಏನಾದ್ರು ಅನ್ಕೊಂಡ್ರೆ ಸಂಡೂರಿಂದ ನೆನಪಿದೆ. ನಾವು ಅಲ್ಲಿ ಪೊಲೀಸ್ ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದು. ಅದಾದ್ಮೇಲೆ ಅಲ್ಲಿಂದ ನಾವು ಬಳ್ಳಾರಿಗೆ ಬಂದ್ವಿ. ಅಲ್ಲಿ ಬಳ್ಳಾರಿಯಲ್ಲೇ ಈ ಹೇಳ್ತಾರಲ್ಲ ಬೆಂಗಳೂರಲ್ಲೇ ಬೇರೆ ಬೇರೆ ಏರಿಯಾಗಳು ಬೇರೆ ಬೇರೆ ತರ ಇರುತ್ತೆ ಅಂತ. ಸೊ ಅಲ್ಲಿ ಒಂದು ಮಿಲ್ಲರ್ಪೇಟೆ ಅಂತ ಒಂದು ಊರಿದೆ, ಏರಿಯಾ ಇದೆ. ಮಿಲ್ಲರ್ಪೇಟೆ ಅನ್ನೋದು ಬಳ್ಳಾರಿನಲ್ಲಿ ಸಿಟಿನಲ್ಲಿ ಇರೋದು. ಅದೇ ಬೇರೆ ತರ ಊರದು. ಅಲ್ಲಿದ್ವಿ. ಆಮೇಲೆ ಹರಪನಹಳ್ಳಿಗೆ ಬಂದ್ವಿ. ಹರಪನಹಳ್ಳಿನೇ ಬೇರೆ ಊರು, ಅದು ಅಪ್ಪಟ ಕನ್ನಡ ಊರು ಹರಪನಹಳ್ಳಿ. ಅದಾದ್ಮೇಲೆ ಮತ್ತೆ ದಾವಣಗೆರೆ ಜಿಲ್ಲೆ ಅಂತ ಆದಾಗ, ಹರಪನಹಳ್ಳಿ ದಾವಣಗೆರೆ ಜಿಲ್ಲೆ ಮೊದಲನೇ ಸಲ ಆಯ್ತಲ್ಲ, ಆಗ ನಾವು ಮತ್ತೆ ತಿರುಗಿ ಬಳ್ಳಾರಿಗೆ ಬಂದ್ವಿ. ಈಗ ಬಳ್ಳಾರಿಗೆ ಬಂದಾಗ ಇವಾಗ ಬೇರೆ ಏರಿಯಾ. ಸೊ ನಾನು ಪ್ರತಿ ಸಲ ಬೇರೆ ಬೇರೆ ಕಡೆ ಹೋದಾಗೆಲ್ಲ ನನಗೆ ಬೇರೆ ಬೇರೆ ವಾತಾವರಣ. ಹಂಗಾಗಿ ನನ್ನ ಕಥೆಗಳಲ್ಲಿ ಆ ಎಲ್ಲಾ ವಾತಾವರಣಗಳು ಕೂಡ ಈಗ ನೋಡೋರ್ಗೆ ಒಂದೇ ಬಳ್ಳಾರಿ ಬಗ್ಗೆ ಬರೆದ್ರು ಕೂಡ ಅಲ್ಲಿ ಬೇರೆ ಬೇರೆ ಸೂತ್ರಣ ಯಾಕೆ ಕಾಣಿಸುತ್ತೆ ಅಂದ್ರೆ ಇದಕ್ಕೋಸ್ಕರ ನಮ್ಮ ತಂದೆಯವರ ಕೆಲಸದಿಂದ. ಈಗ ಯೂಶಲಿ ಯಾರಾದ್ರೂ ಹೇಳ್ಬೇಕಾದ್ರೆ ಪೊಲೀಸ್ ಅಂತ ಹೇಳಿದ್ರೆ ಒಂದು ಕಠಿಣವಾದ ಶಿಸ್ತುಬದ್ಧ ಲೈಫ್ ಸ್ಟೈಲ್ ಇರುತ್ತೆ. ಅವ್ರಿಗೆ ಮಕ್ಕಳು ಗಮನ ಕೊಟ್ಟು ಓದ್ಬೇಕು, ಶಿಸ್ತಾಗಿರ್ಬೇಕು, ಕತೆ ಕೇಳಬಾರ್ದು ಅಂತ. ಅಂದ್ರೆ ನಿಮ್ ತಂದೆಯವ್ರ ಬಗ್ಗೆ ಹೇಳಿದ್ರೆ ಅವರು ತುಂಬಾ ಡಿಫ್ರೆಂಟ್. ಅವರು ಬರ್ದು ತಂದು ನಿಮ್ಗೆ ಕೊಟ್ಟು ಓದಿಸ್ತಾ ಇದ್ರು. ಮತ್ತೆ ಒಬ್ಬ ಯಾರಿಗೆ ಬೆಳೆಯೋನಿಗೆ ಸಾಮಾಜಿಕ ವಾತಾವರಣ ತುಂಬಾ ಮುಖ್ಯ ಆಗುತ್ತೆ. ನೀವು ನಿಮ್ಮ ಕತೆಗಳಲ್ಲೂ ಪೊಲೀಸ್ ಕ್ವಾರ್ಟರ್ಸ್ ಒಂದು ಪೂರ ಚಿತ್ರಣ ಬರುತ್ತೆ. ಪೊಲೀಸ್ ತಂದೆ ಇರೋರು ಮತ್ತೆ ಇಡೀ ಫ್ಯಾಮಿಲಿ ಇರೋರು ಬರ್ತಾರೆ. ನನಗೆ ಇವಾಗ ನೀವು ಹೇಳಿದ ಮೇಲೆ ಗೊತ್ತಾಯ್ತು ಈ ವಾತಾವರಣ ನಿಮ್ಮ ಕತೆಗಳ ಮೇಲೆ ಪ್ರಭಾವ ಬೀರಿದ್ಯಾ ಅಂತ. ಈ ವಾತಾವರಣ ನನ್ಗೆ ಅದು ಬೇರೆ ಬೇರೆ ಕಥೆಗಳನ್ನ ಓದುವಾಗ ನನಗೆ ಅನ್ಸಿದ್ದೇನೆಂದ್ರೆ, ನಮಗ್ ತುಂಬಾ ಏನ್ ಗೊತ್ತಿರುತ್ತಲ್ಲ ಅದ್ರ ಬಗ್ಗೆ ಬರೆದ್ರೆ ಅದು ಓದುಗರಿಗೂ ಕೂಡ ಹೊಸದ್ ಅನ್ಸುತ್ತೆ. ಆಮೇಲೆ ಆ ವಾತಾವರಣದಲ್ಲಿ ಕಟ್ಟಿಕೊಡೋ ಕತೆ ಆಗಿರೋದ್ರಿಂದ ಆ ವಾತಾವರಣದ ಕಡೆಗೇನೆ ಒಂದಷ್ಟು ಜನ ಈ ಕತೆ ಏನ್ ಹೇಳುತ್ತೆ ಅದನ್ನೆಲ್ಲ ನೋಡ್ತಾರೆ. ಆದ್ರೆ ಅದು ಯಾವ ವಾತಾವರಣದಲ್ಲಿದೆ, ಅದು ಯಾವ ಚಿತ್ರಣದಲ್ಲಿದೆ, ಯಾವ ತರದ್ದು ಪಾತ್ರಗಳು ಅಲ್ಲಿ ಓಡಾಡ್ತಿವೆ, ಮಾತಾಡ್ತಿದಾವೆ ಅನ್ನೋದ್ರ ಮೇಲೆ ಒಂದಷ್ಟು ಗಮನ ಕೂಡ ಹರಿಯುತ್ತೆ ಓದುಗರದು. ಹಂಗಾಗಿ ನಾನು ಹೇಳ್ದಂಗೆ ನನ್ನ ಪೊಲೀಸ್ ಕ್ವಾರ್ಟರ್ಸ್ ಅನ್ನೋದು ಏನಿದೆಯಲ್ಲ, ಅದು ನನ್ನ ಕಥೆಗಳಲ್ಲಿ ಬರೋ ಪೊಲೀಸ್ ಕ್ವಾರ್ಟರ್ಸ್ ಅದು ತುಂಬಾ ನೀವು ಬಳ್ಳಾರಿ ಸಿಟಿನಲ್ಲಿರೋ ನಾವು ಈಗ ಇರೋ DAR ಕ್ವಾರ್ಟರ್ಸ್ ಅಂತಿದೆಯಲ್ಲ, ಅದು ಬ್ರಿಟಿಷರ್ ಕಾಲದ್ದು ಕ್ವಾರ್ಟರ್ಸ್ ಅದು. ಹಂಗಾಗಿ ಆ ಪೊಲೀಸ್ ತನ ಅನ್ನೋದು ನನ್ನ ಕಥೆಗಳಲ್ಲಿ ಬಂದೇ ಬರುತ್ತೆ. ಆಮೇಲೆ ಇದು ಈಗ ನಾವು ಗೇಟೆಡ್ ಕಮ್ಯುನಿಟಿ ಅಂತ ಏನು ಹೇಳ್ತೀವಲ್ಲ ಈ ಕಡೆಗೆ, ಆ ತರದ ಒಂದು ಊರಿಂದೇ ವ್ಯವಸ್ಥೆ ಇದೆ ಅಲ್ಲಿ. ಅಂದ್ರೆ ಅಲ್ಲೇ ಒಂದು ಸರ್ಕಾರಿ ಒಂದು ಶಾಲೆ ಇದೆ, ಅಂಚೆ ಪೆಟ್ಟಿಗೆ ಇದೆ, ಆಮೇಲೆ ಟೈಪಿಂಗ್ ಸ್ಕೂಲ್ ಇದೆ. ಒಂದು ಗೇಟ್ ಅಲ್ಲೇ ನಾವು ಇಡೀ ಅಂದ್ರೆ ದಿನನಿತ್ಯದ ಏನ್ ಕೆಲಸಗಳಿದೆಯಲ್ಲ, ಅಂಗಡಿಗಳು ಅದೆಲ್ಲನೂ ಇದೆ. ಅಂತದಿರೋದ್ರಿಂದ ಅದು ಹೊಸದು ಅಂತ ಅನ್ಸ್ಬೋದು ಅಂತ ಅನ್ಸುತ್ತೆ. ಯಾಕಂದ್ರೆ ನಾನು ಇತ್ತೀಚೆಗೆ ಓದಿರೋ ಕಥೆಗಳು ಅಥವಾ ನನ್ನ ಓದಿನ ಮಟ್ಟಿಗೆ ಆ ತರದ ವಾತಾವರಣ ಸುಮಾರು ಕಥೆಗಳಲ್ಲಿ ಇಲ್ಲ. ಅಂದ್ರೆ ಪೂರ ಅಷ್ಟು ಕಟ್ಕೊಡಲ್ಲ ಪೊಲೀಸ್ ಕ್ವಾರ್ಟರ್ಸ್ ಮತ್ತೆ ಇದರ ಬಗ್ಗೆ ಕಟ್ಕೊಡಲ್ಲ. ಹಂಗಾಗಿ ನನ್ನ ಕಥೆಗಳು ಅದರಿಂದನೂ ಕೂಡ ಗಮನ ಸೆಳೀಲಿ ಅಂತ ನಾನು ನನ್ನ ಕಥೆಗಳನ್ನ ಆ ತರದ ಜಾಗಗಳಲ್ಲಿ ಇರಿಸ್ತೇನೆ. ಈಗ ತಂದೆ ಬಗ್ಗೆ ಹೇಳಿದ್ರೆ, ಯಾವುದೇ ಮಗು ಬೆಳೆಬೇಕಾದ್ರೆ ತಾಯಿ ಜೊತೆ ಹೆಚ್ಚು ನಂಟಿರುತ್ತೆ. ಇವಾಗ ಅಪ್ಪ ಪೊಲೀಸ್ ಆಗಿದ್ರು, ಹೊರಗಡೆ ಹೋಗ್ತಿದ್ರು, ಬರ್ತಾ ಇದ್ರು, ಕಥೆಗಳು ಎಲ್ಲ ಹೇಳ್ಬೋದು. ನಿಮ್ಮ ಬಾಲ್ಯದ ಮೇಲೆ ಅಮ್ಮ ಬೀರಿದ ಪ್ರಭಾವ ಏನು? ಅಮ್ಮ ಹೇಗಿರ್ತಿದ್ರು? ಅಮ್ಮನ ಪ್ರಭಾವ ತುಂಬಾ ಇದೆ. ಯಾಕಂದ್ರೆ ನೀವೇ ಹೇಳ್ದಂಗೆ ಅಪ್ಪ ಪೊಲೀಸ್ ಆಗಿದ್ರಿಂದ ನಮ್ಮ ಮೂರು ಜನ ಅಣ್ಣ ತಮ್ಮಂದ್ರು, 3 ಜನರ ಹೊಣೆಗಾರಿಕೆ ಎಲ್ಲ ಅಮ್ಮನ ಮೇಲೆ. ಅಮ್ಮನ ನೀವು ಮೊದಲನೇ ಕತೆ ಓದಿದ್ರೆ ಅವನ ಟೆಲಿಗ್ರಾಮ್ ಅಂತ, ಆ ಕಥೆನಲ್ಲಿ ಅಮ್ಮ ಹೇಗಿದಾರೋ ಹಂಗೆ. ಅಂದ್ರೆ ಅಮ್ಮ ತನ್ನ ತಂದೆ ತಾಯಿ ಪೀಳಿಗೆಯ ಮೊದಲ ಮಗಳು, ಈ ಕಡೆ ಅಪ್ಪ ತಮ್ಮ ಪೀಳಿಗೆಯ ಮೊದಲ ಮಗ. ಸೊ ಇಬ್ರು ಮೊದಲ ಮೊದಲ ಮಗನಾಗಿ ನಾನು ಹುಟ್ಟಿದ್ರಿಂದ ಸೊ ಮೊದಲ ಮಗನ ತುಂಬಾ ಚೆನ್ನಾಗಿ ಕಟ್ನಿಟ್ಟಾಗಿ ಸಾಕ್ಬೇಕು ಅನ್ನೋದು. ಆಮೇಲೆ ಅಮ್ಮನ್ಗೆ ಯಾವಾಗ ಒಂದು ಇದಿದೆ ಅಂದ್ರೆ, ಮಕ್ಕಳು ಓದಿನಲ್ಲಿ ಏನು ಏಳಿಗೆ ಕಾಣ್ತಾರಲ್ಲ ಅದೇ ಅವ್ರನ್ನ ಮುಂದಕ್ಕೆ ತಗೊಂಡೋಗೋದು ಅಂತ. ಹಂಗಾಗಿ ನಮ್ಗೆ ಓದಿನಲ್ಲಿ, ಆಮೇಲೆ ನಮ್ಮ ನಡೆನುಡಿನಲ್ಲಾಗ್ಲಿ
ತುಂಬಾ ನನ್ನನ್ನ ತಿದ್ದಿರೋದು ಅಮ್ಮ ಅಂತಾನೆ ಹೇಳ್ಬೋದು. ಅಪ್ಪನ ಭಯ, ಅಪ್ಪ ಒಂದು ದಿನಾನು ನನಗೆ ಗೊತ್ತಿರೋ ಪ್ರಕಾರ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸ್ ವರ್ಗು ಅಷ್ಟೇ ಹೊಡೆದಿರೋದು. ಆದ್ರೆ ಅಮ್ಮನ ರೆಕಾರ್ಡ್ ಇನ್ನೂ ತುಂಬಾ ದೊಡ್ಡದು. ನೀವು ನಿಮ್ಮ ಟೆಲಿಗ್ರಾಮ್ ಕತೆ ಕೇಳಿದ್ರೆ ನಂಗೆ ನಗು ಬಂತು, ಅದು ಆಮೇಲೆ ಮಾತಾಡೋಣ. ಈಗ ನಿಮ್ಮ ಶಾಲಾ ದಿನಗಳು, ಕಾಲೇಜು ದಿನಗಳು, ನೀವು ಓದಿದ್ದು ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಪದವಿ, ಮತ್ತೆ ಇದು ತುಂಬ ಡಿಫ್ರೆಂಟ್ ಏರಿಯಾ. ನೀವು ಕತೆ ಬರೆಯೋದೆಲ್ಲ ಬಂದು ಆ ಕಾಲೇಜ್ ದಿನಗಳಲ್ಲಿ ನಿಮಗೆ ಇದ್ದ ಸ್ನೇಹಿತರ ಒಡನಾಟಗಳು, ಅದು ಸಾಹಿತ್ಯದ ಕಡೆ ಆಸಕ್ತಿ ಇತ್ತ ನಿಮಗೆ ಅವಾಗ ಕಾಲೇಜ್ ಡೇಸ್ಗಳಲ್ಲಿ? ಓದುವಿಕೆ ಅನ್ನೋದು ಶುರುವಾಗಿತ್ತು, ಒಂದು ಸಣ್ಣ ಮಟ್ಟಿಗೆ ಓದುವಿಕೆ ಆಗ್ತಿತ್ತು. ಹೈಸ್ಕೂಲಲ್ಲಿ ಇದ್ದಾಗ ನಮಗೆ ವಿ ಪ್ರಕಾಶ್ ಅಂತ ಕನ್ನಡ ಸರ್ ಒಬ್ಬರಿದ್ರು, ಅವರೊಬ್ಬರು ನಾಡೋಜ ಬೆಳಗಲ್ ವೀರಣ್ಣ ಅವ್ರ ಮಗ, ಅವ್ರು ನಮಗೆ ಕನ್ನಡ ಲೆಕ್ಚರರ್ ಆಗಿ ಬಂದರು. ಆಮೇಲೆ ಅವ್ರ ಜೊತೆಗೆ ನಾನು ಎಲ್ಲೆಲ್ಲಿ ಕನ್ನಡ ನನಗೆ ಕಲಿಸಿದಾರಲ್ಲ ಅವರೆಲ್ಲರೂ, ನಾನು ಮಿಲರ್ಪೇಟೆ ಆಗಲಿ, ಹರಪನಹಳ್ಳಿ ಆಗಲಿ, ಆಮೇಲೆ JTS ಸ್ಕೂಲ್ ಅಂತ ಬಳ್ಳಾರಿನಲ್ಲಿದೆ ಅದಾಗಲಿ, ಅಲ್ಲೆಲ್ಲ ಕನ್ನಡ ನನಗೆ ಯಾರು ಕಲಿಸಿದಾರಲ್ಲ ಅವ್ರು ತುಂಬ ಚೆನ್ನಾಗಿ, ಅವ್ರ ಕನ್ನಡಗಳು ನನಗೆ ಬಂದಿದೆ ಅಂತ ಅದೊಂದು ಅನ್ಕೋತೀನಿ. ಆಮೇಲೆ ಬರವಣಿಗೆ ಅಂತ ಶುರುವಾಗಿದ್ದು ಅಂದ್ರೆ ನನಗೆ ಅನ್ಸೋ ಪ್ರಕಾರ ಬಳ್ಳಾರಿ ಸಂಜೆವಾಣಿ ಪತ್ರಿಕೆ ಇದೆ, ಅದು ದೀಪಾವಳಿಗೂ ಯುಗಾದಿಗೂ ಒಂದು ಪೋಟಿ ನಡೆಸಿತ್ತು. ಅಂದ್ರೆ ನಿಮಗೆ 1 ಕೋಟಿ ರೂಪಾಯಿ ಸಿಕ್ಕರೆ ಏನ್ ಮಾಡ್ತೀರಿ ಅಂತ. ಸೊ ನಾನು 1-2 ಪೇಜ್ ಬರ್ದಿದ್ದೆ, ಅವರು ಅದನ್ನೆಲ್ಲ ಕಟ್ ಮಾಡಿ ಬರೀ ಪಾಯಿಂಟ್ ವೈಸ್ ಮಾತ್ರ ಹಾಕಿದ್ರು. ಸೊ ಅಲ್ಲಿಂದ ಬರವಣಿಗೆ ಅಂತ ಶುರುವಾಗಿದ್ದು. ಓದುವಿಕೆ ನಿಮ್ಗೆ ಹೇಳ್ದಂಗೆ ತರಗತಿಯ ಪುಸ್ತಕಗಳು ಮಾತ್ರ ನಾನು ತುಂಬಾ ಅವಾಗ ಓದಿದ್ದು. ಕನ್ನಡ ಸರ್ ಬಂದ್ಮೇಲೆ ನಾವು ಒಂದಷ್ಟು ಬೇರೆ ಪುಸ್ತಕಗಳು, ತೇಜಸ್ವಿಯವ್ರ ಪುಸ್ತಕಗಳು ನಮಗೆ ಅಲ್ಲೇ ನನಗೆ ಮೊದಲು ಗೊತ್ತಾಗಿತ್ತು. ಇಂಜಿನಿಯರಿಂಗ್ ಸೈನ್ಸ್ ಬಂದ್ಮೇಲೆ 2 ವರ್ಷ ಏನು ಮಾಡೋಕ್ಕಾಗಲಿಲ್ಲ. ಇಂಜಿನಿಯರಿಂಗ್ ಬಂದ್ಮೇಲೆ ಏನಾಯ್ತು ಅಂದ್ರೆ PS ಯೂನಿವರ್ಸಿಟಿ, ಇದು ಇವಾಗ PS ಯೂನಿವರ್ಸಿಟಿ ಆಗಿದೆ, ಅದಕ್ಕಿಂತ ಮೊದಲು ಅದು PSIT ಅಂತಿತ್ತು, ಎಜುಕೇಶನ್ ಫಾರ್ ದ ರಿಯಲ್ ವರ್ಲ್ಡ್ ಅಂತ. ಸೊ ಅದ್ರದ್ದು ಟ್ಯಾಗ್ಲೈನ್. ಆ ರಿಯಲ್ ವರ್ಲ್ಡ್ ಅಲ್ಲಿ ಹೆಂಗಿತ್ತು ಅಂದ್ರೆ ಅಲ್ಲಿಗೆ ಬರೋ ಎಲ್ಲರೂ ಕೂಡ ತಾವು ಮಾಡ್ತಿರೋ ಕೆಲಸದಲ್ಲಿ ತುಂಬಾ ಜಾಣ್ಮೆ ತೋರೋ ಓದುಗರೇ ಆಗಿದ್ರು ಅಥವಾ ಕಲಿಗರೇ ಆಗಿದ್ರು, ಅಂದ್ರೆ ಸ್ಟೂಡೆಂಟ್ಸ್. ಅಂತ ಸ್ಟೂಡೆಂಟ್ಸ್ಗಳು ಹೆಂಗಿದ್ರು ಅಂದ್ರೆ, ನಮ್ದು ಎಷ್ಟೇ ಇಂಜಿನಿಯರಿಂಗ್ ಸಬ್ಜೆಕ್ಟ್ಗಳು ನೀವು ಹೇಳಿರ್ತೀರಿ, ಇಂಜಿನಿಯರಿಂಗ್ ಸಬ್ಜೆಕ್ಟ್ ಓದಕ್ಕೆ 16 ಸಬ್ಜೆಕ್ಟು ಒನ್ ಸೆಮ್ ಅಲ್ಲಿ 1 ಇಯರ್ ಅಲ್ಲಿ ಈ ಥರದ್ದೆಲ್ಲ ಇದ್ದಾಗ್ಲೂ ಕೂಡ ಅವರು ಈ ಥರದ ಪುಸ್ತಕ ಓದ್ತಿದ್ರು, ಅಂದ್ರೆ ಲಿಟರೇಚರ್ ಕೂಡ ಓದ್ತಿದ್ರು. ನನಗೆ ಅವಾಗ ಬೆರಗಾಗ್ತಿತ್ತು, ಅಲ್ಲ ನಮ್ಗೆ ಅಷ್ಟೊಂದು ಓದೋದಿದ್ರು ಕೂಡ ಇಲ್ಲಿ ಏನು ಇವ್ರನ್ನ ಸೆಳೀತಿದೆ ಅಂತ. ಆಗ ನನಗೆ ಭೈರಪ್ಪ ಅವರಾಗ್ಲಿ ಅಥವಾ ಕುಂಬಿ ಅವರಾಗ್ಲಿ, ಈ ಥರದರೆಲ್ಲರೂ ಇನ್ನೂ ಒಳಗಡೆ ಇಳಿದಿದ್ದು ಆಗ. ಇಂಜಿನಿಯರಿಂಗ್ ಅಲ್ಲಿ ನನ್ನ ಸುತ್ತಮುತ್ತಲಿನ ಓದುಗರಿದ್ರಲ್ಲ, ಅದು ನಿಮ್ಗೆ ಹ್ಯಾರಿ ಪಾಟರ್ ಸೀರೀಸ್ ಆಗಲಿ ಅಥವಾ ಶಿಡ್ನಿ ಶೆಲ್ಡನ್ ಆಗಲಿ, ಈ ಥರದ್ದು ಎಲ್ಲಾರು ಪುಸ್ತಕಗಳನ್ನ ಅವರು ಒಂದೇ ಬುಕ್ಕಲ್ಲಿ ಓದೋದು ಅಂತಾರಲ್ಲ, ಆ ಥರದ ಓದುಗರು ನನ್ನ ಸುತ್ತಮುತ್ತ ಬಹಳ ಜನ. ಆ ವಾತಾವರಣದಿಂದ ನನಗೆ ಅನ್ಸೋಕ್ ಶುರುವಾಯ್ತು, ನಾನು ಓದ್ಬೇಕು ಇನ್ನು ಅಂತ. ಆ ಓದ್ತಾ ನನಗೆ ಅನ್ಸಿದ್ದೇನೆಂದ್ರೆ, ತೇಜಸ್ವಿ ಅವರಾಗ್ಲಿ, ಅನಂತ ಮೂರ್ತಿ ಅವರಾಗ್ಲಿ, ಯಶವಂತ್ ಚಿತ್ತಾಲರಾಗಿರ್ಲಿ, ಲಂಕೇಶ್ ಆಗಿರ್ಲಿ, ಇವರೆಲ್ಲ ಓದುಗಳು ನಿನ್ನಲ್ಲೂ ಇರುವ ಕಥೆಗಳನ್ನ ನೀನು ಬರವಣಿಗೆ ಮೂಲಕ ಹೊರಗೆ ಹಾಕ್ಬೋದು ಅನ್ನೋದನ್ನ ಕಲಿಸ್ಕೊಟ್ರು. ಹಂಗೆ ಬರವಣಿಗೆ. ನೀವು ಈ ಓದಿಗೆ ತೆರೆದುಕೊಂಡಿದ್ದೀಯಲ್ಲ, ಅವಾಗ ನಿಮ್ಮನ್ನು ಹೆಚ್ಚು ಸೆಳೆದಿಡ್ತಿದ್ದು ಯಾವ ಪ್ರಕಾರ? ಅದು ಕಾವ್ಯನ, ಕಥೆನ, ಕಾದಂಬರಿನ, ಯಾವ ಪ್ರಕಾರ ನಿಮ್ಮನ್ನು ಹೆಚ್ಚು ಓದಿಸ್ಕೊಳ್ತಾ ಇತ್ತು? ನನಗೆ ಮೊದಲಿಂದನೂ ಕತೆ ಕಾದಂಬರಿಗಳು ನನಗೆ ತುಂಬಾ ಸೆಳೀತಾ ಇದ್ವು. ಇದರ ಜೊತೆಗೆ ಇನ್ನೊಂದೇನಂದ್ರೆ, ನಾನು ಸಣ್ಣನಿದ್ದಾಗಿಂದ ತುಂಬಾ ಸಿನಿಮಾ ನೋಡ್ತಿದ್ದೆ ನಾನು. ಸೊ ಅದು ಕೂಡ ನನಗೆ ಕತೆಗಳ ಕಡೆಗೆ ಒಲವು ಜಾಸ್ತಿ ಬೆಳೆಯೋದಕ್ಕೆ ಕಾರಣ ಆಯ್ತು. ನಾನು ಅಂದ್ರೆ ಸ್ಟೋರಿ ಅಷ್ಟೇ ಅಲ್ಲ, ಅದು ಕಟ್ಕೊಡೋ ಅನುಭವ ಕೂಡ ತುಂಬಾ ಪ್ರಭಾವ ಬೀರುತ್ತೆ ಅಂತ ಅನ್ಸುತ್ತೆ. ಆ ಥರದ್ರಿಂದ ನನಗೆ ಕತೆಗಳು ಅನ್ನೋದು ಹೆಚ್ಚು ಯಾವತ್ತು ಕವಿತೆ ಬರೀಲಿಲ್ವಾ ನೀವು? ಬರ್ದಿದ್ದೀನಿ, ಒಂದಷ್ಟು ಕಡೆ ಅಚ್ಚು ಕೂಡ ಆಗಿದೆ. ನನಗೇನಂದ್ರೆ ಅದೇ ಹೇಳ್ತಾರಲ್ಲ, ಈಗ ಡಿಸ್ಟಿಂಕ್ಷನ್ ಬರೋಕ್ಕೆ ಇಂಜಿನಿಯರಿಂಗ್ ಅಲ್ಲಿ 75% ಬೇಕು. ಸೊ ನಾವು 75% ಯಾರಲ್ಲಿ ತೆಗಿಬೋದು ಅಂದ್ರೆ ಫಸ್ಟ್ ನಾನು ಕತೆಗಳು ಅಂತ ಹೇಳ್ತೀನಿ. ಈಗ ನೀವು ನಿಮ್ಮ ಓದು ಮುಗಿಸ್ಕೊಂಡು ಸೀದಾ ಕನ್ನಡ ಸಿನಿಮಾ ಕ್ಷೇತ್ರಕ್ಕೆ ಬರ್ತೀರಾ. ತುಂಬ ಸಿನಿಮಾಗಳಲ್ಲಿ ಸಹ ನಿರ್ದೇಶಕರಾಗಿ ಕೂಡ ಕೆಲಸ ಮಾಡಿದ್ದೀರಾ. ಈ ಜರ್ನಿ ಹೇಗೆ ಆರಂಭ ಆಯಿತು? ಇಲ್ಲಿಗೆ ಬರಲಿಕ್ಕೆ ನಿಮಗೆ ಇದ್ದಂಥ ಅಂದರೆ ಸೆಳೆದಂಥ ಕಾರಣಗಳು ಯಾವುವು? ಯಾರು ಇಲ್ಲಿಗೆ ಕರ್ಕೊಂಬಂದರು ಅನ್ನೋದು ಕೂಡ ಜರ್ನಿ.
ಅದೇ ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ಇಂಜಿನಿಯರಿಂಗ್ ಅಲ್ಲಿ ಈ ಥರದ್ದು ನನ್ನ ಸುತ್ತಮುತ್ತ ಇರೋ ಗೆಳತಿಯರೆಲ್ಲ ಅವ್ರು ಏನ್ ಕೆಲಸ ಮಾಡ್ತಿದ್ರಲ್ಲ ಅಥವಾ ಅವ್ರಿಗೆ ಇಷ್ಟ ಆಗಿದ್ದ ಕೆಲಸದಲ್ಲಿ ತುಂಬಾ ಇನ್ವಾಲ್ವ್ ಆಗಿ ಕೆಲಸ ಮಾಡ್ತಿದ್ರು. ಅದು ನಮ್ಗೆ ಯಾರೋ ದೊಡ್ಡವ್ರು ಹೇಳಿದಾಗ ನಮ್ಗೆ ಅಷ್ಟೊಂದು ಅನ್ಸಲ್ಲ. ಅಂದ್ರೆ ನಮ್ಗೆ ಏನು ಬೇಕು ಅದನ್ನ ನಾವು ಮಾಡ್ಬೇಕು ಅನ್ನೋದನ್ನ ನನ್ನ ವಯಸ್ಸಿನ ಹುಡುಗರು ಮಾಡುವಾಗ ನನಗೆ ಅವಾಗ ಅದು ಅನಿಸ್ತು. ನನಗೆ ತುಂಬಾ ಇಷ್ಟ ಆಗಿರೋ ಕೆಲಸ ಅಥವಾ ನನಗೆ ತುಂಬಾ ನಾನು ಇನ್ನೂ ಹೆಚ್ಚು ಏನಾದರೂ ಇದರಲ್ಲಿ ದುಡಿಬೋದು ಅನ್ನೋ ಕೆಲಸನ ನಾನು ಮಾಡಬೇಕು ಅಂತ ಅನಿಸ್ತು. ಜೊತೆಗೆ ನಾನು ಇಂಜಿನಿಯರಿಂಗ್ ಕಾಲೇಜಲ್ಲಿ ನಮ್ದೊಂದು ಮ್ಯಾಡಾಟ್ಸ್ ಟೀಮ್ ಇತ್ತು. ಅದು ಮ್ಯಾಡಾಟ್ಸ್ ಏನಂದ್ರೆ ಯಾವುದೋ ಒಂದು ಸ್ಕಿಟ್ ತರಾನೇ, ನಾಟಕದ ತರಾನೇ, ಆದ್ರೆ ಯಾವುದೋ ಒಂದು ಪ್ರಾಡಕ್ಟ್ ಸುತ್ತಮುತ್ತ ಇರುತ್ತೆ. ಅದನ್ನ ತುಂಬಾ ನಗೆ ಬರೆಸೋ ರೀತಿಯಲ್ಲಿ ಆಗಿನ ರಾಜಕೀಯ ಅಥವಾ ಏನ್ ಹೇಳ್ತಲ್ಲ ಸಿನಿಮಾ ಈ ಥರದ್ದೆಲ್ಲ ಬಳಸ್ಕೊಂಡು ಅದನ್ನ ನಗು ಮೂಲಕ ಮುಟ್ಟಿಸೋ ಒಂದು ನಾಟಕ, ಸಣ್ಣ ನಾಟಕ, ಕಿರುನಾಟಕ ಥರದ್ದು ಅಂತ ಹೇಳ್ಬೋದು. ಸೊ ಇದರಲ್ಲಿ ಅದು ನಗೆ ಬರೆಸೋಕೆ ಒಂದಷ್ಟು ಬರವಣಿಗೆಗಳು ಬೇಕಾಗುತ್ತೆ. ಸೊ ಆ ಬರವಣಿಗೆನ ನಾನು ಮಾಡ್ತಿದ್ದೆ. ಆಮೇಲೆ ಆ NBT ಅಂತ, ನಥಿಂಗ್ ಬಟ್ ಟ್ರಬಲ್ ಅಂತ, ಆ ಟೀಮಿನ ನರೇಟರ್ ನಾನು. ಅಂದ್ರೆ ನನ್ನ ಮಾತಿಗೆ, ನಾನು ಹಿಂದೆ ಕೂತ್ಕೊಂಡು ಮಾತಾಡ್ತಿರೋದು, ನನ್ನ ಮಾತಿಗೆ ಉಳಿದವರೆಲ್ಲರೂ ಆಡ್ತಿರ್ತಾರೆ, ಅಂದ್ರೆ ನಟಿಸ್ತಾ ಇರ್ತಾರೆ. ಸೊ ಅದನ್ನ ಮಾಡ್ತಾ ಒಂದು ಎಂಜಿನಿಯರಿಂಗ್ 3 ವರ್ಷದಲ್ಲಿ, ಅಂದ್ರೆ ನಾವು ಅದನ್ನ 3 ವರ್ಷ ಮಾಡಿದ್ದು 2007ರಿಂದ 10. 4 ವರ್ಷದಲ್ಲಿ ಮೊದಲು 3 ವರ್ಷ, ಕೊನೆ 3 ವರ್ಷ ನಾವು ಇದನ್ನ ಮಾಡಿದ್ದು. ಒಂದು 60-65 ಶೋಗಳು ನಾವು ಇಡೀ ಕರ್ನಾಟಕ ಮತ್ತೆ ಗೋವಾ ಫೆಸ್ಟಿವಲ್ ಕೂಡ ಹೋಗಿ ಅದರಲ್ಲಿ ಆ್ಯಕ್ಟ್ ಮಾಡಿದ್ವಿ. ನಮ್ಮ ಟೀಮು ಯೂನಿವರ್ಸಿಟಿ ಲೆವೆಲಲ್ಲಿ ಮೋನ್ ಆಕ್ಟಿಂಗ್ ಕಾಂಪಿಟೇಷನ್ ಕೂಡ ಫಸ್ಟ್ ಪ್ಲೇಸ್ ತಂದಿತ್ತು ಅವಾಗ. ಸೊ ಈ ಥರದ್ದು ನಟನೆ ಮತ್ತೆ ಬರವಣಿಗೆ ಇದರಲ್ಲೆಲ್ಲ ನಾನು ಇಂಜಿನಿಯರಿಂಗಲ್ಲಿ ತೊಡ್ಕೊಂಡಿದ್ದೆ. ಅದಾದ್ಮೇಲೆ ಈಗ ಕೊನೆ ವರ್ಷ ಬರುತ್ತಲ್ಲ, ಕಂಪ್ನಿಗಳು ನಮ್ಮಂತ ನಾವು ಓದಿರೋ PS ಕಾಲೇಜಲ್ಲಿ ದೊಡ್ಡ ಕಂಪ್ನಿಗಳೆಲ್ಲ ಬರಕ್ಕೆ ಮೊದಲಾಗತ್ತೆ. ಆಗ ಅನ್ಸಕ್ ಶುರು ಆಯ್ತು, ಕ್ಯಾಂಪಸ್ ಸೆಲೆಕ್ಷನ್ ಬರುತ್ತಲ್ಲ. ಸೊ ಆಗ ಅನ್ಸಕ್ ಶುರು ಆಯ್ತು, ಅಂದ್ರೆ ನಾನು ತುಂಬಾ ಚೆನ್ನಾಗಿ ಕೆಲಸ ಮಾಡಬಲ್ಲೆ ಅನ್ನೋದ್ರಲ್ಲಿ ನಾನು ಹೋದ್ರೆ ನನ್ನ ಕೆಲಸನ 1-4 ಜನ ಗುರುತಿಸ್ಬೋದು ಅಂತ. ಆಮೇಲೆ ನನಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಆಗ ಅಪ್ಪಾಜಿಗೆ ಹೇಳಿದೆ ನಾನು, ಒಂದಿನ ಕೂತ್ಕೊಂಡು ಹಿಂಗೆ ನಾನು ಹೋಗ್ಬೇಕು ಅಂತಿದ್ದೀನಿ ಅಂತ. ಅದು ಮತ್ತೆ ಈ ಎಲ್ಲ ನನ್ನ ಸಾಧನೆಗಳಿಗೆಲ್ಲ ನನ್ನ ತಂದೆ ತಾಯಿಗೆ ನಾನು ಯಾಕೆ ಅದೆಲ್ಲ ಅವರ ಕನಸು ಅಂತ ಯಾಕೆ ಹೇಳ್ತೀನಿ ಅಂದರೆ, ನಂತರ ಒಂದು ಮಧ್ಯಮ ವರ್ಗದಿಂದ ಬಂದಿರೋ ಹುಡುಗರಿಗೆ ಸಡನ್ ಆಗಿ ನೀನು ನಿನ್ನ ಎಕನಾಮಿಕಲ್ ಸ್ಟೇಟಸ್ನ ನೀನು ದಾಟ್ಕೊಂಡು ಮೇಲೆ ಏರ್ಬೋದು ಅನ್ನೋವಾಗ, ಅದು ನಾನು ಮಾಡಲ್ಲ, ನನಗೆ ಇಷ್ಟ ಆಗಿದ್ದನ್ನು ನಾನು ಮಾಡ್ತೀನಿ, ಅದು ಸಿನಿಮಾ ಥರದ ಕ್ಷೇತ್ರಕ್ಕೆ ಹೋಗ್ತೀನಿ ಅಂತಂದಾಗ ಪ್ರತಿಯೊಬ್ಬ ತಂದೆ ತಾಯಿ ಕೂಡ ಆಳಕ್ಕಿರುತ್ತೆ. ಆದ್ರೆ ನಮ್ಮ ಅಪ್ಪ ಅಮ್ಮ ನನಗೆ ಮೊದಲಿಂದನೂ ಅಷ್ಟೇ, ನನಗೆ ಗೊತ್ತಿರೋ ಪ್ರಕಾರ ನಾನು 6ನೇ ಕ್ಲಾಸ್ ಅಥವಾ 7ನೇ ಕ್ಲಾಸ್ವರೆಗೂ ಅಷ್ಟೇ ನಾನು ನನಗೇನು ಬೇಕು ಅಂತ ಹೇಳದೇ ಇರೋದು. ಅಲ್ಲಿವರೆಗೂ ಅಪ್ಪ ಅಮ್ಮ ಕೆಲಸ. 7ನೇ ಕ್ಲಾಸಿಂದ ನಾನು ಇದೇ ಸ್ಕೂಲಿಗೆ ಸೇರಬೇಕು, PUC ನಾನು ಇದೇ ಸ್ಕೂಲಿಗೆ ಸೇರಬೇಕು, ಇಂಜಿನಿಯರಿಂಗ್ ನಾನು ಇಲ್ಲೇ ಮಾಡಬೇಕು, ಈ ಥರದ್ದೆಲ್ಲ ಅಪ್ಪ ಅಮ್ಮನಿಂದನೇ ಆಗಿತ್ತು. ಅಪ್ಪ ಕೇಳಿದೆ, ಏನು ಮಾಡ್ತೀನಿ ಅಂತ ಹೇಳಿದ್ರು. ಹಿಂಗೆ ಸಿನಿಮಾಗೆ ಹೋಗ್ಬೇಕು ಅಂತಿದ್ದೀನಿ, ಒಂದು ಕೋರ್ಸ್ ಮಾಡಬೇಕು ಅಂತಿದ್ದೀನಿ ಅಂತ. ಆಯ್ತು ಮಾಡು ಅಂತ ಹೇಳಿ. ಸೊ ಅಷ್ಟೇ, ನಾನು ಅದನ್ನ ನನ್ನ ಅಪ್ಪನ ಕೇಳಕ್ಕೆ ನಾನು ಎಷ್ಟು ಪ್ರಾಕ್ಟೀಸ್ ಮಾಡಿದ್ದೆ ಅಂದರೆ, ಅಪ್ಪ ಒಂದೇ ಮಾತಲ್ಲಿ ಹೇಳಿದೆ. ಅದನ್ನು ಅಮ್ಮನಿಗೂ ಮುಟ್ಟಿಸಿದ್ದು, ಏನು ಇಷ್ಟ ಆಯ್ತಲ್ಲ ಅದನ್ನ ಮಾಡು, ನಿನ್ನ ಭವಿಷ್ಯ ನಿನ್ನ ಕೈಯಲ್ಲಿ, ಇದೊಂದೇ ಯಾವಾಗ್ಲೂ ಹೇಳೋದು. ಆಮೇಲೆ ನನಗೆ ಗೊತ್ತಾಗ್ತಾ ಬಂದಿದ್ದೇನೆಂದ್ರೆ, ಹೊಣೆಗಾರಿಕೆಯನ್ನ ನಮಗೆ ಕೊಟ್ಟಾಗ ಅದು ನಮ್ಮನ್ನ ಇನ್ನೂ ಸರಿದಾರಿನಲ್ಲಿ ಇಡುತ್ತೆ ಅನ್ನೋದು ನಾನು ಕಲ್ತ್ಕೊಂಡಿರೋದು ನಮ್ಮ ತಂದೆ ತಾಯಿಯಿಂದ. ಸೊ ಅದನ್ನ ಮಾಡಿದ್ರು. ಈಗ ಅವ್ರು ಕಳಿಸಿದ್ರು, ನೀವು ಬಂದ್ರಿ. ನಾನು ದನ ಕಾಯೋನಿಂದ ತುಂಬ ಒಳ್ಳೆ ಸಿನಿಮಾಗಳಲ್ಲಿ ನೀವು ಕೆಲಸ ಮಾಡಿದ್ದೀರಾ, ಸಹ ನಿರ್ದೇಶಕ ಆಗಿ ಹಿಂದೆ ಇದ್ದು ಸ್ಕ್ರಿಪ್ಟ್ ಮಾಡಿಕೊಂಡು. ಈ ಜರ್ನಿ ನಿಮಗೆ ಕೊಟ್ಟಂಥ ಅನುಭವ, ಇವಾಗ ನೀವು ಓದು ಬರಹ ಗೊತ್ತಿದ್ದವರು, ಅದರ ಮೂಲಕನೇ ಈ ಇಂಡಸ್ಟ್ರಿಗೆ ಬಂದವರು. ಇಲ್ಲಿನ ರಾಜಕೀಯಗಳು ಬೇರೆ ಬೇರೆ ಇರುತ್ತೆ, ವಾತಾವರಣ ಬೇರೆ ಬೇರೆ ಇರುತ್ತೆ. ಇವಾಗ ಬೇರೆ ಕೆಲಸ ಅಂದರೆ ಓದು ಮುಗಿಸಿದ ತಕ್ಷಣ ಒಬ್ಬ ಇಂಜಿನಿಯರ್ ಅದು ಅರ್ನಿಂಗ್ ಲೈಫಿಗೆ. ಬಟ್ ಇದು ನೀವು ಇನ್ವೆಸ್ಟ್ ಮಾಡಿ ಮಾಡುವಂಥ ಕೆಲಸನೂ ಆಗುತ್ತೆ ಕೆಲವು ಟೈಮು. ಆ ಅನುಭವಗಳ ಬಗ್ಗೆ ನೀವು ಹೇಳೋದಿದ್ರೆ? ಅದೇ ನಿಮ್ಗೆ ಹೇಳ್ದಂಗೆ, ನಾನು ಸಿನಿಮಾಗೆ ಬರಬೇಕು ಅಂತ ಅಂದಮೇಲೆ ನನಗೆ ಒಂದು ಗಟ್ಟಿ ದಾರಿ ನಾನು ಆರಿಸ್ಕೊಂಡಿದ್ದೆ. ಅದೇನಂದ್ರೆ, ನಾನು ಎಲ್ಲಿ ಕೆಲಸ ಮಾಡ್ತೀನಿ, ನನಗೆ ಆ ತಂಡ ಮತ್ತೆ ಆ ನಡೆಸುಗ ಅಂದ್ರೆ ನಿರ್ದೇಶಕ ನನಗೆ ಇಷ್ಟ ಆಗ್ಬೇಕು ಅಂತ.
ಆಮೇಲೆ ಅವ್ರ ಹತ್ರ ಹೋಗೋಕ್ಕಿಂತ ಮುಂಚೆ ನನಗೂ ಕೂಡ ಸಿನಿಮಾದ ಬಗ್ಗೆ ಒಂದಷ್ಟು ಗೊತ್ತಿರಬೇಕು ಅಂತ. ಸಣ್ಣವನಿದ್ದಾಗ ಸಿನಿಮಾ ನೋಡ್ತಿದ್ದು, ಶಾಲಾ ಕಾಲೇಜಿನಲ್ಲಿ ಕುಣಿತ ಹಾಡು ಇದರೆಲ್ಲ ಇದ್ದಿದ್ದೇ ಇತ್ತು. ಆದ್ರೆ ಇದನ್ನೇ ನಾನು ಇಡೀ ಬದುಕಿನ ಕೆಲಸ ಅಂತ ಮಾಡ್ಕೊಳಕ್ಕೆ ಹೋದಾಗ ಅದಕ್ಕೊಂದು ಅರ್ಹತೆ ಬೇಕು ಅಂತ, ಅಥವಾ ಇದೇ ಕೆಲಸ ಮಾಡ್ಬೇಕು ಆದಾಗ ಅದ್ರದ್ದೊಂದು ಪರಿಚಯ ಇರಬೇಕು ಅಂತ. ಸೊ ಆ ಪರಿಚಯ ಮಾಡ್ಕೊಳಕ್ಕೆ ನಾನು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಅಂತಿದೆ, ಕಾನ್ಫಿಡಾ ಅಂತ ಹೇಳ್ತಾರೆ, ಪುಟ್ಟಣ್ಣ ಕಣಗಾಲ್ ಅವರು ಅದನ್ನ ಕಟ್ಟಿದ್ದು. ಸೊ ಅದರಲ್ಲಿ 6 ತಿಂಗಳ ಕೋರ್ಸ್ ಮಾಡಿ ನಾನು ತುಂಬಾ ಇಷ್ಟಪಡೋ ಸಿನಿಮಾಗಳ ನಿರ್ದೇಶಕರ ಹತ್ರ ಹುಡ್ಕೊಂಡು ಹೋಗಿದ್ದೆ. ಸೊ ಅದೇ ಹೊತ್ತಲ್ಲಿ ಕಾಸರವಳ್ಳಿ ಸರ್ಗೆ 60 ವರ್ಷ ಆದಾಗ, ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಾಗ ಅವ್ರಿಗೆ ಅವರ ಸಿನಿಮಾಗಳನ್ನ ತೋರಿಸಿ ಅದ್ರ ಬಗ್ಗೆ ಮಾತಾಡೋ 2 ದಿನ ಕಾರ್ಯಾಗಾರ ನಡೀತು. ಅದರಲ್ಲಿ ನಾನು ಪಾಲ್ಗೊಂಡು ಅದು ಮುಗಿಯೋ ದಿನ ನಾನು ಕಾಸರವಳ್ಳಿ ಸರ್ ಹತ್ರ ಕೇಳಿದೆ, ನಾನು ಹಿಂಗೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಿದ್ದೀನಿ ಸರ್, ಕೋರ್ಸ್ ಕೂಡ ಮಾಡಿದ್ದೀನಿ, ನಿಮ್ಮ ಹತ್ರ ಕೆಲಸ ಮಾಡಬೇಕು ಅಂತಿದ್ದೀನಿ ಅಂತ ಅಂದಾಗ, ಆಯ್ತು ಬನ್ನಿ ಅಂತ ಹೇಳಿದ್ರು. ಸೊ ನನ್ನ ಸಿನಿಮಾ ಜರ್ನಿ ಹಂಗೆ ಶುರು ಆಯ್ತು. ಅಂದ್ರೆ ಕುರ್ಮಾವತಾರ ಆಗ್ಲಿ, ಅದಾದ್ಮೇಲೆ ಮಾಡಿದ ಸಕ್ಕರೆ ಆಗ್ಲಿ, ಅಭಯ್ ಸಿಂಹ ಡೈರೆಕ್ಟರ್ ಅವರು ಕೂಡ FTI, ಕಾಸರವಳ್ಳಿ ಸರ್ ಕೂಡ FTI. ಮತ್ತೆ ಇನ್ನೊಂದು ವಿಶೇಷ ಅಂದ್ರೆ ಆ 2 ಸಿನಿಮಾಗಳ ಸಿನಿಮಾಟೋಗ್ರಫರ್ ಕೂಡ FTI, ಪುಣೆ ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ, ಅಲ್ಲಿಂದ ಬಂದರು. ಸೊ ಅಲ್ಲಿ ಅವ್ರಾಗಿರೋದ್ರಿಂದ ಅವರಲ್ಲಿದ್ದ ಶಿಸ್ತು ಕೂಡ ನನಗೆ ಬಂತು. ಅಂದ್ರೆ ಅವ್ರ ಸಿನಿಮಾಗಳ ಕಡೆ ಅವ್ರಿಗಿರೋ ಒಂದು ಅಂದ್ರೆ ಸಿನಿಮಾನ ಓದಿನ ತರ ನೋಡೋ ಗುಣ ಇದೆಯಲ್ಲ. ಆಮೇಲೆ ಸಿನಿಮಾನ ಹೆಂಗ್ ಕಟ್ಟಬೇಕು, ಸ್ಟಡಿ ಮಾಡಿ ಹೆಂಗ್ ನೋಡ್ಬೇಕು, ಯಾವ ಮೂಲೆಯಿಂದ ನೋಡಿದ್ರೆ ಹೆಂಗ್ ಕಾಣಿಸುತ್ತೆ, ಎಷ್ಟು ಮ್ಯಾಗ್ನಿಫಿಕೇಶನ್ ಅಲ್ಲಿ ನೀವು ಒಂದು ಸುದ್ದಿನ ನೋಡಿದ್ರೆ ಅದು ಹೆಂಗ್ ಕಾಣಿಸುತ್ತೆ, ಇದೆಲ್ಲದನ್ನು ನಾನು ಇವ್ರ ತರ ಕಲ್ತ್ಕೊಂಡೆ. ಅಲ್ಲಿ ಶುರು ಆಯ್ತು ಹಂಗ್ಲಿಂದ. ಎಲ್ಲೋ ಒಂದು ಕೂಡ ನಿಮ್ಮ ಓದು, ನಿಮ್ಮ ಸಿನಿಮಾ ಪ್ರೀತಿ, ನಿಮ್ಮ ಸಾಹಿತ್ಯದ ಒಲವು ಅದೆಲ್ಲ ಈ ಕ್ಷೇತ್ರದಲ್ಲಿ ನಿಮ್ಗೆ ವರ್ಕೌಟ್ ಆಗಿದೆ ಅಂತ ಅನ್ಸುತ್ತೆ? ಆಗಿದೆ, ತುಂಬಾ ಆಗಿದೆ. ಅಂದ್ರೆ ನಾನು ಬರಿತೀನಿ ಅಥವಾ ನಾನು ಓದ್ತೀನಿ ಅನ್ನೋದು, ನಾನು ಹೆಂಗ ಸಿನಿಮಾಗಳನ್ನ ನೋಡ್ತೀನಿ ಅನ್ನೋದನ್ನ ತುಂಬಾ ಬದಲಾಯಿಸಿದೆ ದೃಷ್ಟಿಕೋನ. ನಾನು ಅದು ತುಂಬಾ ನನಗೆ ಅನ್ಸುತ್ತೆ ಏನಂದ್ರೆ, ನಾನು ಸಾಹಿತ್ಯಕ್ಕೆ ಅಥವಾ ಈ ತರ ಕತೆ ಕಾದಂಬರಿಗಳಿಗೆ ತೆರೆದುಕೊಳ್ಳೋಕ್ಕಿಂತ ಮುಂಚೆ ನಾನು ನೋಡ್ತಿದ್ದ ಸಿನಿಮಾಗಳ ಕೋನಕ್ಕೂ ಈಗ ನೋಡ್ತಿರೋದಕ್ಕೂ ತುಂಬಾ ಬೇರೆ ಇದೆ, ಅಂದ್ರೆ ವ್ಯತ್ಯಾಸ ಇದೆ. ಈಗ ನಿಮ್ಮ ಸಂಕಲನದ ಬಗ್ಗೆ ಮಾತಾಡೋದಾದ್ರೆ, ಪುಸ್ತಕದ ಹೆಸರೇ ಎಡೆ. ಈ ಹೆಸರು ಇಡ್ಬೇಕಂತ ನಿಮ್ಗೆ ಯಾಕೆ ಅನ್ನಿಸ್ತು? ಎಡೆ ಅನ್ನೋದಿದೆಯಲ್ಲ, ಅದು ನನಗನ್ಸೋ ಪ್ರಕಾರ ಇರೋರ್ಗು ಅಂದ್ರೆ ಹೋದವ್ರಿಗೂ ಒಂದು ನಡುವೆ ಒಂದು ಸೇತುವೆ ಆಗಿ ಕೆಲಸ ಮಾಡುತ್ತೆ. ಇರೋರ್ಗೆ ಏನಂದ್ರೆ, ನಾನು ಎಡೆ ಇಟ್ಟರೆ ಅದು ಅವ್ರಿಗೆ ಮುಟ್ಟುತ್ತೆ ಅಂತ ಯಾವ್ದೋ ಒಂದು ರೂಪದಲ್ಲಿ. ಇಡಿಸ್ಕೊಂಡವ್ರಿಗೆ ಅದೇನಂದ್ರೆ, ಇರೋರ್ಗೆ ಏನೋ ಒಂದು ನೆಮ್ಮದಿ ದಾರಿ ಅಂತ. ಅದು ಏನ್ ಮಾಡುತ್ತೆ ಅನ್ನೋದು, ಅಥವಾ ಅದ್ರ ಸುತ್ತಮುತ್ತ ಕಟ್ಕೊಂಡಿರೋ ಎಂತಲ್ಲ ಕಲ್ಪನೆಗಳಿಗಿಂತ ಅದು ಕೊಡೋ ನೆಮ್ಮದಿ ಇದೆಯಲ್ಲ, ಮೊದಲಿಗೆ ಅದು ಕೊಡೋ ನೆಮ್ಮದಿ ಇದೆಯಲ್ಲ, ಅದು ತುಂಬಾ ದೊಡ್ಡದು ಅಂತ ನನ್ಗೆ ಅನ್ಸುತ್ತೆ. ಹಂಗೆ ಈ ಎಡೆ ಓದೋರ್ಗು ಮತ್ತು ಇರೋರ್ಗು ನಡುವಿನ ಸೇತುವೆ ಆಗಿ ನನಗೆ ಎಡೆ ಅಂತ. ಎಡೆ ಈ ಪುಸ್ತಕದ ಬಗ್ಗೆ ಮಾತಾಡ್ತಾ ಫಸ್ಟಿಗೆ ನಾನು ಇದೇ ಕತೆ ಬಗ್ಗೆ ಮಾತಾಡ್ತೀನಿ. ನಿಮ್ಮ ಎಡೆ ಕತೆ ಓದ್ತಾ ಬದುಕಿನ ತುಂಬ ಸಂಕೀರ್ಣ ವಿಷಯಗಳನ್ನ ತುಂಬ ಸೂಕ್ಷ್ಮವಾಗಿ, ಇವಾಗ ಬಸಜ್ಜ ಇಡೀ ಸ್ಮಶಾನದಲ್ಲಿ ಇದ್ದುಕೊಂಡು ಅವನು ಇಡೀ ಬದುಕನ್ನು ಅಲ್ಲೇ ಕಳೆದು, ಯಾರೋ ಸತ್ತಾಗ ಅವರು ನಿಮ್ಮದೇ ಹೋಗ್ಬೇಕಪ್ಪ ಅಂತ ಹೇಳೋ ಮನಸ್ಥಿತಿ. ನನಗೆ ಗೊತ್ತಿರೋ ನೀವು ಇನ್ನೂ ಚಿಕ್ಕ ಏಜು, ನಿಮಗೆ ಆ ಸ್ಮಶಾನ ಒಂದು ಕತೆ ಆಗಬೇಕು, ಅದು ವೇದಿಕೆ ಆಗ್ಬೇಕಂತ ಯಾಕೆ ಅನ್ನಿಸ್ತು, ಮತ್ತೆ ಈ ಕತೆ ಎಲ್ಲಿ ಹುಟ್ಟಿತ್ತು ಅಂತ? ಅದೇ, ಈ ಕತೆ ಹುಟ್ಟಿದೆ ನಮ್ಮ ತಂದೆ ತೀರೋದ್ನ. ಆ ಹೊತ್ತಲ್ಲಿ ನನಗೆ ಅದೇ ಹೇಳಿದ್ನಲ್ಲ, ಅಂದ್ರೆ ಎಡೆ ಅನ್ನೋದು ಏನೇನ್ ಕೆಲಸ ಮಾಡುತ್ತೆ ಅನ್ನೋದು. ಅಂದ್ರೆ ಅದು ಅವ್ರು ನಮ್ಮಿಂದ ದೂರ ಹೋಗಿದ್ದಾರೆ, ಕಣ್ಮರೆ ಆಗಿದ್ದಾರೆ ಅಷ್ಟೇ. ಅವ್ರ ನೆನಪುಗಳು ಇರೋವರೆಗೂ ನಾವು, ಅಥವಾ ನಾವಿರೋವರೆಗೂ ಅವ್ರು ಇದ್ದೇ ಇರ್ತಾರೆ. ಆದ್ರೆ ಈ ಎಡೆ ಅನ್ನೋದು, ಅಥವಾ ಅದ್ರ ಸುತ್ತಮುತ್ತ ಇರೋ ಮನುಷ್ಯ ಕಂಡುಕೊಂಡಿರೋ ದಾರಿಗಳಿದಾವಲ್ಲ, ಅಥವಾ ಅದರಿಂದ ಅವ್ನು ಪಡ್ಕೊಂಡಿರೋ ನೆಮ್ಮದಿ ಇದೆಯಲ್ಲ, ಅದು ದೊಡ್ಡದು ಅಂತ ಅನಿಸ್ತು. ಆ ಹೊತ್ತಲ್ಲಿ ಅಲ್ಲಿ ಅಂದ್ರೆ ನಮ್ಮ ತಂದೆ ಎಲ್ಲಿ ನಾವು ಮಣ್ಣು ಮಾಡಿದೀವಲ್ಲ, ಆ ಬಯಲೇನಿದೆ ಅಲ್ಲಿ ಈ ಥರದೊಂದು ಚಿತ್ರಣ ಇದೆ. ಬಸಜ್ಜ ನಿಮ್ಮ ಕಥೆಯ ಕಲ್ಪನಾ ವ್ಯಕ್ತಿನ, ಅಥವಾ ನೀವು ಯಾರನ್ನೋ ನೋಡಿ ಇನ್ಸ್ಪೈರ್ ಆಗಿದ್ದ ಕ್ಯಾರೆಕ್ಟರ್? ಆ ಥರದ್ ಕಾಯೋರು ಇದಾರೆ,
ಆದ್ರೆ ಆ ಬಸಜ್ಜನ್ ಮಾತುಗಳು, ಅವನ ನಡೆ ನುಡಿ ಎಲ್ಲ ನಾನೇ ಕಟ್ಟಿರೋದು. ಆ ತರದ್ದು ಸುಮಾರು ಮಂದಿ ಇದೆ. ನನಗೆ ನಿಮ್ಮ ಆ ಕಥೆಲಿ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸೋದು, ಎಡೆ ಕಾಗೆ ಬಂದು ಯಾವ ಭಾಗದಲ್ಲಿ ಕೂತು ತಿನ್ನುತ್ತೋ ಆ ಭಾಗದಿಂದ ಏನೋ ಸಮಸ್ಯೆ ಆಗಿದೆ, ಹಾಗೆ ತಿಳ್ಕೊಂಡಿದ್ದಾರೆ ಅಂತ. ಈ ವಿಷಯ ಎಲ್ಲಿ ಸಿಕ್ಕಿದ್ದು? ಯಾವ ಭಾಗದ ನಂಬಿಕೆ? ಇವಾಗ ನಮ್ ಕಡೆ ಎಲ್ಲ ಇಲ್ಲ ಇದ್ರು ಅದ್ ನಮಗ್ ಗೊತ್ತಿಲ್ಲ. ನಾವು ಯಾವತ್ತು ಸ್ಮಶಾನಕ್ಕೆ ಹೋಗಿ ಇದ್ ಮಾಡೋರಲ್ಲ. ಆ ನಂಬಿಕೆ ಸುತ್ತ ನೀವು ಕಟ್ಕೊಟ್ಟಿರೋ ಚಿತ್ರಣ ಐತೆಲ್ಲ, ಅದು ತುಂಬಾ ಅಂದ್ರೆ ಶಕ್ತಿಯುತ ಆಗಿದೆ. ಆ ಭಾಷೆ ಮತ್ತೆ ಆ ನಂಬಿಕೆ ಎಲ್ಲಿ ಇವು ಅಂತ ಹೇಳಿ. ಆ ನಂಬಿಕೆ ಅಲ್ಲಿದೆ, ಅಂದ್ರೆ ನಮ್ ಕಡೆಗೆ ಆ ನಂಬಿಕೆ ಇದೆ. ಅಂದ್ರೆ ಏನಂದ್ರೆ ತುಂಬಾ ಅಂದ್ರೆ ಅಲ್ಲಿ ನಾನು ಮೊದಲನೇ ಸಲ ನಿಮ್ ತರನೇ ನಾನು ಕೂಡ ಮೊದಲನೇ ಸಲ ಅದಕ್ಕೆ ಹೇಳಿದ್ದು. ನಾನು ನಮ್ಮ ದೇವರುಗಳ ಮುಂದೆ ನಾವು ಹೆಂಗೆ ಎಡೆ ಮಾಡ್ತೀವಿ ಅಂದ್ರೆ ಒಂದೇ ಎಲೆನಲ್ಲಿ ಅಥವಾ ಒಂದೇ ತಟ್ಟೆನಲ್ಲಿ ನಾವು ದೇವ್ರ ಮುಂದೆ ಇಡ್ತೀವಿ. ಆದ್ರೆ ಗೋರಿ ಮೇಲೆ ಇಡುವಾಗ ಭಾಗ ಮಾಡಿ ಇಡ್ತಾರೆ ಅಲ್ಲಿ. ಅವಾಗ ಅವ್ರು ಮಾತಾಡ್ಕೊಳ್ಳೋದು ಕೇಳಿಸಿದ್ದೆ ನನಗೆ ಅಷ್ಟೇ. ಅಂದ್ರೆ ಅದನ್ನ ಅವ್ರು ಎಷ್ಟು ನಂಬ್ತಾರೆ ಅದು ನನಗೂ ಕೂಡ ಗೊತ್ತಿಲ್ಲ. ನನಗೆ ಈ ಹುಟ್ಟು ಮತ್ತು ಸಾವಿನ ನಡುವಿನ ಸೇತುವೆನ ದಾಟ್ಸಕ್ಕೆ ಅದು ತುಂಬಾ ಒಳ್ಳೆ ರೂಪಕ ಆಗಿ ನನಗೆ ಕಾಣಿಸ್ತದೆ. ಆ ಎಡೆನ ಪಾಲ್ ಮಾಡೋದು, ಆಮೇಲೆ ಅದ್ರ ಹೆಂಗಿದೆ ಹಂಗೆ ಇಲ್ಲ. ಅಂದ್ರೆ ನಾನು ಕತೆಗೋಸ್ಕರ ಒಂದಷ್ಟು ಬದಲಾವಣೆ ಮಾಡ್ಕೊಂಡಿದ್ದೀನಿ. ಅದರಿಂದ ನಾನು ತುಂಬಾ ಚೆನ್ನಾಗಿ ಈಗ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೆ ಇರೋ ವಿಷಯಗಳ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಬೋದು ಅಂತ ಅನಿಸ್ತು. ಹಾಗಾಗಿ ಆ ಪಾಲು ಮಾಡೋದೆಲ್ಲ ಅದೇ. ಒಬ್ಬ ಕಥೆಗಾರನ ಶಕ್ತಿನೇ ಆ ಕಲ್ಪನಾ ಶಕ್ತಿ ಅಂತ ಅನ್ಕೊಬೋದು. ಈಗ ನಿಮ್ಮ ಮೊದಲ ಕತೆ ಅವ್ವನ ಟೆಲಿಗ್ರಾಮ್, ಅಮ್ಮನ ಟೆಲಿಗ್ರಾಮ್, ಈ ಕತೆ ಓದುತ್ತಾ ನಾವು ಹಳ್ಳಿಯಲ್ಲಿ ಹುಟ್ಟಿದವರು. ಇವಾಗ ನಾವು ತುಂಬ ಸತಿ ನೋಡಿರ್ತೀನಿ. ಇವನ್ ನಮ್ಮ ಬದುಕಲ್ಲಿ ಕೂಡ ಆ ಥರದ್ದು ನೆರೆದಿರುತ್ತೆ. ಅಮ್ಮನಿಗೆ ಏನೋ ಆಯಿತು ಅಂತ ಹೋಗ್ಬೇಕಾದ್ರೆ ಹಾಕಿ ಒಂದು ಹಡಿಯೋದು. ಈ ಕತೆಗೆ ಮೂಲ ಎಲ್ಲಿ? ಯಾಕೆ ಈ ಕತೆ ಬರೆದ್ರಿ? ಆ ಮೂಲ ಅಂದ್ರೆ ಅಮ್ಮ, ಅದೇ ನಿಮ್ಗೆ ಹೇಳ್ದಂಗೆ ಅಮ್ಮ ಮೊದಲನೇ ಮಗಳು. ನಮ್ಮ ಅಜ್ಜಿಗೆ ಒಟ್ಟು 9 ಜನ ಉಳಿರೋ ಮಕ್ಕಳು. ಒಬ್ರು ಹುಟ್ಟಿದ 2-3 ತಿಂಗಳಲ್ಲೇ ತೀರೋಗಿ ಬಿಟ್ರೆ ಉಳಿದಿದ್ದು 10 ಜನ. ಸೊ ಈ 10 ಜನದಲ್ಲಿ ನಮ್ಮಮ್ಮ ಬಳ್ಳಾರಿನಲ್ಲಿರೋದು. ನಮ್ಮ ಅಮ್ಮನ ತವರ ಮನೆ ಕೂಲಹಳ್ಳಿ ಅಂತ, ಹರಪನಹಳ್ಳಿ ತಾಲೂಕು ಹತ್ರ, ಈಗ ವಿಜಯನಗರ ಜಿಲ್ಲೆನಲ್ಲಿದ್ದಾವೆ. ಅಲ್ಲಿಂದ ಆಗಿನ ಬಳ್ಳಾರಿಗೆ ಬರಕ್ಕೆ ಏನಿಲ್ಲ ಅಂದ್ರೆ 4-5 ತಾಸು. ನೀವು ಕೆಂಪು ಬಸ್ಸಲ್ಲೂ ಬಂದ್ರು ಕೂಡ 4-5 ತಾಸು ಹಿಡಿಯೋ ದಾರಿ ಅದು. ಸೊ ಆ ದಾರಿನಲ್ಲಿ ನಮ್ಮ ಅಮ್ಮನಿಗೆ ಇದ್ದ ಹೆಚ್ಚುಗಾರಿಕೆ ಏನಂದ್ರೆ, ನಮ್ಮ ಕೇರಿನಲ್ಲಿ ಬಳ್ಳಾರಿನಲ್ಲಿ ಕೆಲಸ ಮಾಡೋ ಹೆಣ್ಮಗಳು, ಅಂದ್ರೆ ಬಳ್ಳಾರಿ ಕೊಟ್ಟಿರೋ ಹೆಣ್ಣು ಅಂತ ಸಿಟಿನಲ್ಲಿ. ಇಲ್ಲಿ ನಾವು ಬೆಂಗಳೂರನ್ನ ನೋಡ್ತೀವಿ, ನಮ್ಮ ಬಳ್ಳಾರಿಯಲ್ಲಿ ಬೆಂಗಳೂರನ್ನ ನೋಡ್ತೀವಲ್ಲ, ಹಾಗೆ ಊರಲ್ಲಿ ಬಳ್ಳಾರಿಯಲ್ಲಿ ಜೀವನ ನಡೆಸ್ತಿರಕ್ಕೆ ಪೊಲೀಸರ ಹೆಂಡತಿ, ಈ ತರದ್ದೆಲ್ಲ. ಇದೇ ಹೊತ್ತಲ್ಲಿ ಈ ಟೆಲಿಗ್ರಾಮ್ಗಳ ಬಗ್ಗೆ ಯಾವಾಗ್ಲೂ ಬಂದಿಲ್ಲ ಟೆಲಿಗ್ರಾಮ್. ನಾನು ಅದೇ ಅನ್ಕೊಂಡೆ. ಇವಾಗ ನಿಮ್ಮ ಟೆಲಿಗ್ರಾಮ್ ಕತೆ ಮತ್ತೆ ಅದರಲ್ಲಿ ಪ್ರೇಮಲೋಕ ರಿಲೀಸ್ ಆಗಿದ್ದು ಕೂಡ 1987 ಆ ಟೈಮಿಂದು ಭಾಷೆ ಇದೆ. ಆ ಭಾಷೆ ಆ ಕಾರಣ ಏನು ಅಂತ ಅಷ್ಟು ಹಿಂದೆ ಹೋಗಿ ಕತೆ ಬರಲಿಕ್ಕೆ, ಅಥವಾ ಅದು ನೀವು ಹೇಳಿದಾಗ ಇವಾಗ ನಿಮ್ಮ ಅಜ್ಜಿ ಕಾಲದ ಅಥವಾ ನಿಮ್ಮ ತಾಯಿ ಕಾಲದ ಕತೆ ಇರ್ಬೋದಾ? ಅದೇ ಅದು ಮೊದಲ ಪಾಯಿಂಟ್ ಏನಂದ್ರೆ, ಕಮ್ಯುನಿಕೇಶನ್ಗೆ ಒಂದೇ ದಾರಿ, ಅಂದ್ರೆ ಇಮಿಡಿಯೇಟ್ ಕಮ್ಯುನಿಕೇಶನ್ ಒಂದೇ ದಾರಿ ಇದ್ದಿದ್ದು ಅವ್ರು ಟೆಲಿಗ್ರಾಮ್. ಅದರಲ್ಲೂ ಕೂಡ ಜಾಸ್ತಿ ಹೇಳ್ತಿರ್ಲಿಲ್ಲ. ಆಮೇಲೆ ಟೆಲಿಗ್ರಾಮ್ ಬರೋದು ಈಗ್ಲೂ ನಾವು ಹಳೆ ಸಿನಿಮಾಗಳನ್ನ ನೋಡಿದ್ರೆ ನಮ್ಗೆ ಗೊತ್ತಾಗುತ್ತೆ, ಟೆಲಿಗ್ರಾಮ್ ಬರೋದು ಒಂದು ಕೆಟ್ಟ ಸುದ್ದಿಯ ಸೂಚಕ ಅಂತಾನೆ. ಆಮೇಲೆ ಅದರಲ್ಲಿ ಒಂದೇ ಲೈನು ಅಥವಾ 2 ಪದಗಳು, ಮದರ್ ಸಿಕ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಈ ತರ. ನಿಮಗೆ ಅವನು ಬರೆಯೋನಿಗೆ ಸುದ್ದಿ ಗೊತ್ತಿದ್ರೆ ಅದ ನೀವ್ ಏನ್ ಹೇಳಿರ್ತ ಅದನ್ನ ಬರೀತಾನೆ, ಇಲ್ಲ ಅಂದ್ರೆ ನಾವು ಅಮ್ಮಗೆ ಹುಷಾರಿಲ್ಲ ಅಂದ ತಕ್ಷಣ ಮದರ್ ಸಿಕ್ ಸ್ಟಾರ್ಟ್ ಇಮಿಡಿಯೇಟ್ಲಿ, ಫಾದರ್ ಸಿಕ್ ಸ್ಟಾರ್ಟ್ ಇಮಿಡಿಯೇಟ್ಲಿ. ಸೊ ಈ ತರದ್ದು ವಿಷಯ ಇರುತ್ತಲ್ಲ, ಅಂಥದ್ದು ಒಂದು ಈ ಜರ್ನಿನಲ್ಲಿ ನಮ್ಮ ತಾಯಿಗೆ ಬಂದ್ರೆ ಹೆಂಗಿರುತ್ತೆ ಅನ್ನೋದು ಒಂದು ಪಾಯಿಂಟ್. ಆಮೇಲೆ ಏನಂದ್ರೆ ಅದು ನಿಜ ಕತೆ. ಅಂದ್ರೆ ನಮ್ಮ ಅಜ್ಜಿಯ ಕೊನೆ ಮಗಳು ನನಗಿಂತ ಸಣ್ಣವಳು, ಅಂದ್ರೆ ನಮ್ಮಮ್ಮನ ತಂಗಿ ನನಗಿಂತ ಸಣ್ಣವಳು. ಸೊ ಉಳಿದವರೆಲ್ಲರೂ ನನಗೆ ಅವಳಿಗೆ ಅಣ್ಣ ಅಂತ ಹೇಳ್ತಾರೆ. ನನ್ನ ಚಿಕ್ಕಮ್ಮ ನನಗೆ ಅಣ್ಣ ಅಂತ ಹೇಳಿ, ಉಳಿದ ಚಿಕ್ಕಮ್ಮಂದ್ರೆಲ್ಲರೂ ನನಗೆ ಮತ್ತೆ ಅವಳಿಗೆ ರೇಗಿಸ್ತಾರೆ, ಅಜ್ಜ ನೋಡು ಇನ್ನ, ಈ ತರದ್ದೆಲ್ಲ. ಹಂಗಾಗಿ ಇಲ್ಲೊಂದು ಕತೆ ಇದೆ ಅಂತ ನನಗೆ ಅನಿಸ್ತು. ಅಂದ್ರೆ ಅದನ್ನು ಕೂಡ ಈಗ ಹೇಳ್ದೇನೆ ಹಿಂದಕ್ಕೆ ಹೋಗಿ ಹೇಳಿದಾಗ ಆ ಪರಿಸರದಲ್ಲಿ ಆ ಮಾತುಗಳಿಂದಾನೇ ಕಟ್ಕೊಟ್ರೆ. ಆಮೇಲೆ ನಾನು ಸಿನಿಮಾಗಳನ್ನ ಹೆಂಗ್ ನೋಡ್ತೀನಿ ಅಂದ್ರೆ,
ಆಯಾ ಕಾಲದ ಒಂಥರ ಮೈಲಿಗಲ್ಲು ತರ. ಈಗ ನಾನು ಪ್ರೇಮಲೋಕ ಅಂತ ಹೇಳಿದ್ರೆ ಅದು 87 ಸಿನಿಮಾ ಬಿಡುಗಡೆ ಆಗಿದ್ದು ಅಂತ ಗೊತ್ತಾಗ್ಬಿಟ್ರೆ ನಾನು ಅದಕ್ಕೋಸ್ಕರನೇ ಸಪ್ರೇಟ್ ಆಗಿ ನಿಮ್ಗೆ ಆ ಕಾಲದ ಬೇರೆ ಯಾವುದೇ ವಿಷಯಗಳನ್ನ ಅಷ್ಟಾಗಿ ವಿವರಿಸದೆ ಆ ಕಾಲದ ಸಿನಿಮಾದ ಬಗ್ಗೆ ಹೇಳ್ಬಿಟ್ರೆ ಸಾಕು, ಯಾವ ಇಯರ್ ಅಂತ ಗೊತ್ತಾಗ್ಬಿಟ್ಟು ಅದೊಂದು ನಡೀತಿತ್ತು. ಹಂಗಾಗಿ ನಿಮ್ಗೆ ಅಲ್ಲಿ ಪ್ರೇಮಲೋಕ ಕಾಣಿಸುತ್ತೆ. ಆಮೇಲೆ ಅದೇ ಪ್ರೇಮಲೋಕ ಯಾಕೆ ಅಂತಂದ್ರೆ ಆಗ್ತಾನೆ ಅಣ್ಣವರು ಸಿನಿಮಾಗಳನ್ನ ಒಂದ್ ವರ್ಷಕ್ಕೆ 2-3 ಮಾಡ್ತಿದ್ದವರು ತುಂಬಾ ಗ್ಯಾಪ್ ನೋಡ್ತಿದ್ರು. ಅವಾಗ ಅಣ್ಣವ್ರ ಫ್ಯಾನ್ಸ್, ನಮ್ಮಪ್ಪ ಅಣ್ಣವ್ರ ದೊಡ್ಡ ಅಪ್ಪನಿಗೆ ರಾಜ್ಕುಮಾರ್ ಅಂದ್ರೆ, ಯಾಕಂದ್ರೆ 1-2-3 ಪೀಳಿಗೆನ ಅವರು ಎಚ್ಚರಿಸಿದ್ರಲ್ಲ. ಹಾ, ಅಂದ್ರೆ ಹೆಂಗ್ ನಡ್ಕೋಬೇಕು ಮಕ್ಕಳಾಗಿ ಅಥವಾ ಹೆಂಗಿರ್ಬೇಕು ಮನೆತನ ಅಂತ, ಆ ತರದ್ರಲ್ಲಿ ಅಪ್ಪನ ಮೇಲೆ ತುಂಬಾ ಪ್ರಭಾವ ಬೀರಿದ ಆಡಿಗರು ಅಂದ್ರೆ ಅಣ್ಣವರು. ಸೊ ಅವರಿಂದ ಹೊರಗೆ ಬರೋರು ಏನು, ಯಾರಿದ್ರು, ಯಾರನ್ನ ನೋಡ್ಬೇಕು, ಈ ತರದನ್ನೆಲ್ಲದನ್ನ ನಾನು ಅದ್ರಲ್ಲಿ ಒಳಗಡೆ ತರಬಹುದು ಅಂತ ಅನ್ಸ್ತು. ಆವಾಗ ಅದು ನಾನು ಹುಟ್ಟಿದ್ದಕ್ಕೂ ಕೂಡ ಹೊಂದಬೇಕು. ಹಂಗಾಗಿ ಪ್ರೇಮಲೋಕ ಸರಿಯಾದ ಸಿನಿಮಾ ಅಂತ ಅನಿಸ್ತು. ಹುಡುಗಿ ಕೂಡ ಮೊದಲನೇ ಸಲ ಅಂದ್ರೆ ಮದುವೆಯಾಗಿರುವ ಜೋಡಿಗೆ ಪ್ರೇಮಲೋಕಕ್ಕಿಂತ ಕನೆಕ್ಟ್ ಆಗೋ ಸಿನಿಮಾ. ಅದೆಲ್ಲ ಶಿಫ್ಟ್ಗಳು ನಾನು ಒಂದ್ ಕಥೆನಲ್ಲಿ ಹೇಳ್ಬೇಕಾಯ್ತು, ಹಂಗಾಗಿ ಅದನ್ನ ಸೇರಿಸ್ಕೊಂಡು ಸಿನಿಮಾ. ಕತೆ ನನಗೆ ನೀವು ತುಂಬಾ ಸಶಕ್ತವಾಗಿ ಕಟ್ಕೊಟ್ಟಿರೋದೇನಂದ್ರೆ ಅದನ್ನ ಓದ್ತಾ ಎಲ್ಲೋ ಒಂದ್ ಕಡೆ ಅವಳ ತಾಯಿ ಬಗ್ಗೆ ಯೋಚನೆ ಮಾಡುವಾಗ ಇಂಥ ಅಮ್ಮ ಸತ್ತೋದ್ಲ ಅಂತ ನಮ್ಗೆ ಕಣ್ಣಲ್ಲಿ ನೀರು ಬರ್ತಾ ಇರುತ್ತೆ. ಕತೆ ಓದ್ತಾ ಆ ಕುತೂಹಲ ಕಾಯ್ದಿರಿಸ್ಕೊಂಡ್ ಬಂದಿರೋದಲ್ಲ ಕತೆ ಓದಿಸ್ಕೊಂಡು. ಒಂದೇನಂದ್ರೆ ಇವಾಗ ಯಾವ್ದೇ ಸಿನಿಮಾ ನೋಡ್ತಾ ತುಂಬಾ ಜನಕ್ಕೆ ಹೆಂಡ್ ಹೆಂಗಾಗ್ಬೋದು ಅಂತ ಗೊತ್ತಾಗ್ಬಿಡುತ್ತೆ, ಯಾವ್ದೇ ಕತೆ ಹೋಗ್ತಾ ಏನಾಗಿರ್ಬೋದು ಅಂತ ಗೊತ್ತಾಗ್ಬಿಡುತ್ತೆ. ನಿಮ್ಮ ಕತೆಗಳ ಶಕ್ತಿ ಇರೋದು ನಾವ್ ಏನ್ ಅನ್ಕೊಂಡಿರ್ತೀವಿ ಅದಾಗಲ್ಲ. ಇಲ್ಲಿ ಒಂದು ಸಾವಿನ ಮೂಲಕ ಅಮ್ಮ ಏನೋ ಆಗಿದ್ದಾಳೆ, ಇಂಥ ಅಮ್ಮ ಹಿಂಗ್ ಬದುಕಿದಮ್ಮ, ಅವಳು ಇಡೀ ಬದುಕನ್ನ ತೋರಿಸ್ಕೊಂಡ್ ಬಂದು ಅವಳು ಓದ್ಲಾ ಅನ್ಕೊಂಡ್ ಬಂದು ಕೊನೆಗೆ ಅವಳು ಒಂದು ಹಡ್ದಿದ್ದಾಳೆ ಅತ್ತೆದು ಅನ್ನೋದೊಂದು ಕತೆ ಬರುತ್ತೆ. ಆ ಕತೆ ಕಟ್ಟಿರೋ ಇದಿದೆಯಲ್ಲ ಅದು ತುಂಬಾ ಭಿನ್ನ ನಾನು ಈವರೆಗೆ ಹೋಗಿದ್ದ ಕತೆಗಳಲ್ಲಿ. ಆ ತರ ಹೆಂಡಿಂಗ್ ಕೊಡ್ಬೇಕಂತ ನಿಮ್ಗೆ ಯಾಕೆ ಅನಿಸ್ತು? ಅಥವಾ ನೀವು ಕಟ್ಕೊಂಡ್ ಬಂದಿದ್ ಕತೆ ಇದೆಯಲ್ಲ, ಮೇಲಿನಿಂದ ಒಂದು ಟೆಲಿಗ್ರಾಮ್ ಬರುತ್ತೆ, ಅಮ್ಮಂಗ್ ಹುಷಾರಿಲ್ಲ ಬಾ ಅಂತ, ಮಗಳು ಅಳಿಯನ್ ಕರ್ಕೊಂಡು ಗೋಳಾಡ್ಕೊಂಡು ಬಸ್ಸಲ್ಲೆಲ್ಲ ಹತ್ಕೊಂಡು ಬರ್ತಾಳೆ. ಆ ಇಡೀ ಜರ್ನಿ ಅವ್ರ ಅಮ್ಮ ಹೇಗೆ ಬದುಕಿದ್ಲು ಅನ್ನೋದನ್ನ ತೋರಿಸ್ತೀರಾ. ಓದೋರಿಗೆ ಕೂಡ ಅಮ್ಮ ಸತ್ತೋಗಿದ್ದಾಳ ಅನ್ನೋ ಫೀಲೇ ಕ್ಯಾರಿ ಮಾಡ್ಕೊಂಡ್ ಬರ್ತೀವಿ ಕೊನೆಯವ್ರಿಗೆ. ಆಮೇಲೆ ಅಮ್ಮ ಇನ್ನೊಂದು ಮಗು ಆಡ್ದಿದ್ದಾಳೆ ಅಂತ ಗೊತ್ತಾಗುತ್ತೆ. ಈ ಕತೆ ಕಟ್ಟೋ ಸೋಜಿಗ ಇದೆಯಲ್ಲ ಅದು ತುಂಬಾ ಬ್ಯೂಟಿಫುಲ್ ಮತ್ತೆ ಡಿಫ್ರೆಂಟ್. ಅದು ಯಾಕೆ ಅನ್ನಿಸ್ತು ನಿಮ್ಗೆ ಹಾಗೆ ಕಟ್ಬೇಕಂತ? ನನಗೆ ಮೊದ್ಲಿಂದಲೂ ಕತೆಗಳು ಇದರಲ್ಲಿದೆ. ಆಮೇಲೆ ನಾನು ಯಾರ್ಯಾರ ಹತ್ರ ನಿರ್ದೇಶಕರ ಹತ್ರ ಕಲ್ತಿದ್ದೀನೋ ಅಥವಾ ನಾನು ಯಾರ್ಯಾರ ಹತ್ರ ಯಾರ್ಯಾರ ಕತೆಗಳನ್ನ ಓದಿದ್ದೀನೋ ಅದರಲ್ಲೆಲ್ಲ ನನಗೆ ಕಾಡೋದೇನಂದ್ರೆ ಆ ಪಾತ್ರದ ಒಂದು ಜರ್ನಿ ಇದೆಯಲ್ಲ, ಆ ಜರ್ನಿನಲ್ಲೇ ನಿಮ್ಗೆ ಆ ಪಾತ್ರ ಇಷ್ಟ ಆಗ್ಬೇಕು. ಅದ್ರದ್ದು ಕೊನೆ ಹೌದು, ನಾವು ಕೊನೆಯಲ್ಲಿ ನಾವು ಹೆಂಗೆ ಅದನ್ನ ಮುಟ್ಟಿಸ್ತೀವಿ ಅನ್ನೋದ್ರ ಜೊತೆಗೆ ಆ ಜರ್ನಿ ಹೆಂಗ್ ಮಾಡ್ತು ಅಂತ, ಆ ಜರ್ನಿನಲ್ಲಿ ನಾವು ಎಷ್ಟೊತ್ತು ಓದುಗರನ್ನ ಅಥವಾ ನೋಡುಗರನ್ನ ಹಿಡಿದಿಡ್ತೀವೋ ಅಲ್ಲಿವರೆಗೂ ಓದುಗ ಅಥವಾ ನೋಡುಗ ನಮ್ ಜೊತೆ ಇರ್ತಾನೆ. ಆಮೇಲೆ ಮೊದಲಿನ ಈಗ ಯಾವುದೇ ಒಂದು ಪಾತ್ರ ಏಳು ಬೀಳು ಕಾಣದೇ ಇದ್ರೆ ಅದು ಇಳಿಸೋದು ಕೂಡ ಕಷ್ಟ ಆಗುತ್ತೆ ಓದುಗರಿಗೆ. ಅದು ಮೊದ್ಲಿನ ಹಂಗೆ ಇದ್ದು ಕೊನೆಗೂ ಹಂಗೆ ಇದೆ, ಅದ್ರಲ್ಲಿ ಏನ್ ಬಂತು. ಆಮೇಲೆ ಬದುಕು ಅನ್ನೋದು ಕೂಡ ನನಗೆ ಯಾವಾಗ್ಲೂ ಅದು ಗೋಳ್ ಆಗಿರಲ್ಲ ಅಂತ, ಅದನ್ನ ದಾಟ್ಕೊಂಡು ಕೂಡ ಅಥವಾ ಅದಿಲ್ದೇನು ಬದುಕಿದೆ. ಸೊ ಅದನ್ನ ನಾನು ತುಂಬಾ ಮುಟ್ಟಿಸ್ಬೇಕಾಗಿತ್ತು. ಆಮೇಲೆ ನಮ್ದು ಒಂದು ಪರ್ಸೆಪ್ಷನ್ ಇದೆ, ಅದ್ರಿಗೆ ಯಾವುದೇ ಒಂದು ಸುದ್ದಿ ಯಾವಾಗ್ಲೂ ಕೆಟ್ಟದ್ದೇ ಆಗಿರ್ಬೋದು ಅದು ಅನ್ನೋದನ್ನ ನಾವು ನೋವಿಂದೇ ಆಗಿರ್ಬೋದು ಅನ್ನೋದನ್ನ ನಾವ್ ಎದುರು ನೋಡ್ತಿರ್ತೀವಿ. ತುಂಬಾ ಪ್ರಾಕ್ಟಿಕಲ್ ಇರೋರನ್ನ ನಾವು ಇವನಿಗೆ ಮಿಡಿತ ಕಮ್ಮಿ ಇದೆ ಅನ್ನೋ ತರ ನೋಡ್ತೀವಿ. ಇಲ್ಲಿ ಈ ಜರ್ನಿ ಮಾಡುವ ನಮ್ ತಂದೆ ತಾಯಿ ಇದೆಯಲ್ಲ, ಅಂದ್ರೆ ರೇಣುಕಾ ಮತ್ತೆ ನಾಗೇಂದ್ರಪ್ಪ ಇದಾರಲ್ಲ, ಇಲ್ಲಿ ನಾಗೇಂದ್ರಪ್ಪನ ಸೆನ್ಸಿಬಿಲಿಟಿಗಳ ಬಗ್ಗೆ ರೇಣುಕಾಗೆ ಡೌಟ್ ಬರುತ್ತೆ. ಸೊ ಹಂಗೆ ನಮ್ಗೆ ತಣ್ಣೀರೋದನ್ನ ನಾವು ಪಕ್ಕದಲ್ಲಿರೋರು ನೋಡಿ ಕಲಿಬೇಕು. ಈ ತರದ್ದೆಲ್ಲ ವಿಷಯಗಳನ್ನ ನಾನು ಒಟ್ಟಾರೆ ಹೇಳ್ಬೇಕಾಗಿತ್ತು. ಅದೇ ಇದೆ, ನಾನು ಏನು ಹೇಳ್ಬೇಕು ಅನ್ಕೊಂಡಿದ್ದೀನಲ್ಲ ಅದನ್ನ ನಾನ್ ಹೇಳಿದ್ರೆ, ಕತೆಗಾರನಾಗಿ ಹೇಳಿದ್ರೆ ಅವು ಯಾವುದೇ ಮುಟ್ಟಲ್. ಪಾತ್ರಗಳಿಂದ ಪರಿಚಯ ಮಾಡಿದ್ರೆ ಮಾತ್ರ ಅಥವಾ ಪಾತ್ರಗಳಿಂದ ಇಳಿಸಿದ್ರೆ ಮಾತ್ರ ಓದುಗನಿಗೆ ಅಥವಾ ನೋಡುಗನಿಗೆ ಮುಟ್ಟುತ್ತೆ ಅಂತ. ಹಾಗಾಗಿ ಅದೆಲ್ಲದನ್ನು ರೇಣುಕಾ ಮತ್ತೆ ನಾಗೇಂದ್ರಪ್ಪ ಇಂದ ಮುಟ್ಟಿಸಿರೋದು. ಸೊ ಇವಾಗ ನಿಮ್ಮ ಡೈರಿ ಮಿಲ್ಕ್ ಚಾಕ್ಲೇಟ್, ಆ ಕತೆ ತುಂಬಾ ವಿಭಿನ್ನ. ನೀವು ಚಾಕ್ಲೇಟ್ ಅನ್ಕೊಂಡ ತಕ್ಷಣ ಕತೆ ನೀನು ಎಕ್ಸ್ಪೆಕ್ಟ್ ಮಾಡ್ಕೊಂಡು ಹೋಗ್ತೀವಿ. ಅಲ್ಲಿ ಅದೇ ನೀವು ಮೊದಲೇ ಹೇಳಿದಾಗೆ ಒಂದು ಪೊಲೀಸ್ ಕ್ವಾರ್ಟರ್ಸ್, ಅಲ್ಲಿ ನಡೆಯುವಂತ ಪ್ರೇಮ,
ದುರಂತ ಇವೆಲ್ಲ ಕಟ್ಕೊಡೋ ಒಂದು ಕತೆ. ಈ ಕತೆ ಹುಟ್ಟಿದ್ದು ಎಲ್ಲಿ? ಈ ಕತೆ ಹುಟ್ಟಿಗೆ ಕಾರಣಗಳೇನು? ಹುಟ್ಟಿಗೆ ಕಾರಣ ಏನಂದ್ರೆ, ನಾನು ಹೇಳ್ದಂಗೆ ನಾವು ಅಪ್ಪ ಪೊಲೀಸ್ ಇದರಲ್ಲಿ ಬಂದೋಬಸ್ತ್ಗಳು ಒಂದಷ್ಟು ನಡೀತಿತ್ತು. ಅಂದ್ರೆ ಸಿವಿಲ್ ಡ್ಯೂಟಿ ಮಾಡೋದು. ಈ ಸಿವಿಲ್ನವ್ರಿಗೆ ಬಂದೋಬಸ್ತ್ ಹಾಕೋದು ಯಾವಾಗ ಅಂದ್ರೆ ಪರಿಸ್ಥಿತಿ ಕೈ ಮೀರಿ ಹೋದಾಗ. ಅಂತದೊಂದು ಪರಿಸ್ಥಿತಿ ಕೈ ಮೀರಿ ಹೋಗಿತ್ತು ಯಾವಾಗ ಅಂದ್ರೆ ಹಗರಿಬೊಮ್ಮನಹಳ್ಳಿನಲ್ಲಿ ಇಂಥದೊಂದು ಇದಾಗಿತ್ತು. ಅಂದ್ರೆ ಒಬ್ಬ ಹುಡುಗ ಒಬ್ಬ ಹುಡುಗಿನ ಓಡಿಸ್ಕೊಂಡೋಗಿ ಎದುರುಗಡೆ ಇರೋನ ಹುಡುಗಿ ಕಡೆ ಕೋಮಿನ ಅಥವಾ ಆ ಜಾತಿಯ ಇವರಿಗೆ ಆ ಸುದ್ದಿ ಮುಟ್ಟಿಸಿ, ಆ ಸುದ್ದಿ ಅನ್ನೋದು ಇಡೀ ಊರನ್ನ ಒಂದ್ 4-5 ದಿನ ಸ್ತಬ್ಧ ಮಾಡ್ಬಿಟ್ಟಿತ್ತು. ಅಂದ್ರೆ ತುಂಬಾ ಆಗಿನ ಕಾಲಕ್ಕೆ 1-2-3 ಕೋಟಿ ಆಸ್ತಿ ಪಾಸ್ತಿ ನಷ್ಟ ಆಗಿತ್ತು ಅಂತ ನಾನು ಸುದ್ದಿ ಕೇಳಿದ್ದೆ. ಸೊ ಅದು ನನಗೆ ತುಂಬಾ ಕಾಡ್ತಿತ್ತು. ಅಂದ್ರೆ ಆ ಬಂದೋಬಸ್ತ್ ಗದ್ದಲದಲ್ಲಿ ನಾವೊಬ್ಬ ಕೂಡ ಹೋಗ್ಬೇಕಾಗಿತ್ತು, ಅಥವಾ ನನಗೆ ಅದು ನೆನಪಿಲ್ಲ ಹೋಗಿದ್ರ ಅಂತ. ಸೊ ಒಬ್ಬ ಪೊಲೀಸ್ ಮಗನಾಗಿ ಆ ಪೊಲೀಸ್ ಪಾಯಿಂಟ್ ಆಫ್ ವ್ಯೂ ಇಂದ ಏನ್ ಹೇಳ್ಬೋದು ಅನ್ನೋದಕ್ಕೆ ನನಗೆ ಈ ಕಥೆನೇ ಸರಿ ಅಂತ ಅನಿಸ್ತು. ಅಂದ್ರೆ ನನ್ನ ಪೊಲೀಸ್ ಕ್ವಾರ್ಟರ್ಸ್ನ ಯಾವ್ದಾದ್ರು ಒಂದು ಕಥೆನಲ್ಲಿ ಇಷ್ಟು ಗಾಢವಾಗಿ ತರಕ್ ಆಗಿರ್ಲಿಲ್ಲ ನನಗೆ. ಸೊ ಈ ಇನ್ಸಿಡೆಂಟ್ ಬಂದಾಗ ನನಗೆ ಅದನ್ನ ಕಟ್ಟಬಹುದು ಅಂತ ಅನಿಸ್ತು. ಆಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್, ನಾವಂತೂ ಡೈರಿ ಮಿಲ್ಕ್ ಚಾಕ್ಲೇಟ್ ಗಿಂತ ಅದ್ರ ಜೊತೆ ಬರ್ತಿತ್ತಲ್ಲ, ಅದು ಬಂಗಾರ ಮತ್ತೆ ಸಿಲ್ವರ್ ಬೆಳ್ಳಿ ಬಣ್ಣದ ಅದೊಂದು ಹೊದಿಕೆ ಇತ್ತಲ್ಲ, ಅದನ್ನೇ ಕೂಡಿಡಕ್ಕೆ ತುಂಬಾ ಚಾಕ್ಲೇಟ್ ಪೇಪರ್ ಇತ್ತಲ್ಲ, ಅದು ಅಂದ್ರೆ ಹೊರಗಡೆ ಪೇಪರ್ ಅಲ್ಲ, ಮತ್ತೆ ಸಿಲ್ವರ್ ಕಲರ್ ಅಥವಾ ಗೋಲ್ಡನ್ ಕಲರ್. 5 ರೂಪಾಯಿ, 1 ರೂಪಾಯಿ, 2 ರೂಪಾಯಿ ಅಂದ್ರೆ ಬಂದವ್ರ ಹತ್ರ ಕೇಳಿದ್ರೆ ನಾವು ಅಮ್ಮ ಓದಿತಾರೆ. ಸೊ ಅದನ್ನ ಸುದ್ದಿ ಅಪ್ಪಗೋಗಿ ಅಪ್ಪ ಇನ್ನೊಂದ್ಸರಿ ಓದಿತಾರೆ. ಈ ತರದ್ದೆಲ್ಲ ಇದ್ದಾಗ ಸೊ ಅಮ್ಮನೇ ಅಥವಾ ಅಪ್ಪನೇ ಒಂದು ಡೈರಿ ಮಿಲ್ಕ್ ಚಾಕ್ಲೇಟ್ ಕೊಟ್ರೆ ಅದು ಯಾರನ್ನ ಬೇಕಾದ್ರೂ ಏನ್ ಬೇಕಾದ್ರೂ ಕೆಲಸ ಮಾಡಿಸ್ಬೋದು ಅಂತ. ಒಟ್ಟಾರೆ ಒಂದು 3 ತಲೆಮಾರನ್ನ ಇಟ್ಕೊಂಡು ಬರೆದ ಕತೆ ಅಂತ ನನಗೆ ಅನ್ಸುತ್ತೆ. ಅಪ್ಪ ಅಮ್ಮ ಹೆಂಗ್ ಪ್ರೇಮಿಗಳು, ಮತ್ತೆ ಡೈರಿ ಮಿಲ್ಕ್ಗೋಸ್ಕರ ಅವರಿಗೆ ಸಹಾಯ ಮಾಡೋರ ಮಕ್ಕಳು, ಆ ಜರ್ನಿ ಪೂರಾ 3 ತಲೆಮಾರನ್ನ ಕವರ್ ಮಾಡುತ್ತೆ. ಈಗ ಇಷ್ಟು ಕಥೆಗಳಲ್ಲಿ ನಿಮ್ಮ ಎಡೆ ಸಂಕಲನದಲ್ಲಿ 9 ಕಥೆಗಳಿದೆ. ಇದರಲ್ಲಿ ನಿಮ್ಮನ್ನ ಅತಿಯಾಗಿ ಕಾಡಿದ ಅಥವಾ ನಿಮ್ಗೆ ಇದು ಸಂತೃಪ್ತಿ, ಇದು ಕಂಪ್ಲೀಟ್ ಅಂತ ಅನ್ಸಿದ ಕಥೆ ಯಾವುದು? ನಾನು ಅಂದ್ರೆ ಆರ್ಡರ್ ವೈಸ್ ಅಂತ ಹೇಳೋದಾದ್ರೆ ಇದೇ ಕಥೆನಲ್ಲಿ ನನಗೆ ಎಡೆ ತುಂಬಾ ಇಷ್ಟ ಆಗುತ್ತೆ. ಯಾಕಂದ್ರೆ ಅದು ನನಗೆ ತುಂಬಾ ನೆಮ್ಮದಿ ಕೊಟ್ಟಿರೋ ಕತೆ. ಆಮೇಲೆ ಅದು ಬೇರೆ ಬೇರೆ ಕಡೆ ಅಚ್ಚಾಯ್ತು. ಮಯೂರದಲ್ಲಿ ಅಚ್ಚಾಗಿದ್ದ ಕತೆ ಅದು. ಅದೊಂದಿರುತ್ತಲ್ಲ, ಅಂದ್ರೆ ಒಂದ್ ಕಡೆ ನಮ್ಮ ಕತೆ ಎಲ್ಲಾದ್ರೂ ಸ್ವೀಕೃತ ಆದ್ರೆ ಅಥವಾ ಒಂದ್ ಕಡೆ ಅಚ್ಚಾದ್ರೆ ಒಂದ್ ನೆಮ್ಮದಿ ಇರುತ್ತಲ್ಲ. ಹಂಗಾಗಿ ಈ ಕತೆ ಪರವಾಗಿಲ್ಲ ಅನ್ನೋ ಅಷ್ಟಕ್ಕೆ ಮುಟ್ಸಿದ ಕತೆ ಕೂಡ. ಆಮೇಲೆ ಬರೆಯುವಾಗ ನನಗೆ ತುಂಬಾ ನೆಮ್ಮದಿ ಕೊಟ್ಟಿದ್ ಕತೆ. ಅಂದ್ರೆ ಆವಾಗ ನನ್ನ ತೊಳಲಾಟಗಳು ಬೇರೆ ಇದ್ವು ಆ ಕತೆ ಬರೆಯುವಾಗ. ಸೊ ಅದನ್ನೆಲ್ಲದನ್ನು ತಣ್ಣಗ್ ಮಾಡಿದ ಕತೆ. ಆಮೇಲೆ ಆಗ ತಾನೇ ನಾನು ಯೋಗರಾಜ್ ಭಟ್ ಸರ್ ಜೊತೆ ಕೆಲಸ ಮಾಡಕ್ಕೆ ಶುರು ಮಾಡಿದೆ. ಅವ್ರ ಕೆಳಗಡೆ ಅವ್ರ ದನಕಾಯನ ಸಿನಿಮಾದಲ್ಲಿ ಕೂಡ ಕೆಲಸ ಮಾಡ್ತಿದ್ದೆ. ಆ ತರದ್ದೆಲ್ಲ ವಿಷಯಗಳೆಲ್ಲ ಸೇರ್ಕೊಂಡು ಕತೆ ಕಟ್ಟುವಿಕೆ ಇನ್ನು ಸ್ವಲ್ಪ ಅಲ್ಲಿವರೆಗೆ ಬರೀತಿದ್ದ ಕತೆಗಳಿಗಿಂತ ಇನ್ನು ಒಂದ್ ಹೆಜ್ಜೆ ಮುಂದೆ ಇತ್ತು ಅಂತ. ಈಗ ನೀವು ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡೋಕ್ ತೊಡಗಿಸ್ಕೊಂಡ್ಮೇಲೆ ಈ ಪುಸ್ತಕ ಬರೆದಿದ್ದೀರಾ. ನಾವು ನೋಡುವಾಗ ನಮ್ಮ ಸುತ್ತಮುತ್ತ ಇರೋ ಒಡನಾಟದಲ್ಲಿರೋ ಸಿನಿಮಾದವ್ರಂದ್ರೆ ಅದ್ರ ಆಚೆಗೆ ಅವ್ರು ಏನು ಮಾಡೋಕ್ ಹೋಗಲ್ಲ. ಅದನ್ನ ಅಂದ್ರೆ ತುಂಬಾ ಸತಿ ಮಾತಾಡುವಾಗ ಇವನೊಬ್ಬ ಸಿನಿಮಾ ಹುಚ್ಚ ಅನ್ನೋ ತರದ್ದು ಹೇಳಿರುತ್ತೆ. ಅವರು ಏನೇ ಮಾತಾಡಿದ್ರು ಬರೀ ಸಿನಿಮಾದ್ದು ಇವರು ಹೇಳ್ಕೊಂಡ್ ತಿರುಗಾಡೋದಿರುತ್ತೆ. ಬಟ್ ನಿಮ್ಗೆ ಅಷ್ಟು ಕೆಲಸದ ಮಧ್ಯೆ ಕೂತ್ಕೊಂಡು ಕತೆ ಬರೆಯುವಂತ ಪ್ರಶಾಂತತೆ ಯಾವಾಗ ಸಿಗುತ್ತೆ, ಅಥವಾ ನೀವು ಯಾವ ಟೈಮಲ್ಲಿ ಕತೆ ಬರೀತೀರಾ? ಒಂದು ಏನಂದ್ರೆ, ನಾನು ಕನ್ನಡದ ಎಲ್ಲಾ ಸುದ್ದಿ ಹಾಳೆಗಳಿಗೆ, ನ್ಯೂಸ್ ಪೇಪರ್ಗಳಿಗೆ ನಾನು ದೊಡ್ಡ ಋಣಿ ಇರಬೇಕು. ನ್ಯೂಸ್ ಪೇಪರ್ ಪ್ಲಸ್ ಮ್ಯಾಗಝಿನ್ಗಳಿಗೆ. ಯಾಕಂದ್ರೆ ಅವರು ನಡೆಸುವ ಕೋರ್ಟ್ಗಳಿದಲ್ಲ, ಅದಕ್ಕೆ ಅಂತಾನೆ ನಾನು ಕತೆಗಳನ್ನ ಅಂದ್ರೆ ಈಗ ಬರೀಲೇಬೇಕು ಅಂದ್ರೆ ಅದರದ್ದು ನನಗೊಂದು ಕೊನೆ ದಿನ ಇದಿದೆ, ಕೊನೆ ತೇದಿ ಇದಿದೆ ಅಂತಿದ್ದಾಗ ನಾನು ಅದನ್ನ ಬರಿತೀನಿ. ಆ ಬರೆಯೋಕೆ ಕಾರಣ ಏನು ಅಂದ್ರೆ, ಈಗ ಬದುಕಿನಲ್ಲಿ ನಮ್ಗೆ ಏನೋ ಒಂದು ತಲೆಯಲ್ಲಿ ಓಡ್ತಾನೆ ಇರುತ್ತಲ್ಲ. ಸೊ ಅದಕ್ಕೆಲ್ಲದಕ್ಕೂ ನಾನು ಬರವಣಿಗೆ ರೂಪ ಕೊಟ್ರೆ ನಾನು ಅದರಿಂದ ಹೊರಗೆ ಬರ್ತೀನಿ ಅನ್ನೋ ನಂಬಿಕೆ ನನಗೆ. ತುಂಬಾ ನಂಬ್ತೀನಿ ನಾನು ಅದನ್ನ. ಅಂದ್ರೆ ಬರೀ ಬಗೆಹರಿಯುತ್ತೆ ಅಂತ. ಸೊ ಅಂತ ಕತೆ ಕಟ್ಟುವಿಕೆಯ ವಿಷಯದಲ್ಲಿ ಈಗ ಸಿನಿಮಾ ನನಗೆ ಅನ್ಸೋ ಪ್ರಕಾರ ಅಥವಾ ದೊಡ್ಡೋರ್ ಮಾತಿನ ಪ್ರಕಾರ ಬದುಕಿನ ಎಲ್ಲವನ್ನೂ ಕಲೆ ಹಾಕೋದೇ ಸಿನಿಮಾ. ಈ ಎಲ್ಲವನ್ನೂ ಕಲೆ ಹಾಕೋದು ಮೊದಲಾಗೋದೇ ಬದುಕಿನಿಂದ. ಆಮೇಲೆ ಸಿನಿಮಾ ಅನ್ನೋದು ಕ್ರಾಫ್ಟ್.
ಅದರಲ್ಲಿ ಎಲ್ಲದಕ್ಕಿಂತ ಜಾಸ್ತಿ ಯಾವುದು ಅರಿದು ಅಂದ್ರೆ ಯಾವ್ದು ಇಂಪಾರ್ಟೆಂಟ್ ಅಂತ ನನ್ನ ಕೇಳಿದ್ರೆ ನಾನು ಬರವಣಿಗೆ ಅಂತ ಹೇಳ್ತೀನಿ. ಈಗ ನಾನು ಕಥೆಗಾರನ ಆಗದೆ ಇದ್ರೆ ನಾನು ಚಿತ್ರಕಥೆಗಾರನ ಆಗ್ಲೇಬೇಕಾಗಿತ್ತು. ನನ್ನ ಸಿನಿಮಾಗಳಿಗೆ ಅಥವಾ ಸಿನಿಮಾ ನಿಮಗೆ ತುಂಬಾ ಚೆನ್ನಾಗಿ ಮುಟ್ಟೋದು ಅದರ ಚಿತ್ರಕಥೆಯಿಂದ. ಸೊ ಕಥೆಗಾರ ಬೇರೆ ಆಗಿದ್ರು, ಚಿತ್ರಕಥೆಗಾರನೇ ನಿರ್ದೇಶಕ ಆಗಿದ್ದಾಗ, ನಡೆಸೋಗ ಆಗಿದ್ದಾಗ ಆ ಕತೆ ಚೆನ್ನಾಗಿ ಮುಟ್ಟುತ್ತೆ ಅಂತ. ಈ ತೆರೆಗೆ ಕಥೆಯನ್ನ ಅಥವಾ ತೆರೆ ಕಥೆಗಳನ್ನ ಬರೆಯುವ ಅಥವಾ ಕಟ್ಟೋ ನಿಟ್ಟಿನಲ್ಲಿ ನಾನು ಒಂದಷ್ಟು ಕಥೆಗಳನ್ನ ಬರಿಬೇಕಾಯ್ತು. ಈಗ ನಿಮ್ಮ ಅಮರ ಪ್ರೇಮಿ ಯಾರು ಅಜ್ಜ ಬಗ್ಗೆ ಆಮೇಲೆ ಬರುತ್ತೆ. ಇವಾಗ ನಿಮ್ಮ ಕಥೆಗಳಲ್ಲೆಲ್ಲ ಕಥೆಗಳನ್ನ ಓದ್ತಾ ಎಲ್ಲ ಕಥೆಗಳಲ್ಲೂ ರಾಜ್ಕುಮಾರ್ ಬರ್ತಾರೆ. ನೀವು ಇವಾಗ ಅಣ್ಣವ್ರಂದ್ರೆ ಒಂದು ಆದರ್ಶ ಅಂತ ನೋಡ್ತಾರೆ. ಮನುಷ್ಯ ಹೇಗೆ ಬದುಕಬೇಕು ಅಥವಾ ಕಲೆನ ಹೇಗೆ ನೋಡ್ಬೇಕು ಅಥವಾ ಸಿನಿಮಾ ಹೇಗೆ ಮಾಡ್ಬೇಕು, ಯಾರಿಗೆ ಮಾಡ್ಬೇಕು ಅನ್ನೋ ತರದ್ ಇದೆಯಲ್ಲ, ಅದನ್ನ ನೀವು ಪ್ರಭಾವದಿಂದ ನೀವು ಸಿನಿಮಾ ಕ್ಷೇತ್ರಕ್ಕೆ ಬಂದ್ರಿ. ಮತ್ತೆ ಇವತ್ತಿನ ಕಥೆಗಳು ಡೈಲಾಗ್ ಬೇಸ್ಡ್ ಅಥವಾ ಕಥೆನೇ ಇಲ್ಲದೆ, ಇವಾಗ ತುಂಬಾ ಸರ್ತಿ ಏನಾಗುತ್ತೆ, ಸಿನಿಮಾ ಕ್ಷೇತ್ರಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ ಅಂದ್ರೆ ರಿಯಲ್ ಎಸ್ಟೇಟ್ ಇಂದ ಬರುತ್ತೆ. ಆಸಕ್ತಿ ಇವಾಗ ನಿಮ್ ತರ ತುಂಬಾ ರೆಡಿ ಆಗಿ ಅದಕ್ಕೋಸ್ಕರ ಒಂದಷ್ಟು ಓದಿ ಬರ್ದು ಟ್ರೈನ್ ಆಗಿ ಬರೋರ್ಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಅದನ್ನ ಸ್ಟೈಲ್ ಅನ್ಕೊಂಡ್ ಬರೋರು, ಫ್ಯಾಷನ್ ಅನ್ಕೊಂಡ್ ಬಂದ್ರೆ ಹೇಗೆ ಮಾತಾಡ್ಬೇಕಂತ ಕೂಡ ಗೊತ್ತಿಲ್ಲದೆ ಇರೋರು ಬರ್ತಾ ಇರ್ತಾರೆ. ಈ ಅನುಭವದಲ್ಲಿ ನಿಮ್ಗೆ ಅಣ್ಣವರ ಸಿನಿಮಾಗಳನ್ನ ನೋಡ್ತಾ ಬೆಳೆದ ನಿಮ್ಗೆ ಈಗ ನೀವು ಮಾಡಿರೋ ಸಿನಿಮಾಗಳಿರ್ಬೋದು ಅಥವಾ ನೀವು ನೋಡ್ತಿರೋ ಸಿನಿಮಾಗಳಲ್ಲಿ ಏನ್ ವ್ಯತ್ಯಾಸ ಅನ್ಸುತ್ತೆ, ಏನ್ ಬದಲಾವಣೆ ಅನ್ಸುತ್ತೆ, ಅದನ್ನ ಹೇಗೆ ನೀವು ಅನಾಲಿಸಿಸ್ ಮಾಡ್ತೀರಿ? ಅದೇ ಅಂದ್ರೆ ನನಗನ್ಸೋ ಪ್ರಕಾರ ಅಣ್ಣವ್ರು ಆಡಿದ್ರು ಅಂತ ಒಂದು ಮಾತು ಇತ್ತೀಚೆಗೆ ತುಂಬಾ ಓಡಾಡ್ತೈತೆ. ಅದೇನಂದ್ರೆ ನಾವು ಹೆಂಗಿದೀವೋ ಹಂಗ್ ಸಿನಿಮಾ ಮಾಡೋದಕ್ಕಿಂತ ನಾವು ಹೆಂಗ ಆಗ್ಬೇಕು ಅನ್ನೋ ತರದ ಸಿನಿಮಾಗಳನ್ನ ಮಾಡ್ಬೇಕು ಅಂತ. ಇದು ಎಲ್ಲರಿಗೂ ಹಿಡಿಸದೇ ಇರ್ಬೋದು, ಎಲ್ಲ ನಡೆಸುಗರಿಗೆ ಅಥವಾ ಎಲ್ಲ ಕಥೆಗಾರರಿಗೆ ಅಥವಾ ಎಲ್ಲ ನೋಡುಗರಿಗೂ ಕೂಡ ಹಿಡಿಸದೇ ಇರ್ಬೋದು. ಆದ್ರೆ ಕಲೆಯನ್ನ ಒಂದು ಸಮಾಜವನ್ನ ತಿದ್ದೋಕೆ ಅಥವಾ ಕಲೆನ ನಾನು ಒಳ್ಳೆಯವನಾಗಕ್ಕೆ ಬಳಸ್ತಾರಲ್ಲ, ಅವ್ರಿಗೆಲ್ಲರಿಗೂ ಇದು ಇಷ್ಟ ಆಗೇ ಆಗುತ್ತೆ. ವೆಟ್ರಿಮಾರನ್ ಕೂಡ ಇದನ್ನೇ ಹೇಳ್ತಾರೆ, ಸಿನಿಮಾ ಅನ್ನೋದೊಂದು ಸಾಮಾಜಿಕ ಅಸ್ತ್ರ, ಅದನ್ನ ಮೂಲಕ ನನ್ನ ಸಮಾಜ ತಿದ್ದಬೇಕು ಅಂತ. ತಿದ್ದೋ ಕಡೆಗೆ ಅಥವಾ ಗಮನ ಹರಿಸೋ ಕಡೆಗೆ ಅದು ಕೆಲಸ ಮಾಡ್ಬೇಕು ಅಂತ. ನನಗನ್ಸೋ ಪ್ರಕಾರ ಅಣ್ಣವ್ರ ಸಿನಿಮಾಗಳು ಈ ಕನ್ನಡ ನಾಡಿಗೆ ಅದೇ ಕೆಲಸ ಮಾಡಿದೆ. ಯಾಕಂದ್ರೆ ಅಣ್ಣವ್ರ ಸಿನಿಮಾಗಳನ್ನ ಮಾಡುವಾಗ ಕರ್ನಾಟಕ ರಾಜ್ಯ ಅನ್ನೋದು ಕೂಡಿರ್ಲಿಲ್ಲ. ಇನ್ನು ನಾವು ಬೇರೆ ಬೇರೆ ರಾಜರ ಆಡಳಿತದಲ್ಲಿ ಇದ್ವಿ. ಕನ್ನಡದ ಗುಣವನ್ನ ಕನ್ನಡದ ಮಂದಿಗೆ ತುಂಬತಾ ಕೆಲಸ ಮಾಡಿದ್ರು. ಇಲ್ಲಾಂದ್ರೆ ನನಗೆ ಅನ್ಸೋ ಪ್ರಕಾರ ನಾನು ಯೋಚನೆ ಮಾಡ್ತಿರ್ತೀನಿ, ಅಂದ್ರೆ ಮಂತ್ರಾಲಯ ಮಹಾತ್ಮೆ ತರದ ಸಿನಿಮಾದಲ್ಲೂ ಕೂಡ ಕನ್ನಡದ ಒಲವನ್ನ ಹೆಚ್ಚಿಸೋ ಹಾಡು ಯಾಕಿದೆ ಅನ್ನೋದು. ಅವರೆಲ್ಲ ಸಿನಿಮಾದಲ್ಲೇ ಅದಿರುತ್ತೆ, ಅವರ ಭಾಷೆ, ಸಾಂಸ್ಕೃತಿಕ ನಾಯಕ ಹೇಗಿರ್ಬೇಕು. ಸೊ ಅದೆಲ್ಲದೂ ಕೂಡ ನಾನು ಸಿನಿಮಾ ಮಾಡ್ತಿದ್ದೀನಿ. ಆದ್ರೆ ನಾನು ಸಿನಿಮಾ ಮಾಡೋದ್ರ ಜೊತೆಗೆ ನನ್ನ ಹೊಣೆಗಾರಿಕೆ ಬರೀ ಸಿನಿಮಾ ಅಷ್ಟೇ ಅಲ್ಲ. ಆದ್ರೆ ಸಿನಿಮಾ ದಾಟಿ ಹೋಗದೇನೆ ನಾನು ನನ್ನ ನಡೆನುಡಿಗಳಿಂದ ಅಥವಾ ನಾನು ಮಾಡಕ್ ಇವಾಗ ಅವ್ರ ನಡೆನುಡಿ, ಅವ್ರ ಸಿನಿಮಾನೇ ಅವ್ರ ನಡೆನುಡಿ. ಸೊ ಅದರಿಂದನೂ ನಾನು ನಾಡಿಗೆ ಏನಾದ್ರೂ ತಿಳಿಸ್ಬೋದು ಅಂತ. ಅದರಿಂದ ದೊಡ್ಡ ಬದಲಾವಣೆಗಳು ಅದರಿಂದ ಅನ್ನೋದಕ್ಕಿಂತ ಒಂದು ಗಮನ ಸೆಳಿಬೋದು ಅನ್ನೋ ಅರಿವು ಅಣ್ಣವ್ರಿಗೆ ಮತ್ತೆ ಅಣ್ಣವ್ರನ್ನ ಕಟ್ಟಿದ ಮಂದಿ ಇದ್ರಲ್ಲ ಸುತ್ತಮುತ್ತ ಅವ್ರಿಗೆ ಬಹಳ ಇತ್ತು ಅಂತ. ಹಂಗಾಗಿ ಮೊದಲ ಸಿನಿಮಾದಲ್ಲಿ ಕೂಡ ಹೇಳ್ದಂಗೆ ನಾವ್ ಹೆಂಗಿದೀವಿ ಅನ್ನೋ ತರ ಸಿನಿಮಾ ಮಾಡಿದ್ರು ಕೂಡ ಅಣ್ಣವರು ತಮ್ಮ ಹಿಡಿತದಲ್ಲಿ ಅಥವಾ ತಮ್ಮ ಹತೋಟಿಗೆ ಯಾವಾಗ ಸಿನಿಮಾಗಳು ಬಂದ್ವಲ್ಲ ಅವಾಗ ತುಂಬಾ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ರು ಅಂತ. ಇವಾಗ ಅವರು ಬಂಗಾರದ ಮನುಷ್ಯ ಮಾಡಿದಾಗ ಎಷ್ಟೋ ಜನ ಮತ್ತೆ ವಾಪಸ್ ಹೋಗಿ ಹಳ್ಳಿಗಳಿಗೆ ಹೋಗಿ ರೈತರಾಗಿ ಬದುಕೋಗಿದ್ದಾರೆ. ಇವತ್ತಿನ ಕತೆ ಏನು ಹೇಳ್ತಾರೆ ಅಂದರೆ, ಇವಾಗ ರವಿಚಂದ್ರನ್ ಮಾತಾಡಬೇಕಾದ್ರೆ ಮತ್ತೆ ಪ್ರತಿಯೊಬ್ಬರು ತುಂಬ ಜನ ಏನು ಹೇಳ್ತಾರೆ ಅಂದರೆ, ಜನ ಏನು ನೋಡ್ತಾರೆ, ಯಾವುದನ್ನು ಇಷ್ಟಪಡ್ತಾರೆ ಅದನ್ನು ನಾವು ಕೊಡ್ತಿದ್ದೀವಿ ಅನ್ನೋ ಥರ ಮಾತಾಡೋದೇ ಹೆಚ್ಚಿರುತ್ತೆ. ಆದರ್ಶಗಳು ಅದೆಲ್ಲ ಪಕ್ಕಕ್ಕಿಟ್ಟು ಹಂಗೆ ಇರೋಕ್ಕಾಗಲ್ಲ, ಇದು ಲೈಫ್ ಸ್ಟೈಲ್ ಅಂದರೆ ಸಾಮಾಜಿಕ ಮೌಲ್ಯಗಳು ಮತ್ತು ನೈತಿಕತೆ ಈ ಥರದ್ದೆಲ್ಲ ಸಿನಿಮಾ ಕ್ಷೇತ್ರದಿಂದ ಹೊರತು ಅನ್ನೋ ಥರ ಆಗ್ತಾ ಇದೆ ಅನ್ನೋ ಒಂದು ಆತಂಕ ಅಂತೂ ಇದ್ದೇ ಇದೆ. ಇದನ್ನ ನೀವು ಹೇಗೆ ಫೇಸ್ ಮಾಡ್ತೀರಾ? ಇಲ್ಲ, ಅದನ್ನ ನಾನು ಹೇಗೆ ನೋಡ್ತೀನಿ ಅಂದ್ರೆ, ಎಲ್ಲದಕ್ಕೂ ಎಲ್ಲಾ ತರದ ನೋಡುಗರು ಅಥವಾ ಎಲ್ಲದಕ್ಕೂ ಎಲ್ಲಾ ತರದ ಓದುಗರು ಇದ್ದೇ ಇರ್ತಾರೆ ಅಂತ. ಒಂದಷ್ಟು ಮಂದಿ ಯಾವ ಹೊತ್ತಿನಲ್ಲಿ ಯಾವ್ದನ್ನ ನೋಡ್ತಿದ್ದಾರೆ ಅನ್ನೋದು ಉಳಿದವ್ರನ್ನು ಅದೇ ಕೆಟಗರಿಗೆ ತರಕ್ಕಾಗಲ್ಲ. ಅದು ಯಾವಾಗ್ಲೂ ನಾವು ಅರಿವಿನಲ್ಲಿ ಇಟ್ಕೋಬೇಕು. ಅಂದ್ರೆ ನೋಡೋರು, ಅಂದ್ರೆ ಸಿನಿಮಾ ಮಾಡೋರಾಗ್ಲಿ ಅಥವಾ ಬರೆಯೋರಾಗ್ಲಿ ಅಥವಾ ಯಾವುದೇ ಕಲಾ ಪ್ರಕಾರದಲ್ಲಿ ಇರೋರು, ಇದೇನೋ ನಡೀತಾ ಇದೆ ಅದನ್ನೇ ಎಲ್ಲರೂ ನಡೀತಿರೋದೆ, ಅದನ್ನೇ ಎಲ್ಲರೂ ಬಯಸ್ತಿದ್ದಾರೆ ಅಂತ ಅನ್ಕೊಳೋದು ತಪ್ಪು.
ಯಾವುದೇ ನೀವು ನೀವು ಬಂಗಾರದ ಮನುಷ್ಯ ಸಿನಿಮಾನೇ ತಗೊಂಡ್ರು ಕೂಡ ಆಗಿನ ಕಾಲದ ಒಂದಷ್ಟು ಜನ ಈ ತರದ್ದು ಜನ ಯಾರಿರ್ತಾರೆ, ಇಷ್ಟು ಆದರ್ಶ ಪುರುಷ ಯಾರಿರ್ತಾರೆ, ಈ ತರದ್ದು ಮಾತಾಡಿದೆ. ಅಥವಾ ಇತ್ತೀಚಿನ ನೀವು ಯಾವುದೇ ಸಿನಿಮಾಗಳನ್ನ ನೋಡ್ತಿದ್ರು ಕೂಡ ಈ ತರ ಎಲ್ಲಿರ್ತಾರೆ, ಅಥವಾ ಈ ತರ ನಡೆಸ್ಕೊಳೋದು ಇನ್ನೊಂದು ಎದುರಿಗಿರೋರ್ನ ಈ ತರ ಎಲ್ಲಿ ಆಗುತ್ತೆ ಅಂತ. ಎರಡಕ್ಕೂ ಜನ ಇದ್ದಾರೆ. ಆದ್ರೆ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ನಮ್ಗೆ ಈಗ ಮೊದಲಿನ ತರ ಮಾದರಿಗಳಿಲ್ಲ. ಅಂದ್ರೆ ನಾವು ಇವ್ರ ತರ ಬೆಳಿಬೇಕು. ಈಗ ನನ್ನ ತಂದೆಯವ್ರಿಗೆ ಸಿನಿಮಾಗಳೇ ಒಬ್ಬ ಹೀರೋನ ಕಂಡುಕೊಳ್ಳೋಕೆ ಇದ್ದ ದಾರಿ, ಬದುಕಿನ ಮೌಲ್ಯಗಳನ್ನ ಅದಕ್ಕಿಂತ ಹಿಂದಿರೋರ್ಗೆ ಅವ್ರಿಗೆ ಒಬ್ರು ಗಾಂಧೀಜಿನೋ ಇದ್ರು, ಅಥವಾ ಸುಭಾಷ್ ಚಂದ್ರ ಬೋಸ್ ಇದ್ರು, ಅಥವಾ ಈ ತರದ ದೊಡ್ಡ ದೊಡ್ಡ ಹೋರಾಟಗಾರರು ಇದ್ರು. ಅದಕ್ಕಿಂತ ಮುಂದೆ ಬಂದವರಿಗೆ ಕುವೆಂಪು ಅವರಿದ್ರು. ಅವ್ರವ್ರ ಕ್ಷೇತ್ರಗಳಲ್ಲಿ ಯಾರ್ಯಾರು ಹೆಚ್ಚು ಸಾಧನೆ ಮಾಡಿರ್ತಾರಲ್ಲ, ಸೊ ಅವರ ಕೆಲಸ ಇತ್ತು. ಈಗ ಅಂತವ್ರಿಲ್ಲ ನಮ್ಗೆ. ನಾನೀಗ ಯಾರನ್ನೋ ಒಬ್ರನ್ನ ನೋಡಿ ಇವ್ರ ತರ ಆಗ್ಬೇಕು ಅನ್ನೋದು ಎಷ್ಟು ಜನ ಇದ್ದಾರೆ. ಆಮೇಲೆ ಅವ್ರು ಎಷ್ಟು ಜನ ಇರೋರು ಅಂತ ಏನಾದ್ರೆ ಇವಾಗ ಯಾವ್ದು ಹೆಸರು ಹೇಳ್ಬೇಕು, ಇಲ್ಲ ಅಂತ ಹೇಳಕ್ಕಾಗಲ್ಲ ನಾವು. ಆದ್ರೆ ಅವರು ಕೂಡ ನಾನು ಇಡೀ ಬದುಕಲ್ಲಿ ಇವರ ಎಲ್ಲಾ ಗುಣಗಳನ್ನು ನಾನು ಪಾಲಿಸ್ಬೇಕು ಅನ್ನೋರು ಎಷ್ಟು ಜನ ಇದ್ದಾರೆ, ಆದರ್ಶ ಅನ್ಕೊಬೇಕು ಅನ್ಸೋದು. ಈಗ ನಾನು ತುಂಬಾ ಪಾಲಿಸೋರು ಯಾವುದೋ ಒಂದು ದೊಡ್ಡ ವಿಷಯದಲ್ಲಿ, ಅಂದ್ರೆ ನಾಡಿಗೆ ತುಂಬಾ ತೀರ್ಮಾನ ವಿಷಯದಲ್ಲಿ ಅವರು ತಿರುಗಿ ಬಿಡ್ಬೋದು, ಅಥವಾ ತುಂಬಾ ದಡ್ಡತನದ ಹೇಳಿಕೆಗಳನ್ನ ಕೊಡ್ಬೋದು, ಅಥವಾ ಮೌನನೂ ವಹಿಸ್ಬೋದು. ಸೊ ಈ ಎಲ್ಲಾ ವಿಷಯಗಳು ಇರೋದ್ರಿಂದ ನನಗೆ ಮಾದರಿಗಳು ತುಂಬಾ ಕಮ್ಮಿ ಇದೆ. ನಾನು ಈಗ ಏನ್ ಮಾಡ್ಬೇಕು ಅಂದ್ರೆ, ಒಂದೊಂದಷ್ಟು ಜನರಿಂದ ಒಂದೊಂದು ವಿಷಯಗಳು ನನ್ಗೆ ಏನ್ ಬೇಕು, ನನ್ನ ನಡೆನುಡಿನ ತಿದ್ದುಕೊಳ್ಳೋಕೆ ನನ್ಗೆ ಏನೇನ್ ಬೇಕು. ಅದು ಈಗ ಒಬ್ಬ ಆಟಗಾರನಲ್ಲಿ ಅವನು ಆಡೋದು ತುಂಬಾ ಚೆನ್ನಾಗಿ ಆಡ್ತಾನೆ. ಸೊ ಹಂಗಾಗಿ ಅವನ ಆಟದ ಶಿಸ್ತನ್ನು ಮಾತ್ರ ನಾನು ತಗೋಬೇಕು. ಅವನ ರಾಜಕೀಯ ಹೇಳಿಕೆಗಳನ್ನ ತಗೊಂಡ್ರೆ ಅವನ ದಡ್ಡತನ ನನಗೆ ಗೊತ್ತಾಗುತ್ತೆ. ಇನ್ನೊಬ್ಬರ ರಾಜಕೀಯ ಹೇಳಿಕೆಗಳನ್ನ ನಾನು ತಗೋಬೇಕು, ಯಾಕಂದ್ರೆ ಅವ್ರದ್ದು ನಾಡು ನುಡಿ ಪರವಾಗಿ ವಿಷಯಗಳಿದ್ರೆ, ಅಥವಾ ಸುತ್ತಮುತ್ತ ಬದುಕ್ತಾ ಇರೋರ ಪರವಾಗಿ, ಅಥವಾ ಸಮಾಜದ ಕೊನೆಯ ವ್ಯಕ್ತಿಗೂ ಕೂಡ ಇವರ ನಿರ್ಣಯಗಳಿಂದ, ಈ ರಾಜಕೀಯದಿಂದ ಒಳ್ಳೇದಾಗತ್ತೆ ಅನ್ನೋದ್ರ ಬಗ್ಗೆ ಒಂದಷ್ಟು ನಿರ್ಣಯಗಳು ತುಂಬಾ ಚೆನ್ನಾಗಿ ಹೇಳಿಕೆಗಳನ್ನ ಕೊಡೋದು, ಅದ್ರ ಬಗ್ಗೆ ನಮ್ಮನ್ನ ತಿದ್ದೋದು ಕೂಡ ಮಾಡ್ತಾರೆ. ಸೊ ಇದೆಲ್ಲ ನನಗೀಗ ಹಂಗೆ. ಸೊ ಆಗಿನ ಕಾಲಕ್ಕೆ ರಾಜ್ಕುಮಾರ್ ಒಬ್ರು ಬಹಳ ಜನ ಇದ್ರು, ಆಗಿನ ಕಾಲಕ್ಕೆ ಕುವೆಂಪು ತರದವರು ಬಹಳ ಜನ ಇದ್ರು. ಈಗ ಮಾದರಿಗಳು ನಮ್ಗೆ ಕಮ್ಮಿ ಆಗಿರೋದ್ರಿಂದ ನಾವು ತುಂಬಾ ಜೋತ್ ಬೀಳಕ್ ಆಗಲ್ಲ. ಹಂಗಾಗಿ ನಾವು ಒಂದೇ ತರದ ಸಿನಿಮಾ ಇಷ್ಟಪಡೋದು, ಅಥವಾ ಇದೇ ಜನ ನೋಡ್ತಿದಾರೆ ಅನ್ನೋದು ನಮ್ ತಪ್ಪು. ಆಮೇಲೆ ನಾವು ಅದರಿಂದ ಬೇಗ ಹೊರಗೆ ಬರ್ಬೇಕು, ಬರಗಾರ ಅಂದ್ರೆ ಕಲಾವಿದರು. ಈಗ ನಿಮ್ಮ ಪ್ರೀತಿಯ ಕೂಸು ಕನಸು ಎಲ್ಲವೂ ಅಮರ ಪ್ರೇಮಿ ಅರುಣ್ ಸಿನಿಮಾ ಒಂದು ಬರ್ತಾ ಇದೆ. ಅದರ ಬಗ್ಗೆ ನೀವಿನ್ನೂ ಏನು ಹಂಚ್ಕೊಂಡಿಲ್ಲ, ಏನು ಮಾತಾಡ್ಬೋದೋ ಗೊತ್ತಿಲ್ಲ. ಈ ಸಿನಿಮಾದ ಬಗ್ಗೆ ನೀವು ಮಾತಾಡೋದಾದ್ರೆ, ನಿರ್ದೇಶಕರಾಗಿ ಕಥೆಗಾರರಾಗಿ ಆ ಸಿನಿಮಾ ಬಗ್ಗೆ ತುಂಬ ದೊಡ್ಡ ಕನಸು ಕಟ್ಕೊಂಡಿರ್ತೀರ. ನಿಮ್ಮನ್ನೆಲ್ಲೇ ಹುಡುಕೋದ್ಲು ಅದು ಮಾತ್ರ ಸಿಗುತ್ತೆ. ಅದರ ಬಗ್ಗೆ ಮಾತಾಡೋದಾದ್ರೆ, ಅದೇ ಹೇಳಿದ್ನಲ್ಲ, ಈ ಕಥೆಗಳನ್ನ, ನನ್ನಲ್ಲಿರೋ ಕಥೆಗಳನ್ನ ಬಹಳಷ್ಟು ಮಂದಿಗೆ ಮುಟ್ಸೋಕೆ ನಾನು ನೋಡ್ತಿರ್ತೀನಿ. ನನ್ನ ಕೆಲಸ ಅದು ಅಂತ ಹೇಳ್ತೀನಿ. ನನ್ನ ಕತೆ ಜಾಸ್ತಿ ಬಹಳ ಮಂದಿಗೆ ಮುಟ್ಟಬೇಕು ಅಂತ. ಕತೆಗಳು ಬರವಣಿಗೆ ಮೂಲಕ ಎಷ್ಟು ಮುಟ್ತವೋ ಅದಕ್ಕಿಂತ ಹೆಚ್ಚು ಸಿನಿಮಾದಿಂದ ಮುಟ್ತದೆ, ದೃಶ್ಯ ಮಾಧ್ಯಮದಲ್ಲಿ ಯಾಕಂದ್ರೆ ಇದರಲ್ಲಿ ಈಗ ನಾನು ಈ ಪುಸ್ತಕ ಎಡೆ ಇಟ್ಕೋಬೇಕಾದ್ರೆ ನನಗೆ ಗೊತ್ತಿರ್ಬೇಕು. ಆದ್ರೆ ನನಗೆ ಸಿನಿಮಾ ಹಂಗಲ್ಲ. ಸೊ ಸಿನಿಮಾಗೆ ನಾನು ಯಾವುದೇ ಪೂರ್ವ ತಯಾರಿ ಮಾಡ್ಕೋಬೇಕು ಅನ್ನೋದಿಲ್ಲ, ಅದ್ರ ನೋಡಕ್ಕೆ. ನನ್ನ ಕಥೆಗಳನ್ನ ಬಹಳಷ್ಟು ಮಂದಿಗೆ ಅಂದ್ರೆ ಸಮಾಜದ ಬೇರೆ ಬೇರೆಯ ಕಡೆಗಳಿಂದ ಬರೋ ಮಂದಿಗೆ ನಾನು ಮುಟ್ಟಿಸ್ಬೋದು ಅಂತ ಅನ್ನಿಸ್ತು. ಹಂಗಾಗಿ ಅದು ನನಗೆ ಸಿನಿಮಾಗೆ ತಂದಿದ್ದು. ಅದರ ಸಿನಿಮಾ ಕಟ್ಟುವಿಕೆನಲ್ಲಿ ನಾನು ಬರವಣಿಗೆಯಲ್ಲಿ ತೊಡಕೊಂಡಿದ್ದೆ ಇನ್ನೂ ಹೆಚ್ಚು. ಈ ಹೊತ್ತಲ್ಲಿ ನನಗೆ ನಾನು ಕೆಲಸ ಮಾಡಿದ ಕಾಸರವಳ್ಳಿ ಸರ್ ಆಗಲಿ, ಅಭಯ್ ಸಿಂಹ ಅವರಾಗಲಿ, ಮಹೇಶ್ ರಾವ್ ಆಗಿರಲಿ, ಆಮೇಲೆ ಬಿ ಸುರೇಶ್ ಸರ್ ಒಡನಾಟ ಇದೆ ನನಗೆ. ಆಮೇಲೆ ಸುಬ್ರಹ್ಮಣ್ಯ ಸರ್ ಇದೆ, ಅವ್ರ ಒಡನಾಟ, ಯೋಗರಾಜ್ ಭಟ್ ಸರ್ ಒಡನಾಟ. ಇವರೆಲ್ಲರೂ ಕೂಡ ತಮ್ಮ ಕಥೆಗಳನ್ನ ತಮಗೆ ತುಂಬಾ ಹಿಡಿಸುವ ವಾತಾವರಣದಲ್ಲಿ ಕಟ್ಟಿಕೊಡೋ ಕೆಲಸ ಏನ್ ನಡೀತಿತ್ತಲ್ಲ, ಅದು ನನಗೆ ತುಂಬಾ ಇಷ್ಟ ಆಗ್ತಿತ್ತು. ಕಾಸರವಳ್ಳಿ ಸರ್ ಯಾವುದೇ ಸಿನಿಮಾಗಳನ್ನು ನೋಡಿದ್ರು ಕೂಡ ಅದು ಇರುವ ನೆಲಕ್ಕೆ ತುಂಬಾ ಅಥೆಂಟಿಕ್ ಆಗಿರುತ್ತೆ. ಯೋಗರಾಜ್ ಭಟ್ ಸರ್ ಸಿನಿಮಾಗಳನ್ನ ನೀವು ನೋಡಿದ್ರು ಕೂಡ ಹಂಗೆ ಅನ್ಸುತ್ತೆ. ಅಂದ್ರೆ ಅಲ್ಲಿನ ಮಾತುಗಳು ಅಷ್ಟು ಜನರೇಷನ್ ಗ್ಯಾಪ್ ಇದ್ರೂ ಕೂಡ ಅವರ ಸಿನಿಮಾ ಕಟ್ಟುವ ಬಗೆಯಲ್ಲಿ ಅದು ತನ್ನ ನೆಲಕ್ಕೆ ತುಂಬಾ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ, ತನ್ನ ನೆಲದ ಮಾತುಗಳಿಗೆ ತುಂಬಾ ಗಟ್ಟಿಯಾಗಿ ಅಂಟ್ಕೊಂಡಿರುತ್ತೆ. ಸೊ ಈ ನಿಟ್ಟಿನಲ್ಲಿ ಕೂಡ ನನಗೊಂದು ನನ್ನ ಈಗಿನ ಕಾಲದ ಒಂದು ಕಥೆನ ಹೇಳೋದಿತ್ತು. ಸೊ ಈಗಿನ ಕಾಲದ ಕತೆ ಈಗಿನ ಕಾಲದವ್ರಿಗೆ ಹೇಳೋದಿತ್ತು. ಅದು ಒಲವು ತುಂಬಿದ ಕತೆ. ಆಮೇಲೆ ಒಂದಷ್ಟು ಈಗ
ಪ್ರೀತಿಸುವವರ ನಡುವಿನ ಮತ್ತೆ ಅವರ ಮನೆಗಳ ಸುತ್ತ ನಡೆಯುವ ಕಥೆನ ನಾನು ಹೇಳಬೇಕಾಗಿತ್ತು. ಸೊ ಆಗ ನನಗೆ ಅಮರ ಪ್ರೇಮಿ ಅರುಣ್ ಕತೆ ತುಂಬಾ ಕಾಡಿದ, ತುಂಬಾ ಬರೆಸಿಕೊಂಡ ಕತೆ ಅಂತ ನನಗೆ ಅನಿಸ್ತು. ಅದನ್ನ ಬಳ್ಳಾರಿನಲ್ಲೇ ಯಾಕಿಟ್ಟೆ ಅನ್ನೋದು ಮತ್ತೆ ಅಲ್ಲಿಗೆ ಬರುತ್ತೆ. ಅಂದ್ರೆ ಈ ಕತೆ ನಡೆಯೋ ಜಾಗ ಆ ಇಬ್ಬರು ಪ್ರೇಮಿಗಳನ್ನ ಒಂದ್ ಮಾಡೋ ಥರದ್ದು ಸಣ್ಣ ಊರಾಗಿರ್ಬೇಕು. ಈಗ ಬೆಂಗಳೂರಲ್ಲಾದ್ರೆ ನಾನು ವಿಜಯನಗರ, ಅವಳು ವೈಟ್ ಫೀಲ್ಡ್ ಆದ್ರೆ ನಾವು ಇಡೀ ಬದುಕಲ್ಲಿ ಇನ್ನೊಂದ್ಸರಿ ಸಿಗದೇ ಇಲ್ಲ. ಹಾ, ಆ ಥರದ್ದು ದೂರ ಇದೆ. ಆ ಥರ ದೂರನ ಒಂದು ದೊಡ್ಡ ಊರು ಕಟ್ಕೊಟ್ಬಿಡುತ್ತೆ. ಆದ್ರೆ ಬಳ್ಳಾರಿ ಥರದ ಊರುಗಳಲ್ಲಿ ಏನಂದ್ರೆ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇರುತ್ತೆ, ಅಥವಾ ಒಂದು ದೊಡ್ಡ ಸಂತೆ ನಡೀತಿರುತ್ತೆ. ಅಲ್ಲಿ ನೀವು ಯಾವತ್ತೋ ಒಂದಿನ ಬೇಕಿಲ್ದನೋ ಸಿಗೋ ಎಲ್ಲಾ ಸಾಧ್ಯತೆಗಳಿರುತ್ತೆ. ಸೊ ಅಂತ ಒಂದು ಊರು ಬೇಕಾಗಿತ್ತು. ಅದು ನನಗೆ ಗೊತ್ತಿರೋ ಊರೇ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ಆಮೇಲೆ ನಾನು ಅದು ಹೇಳಿದ್ನಲ್ಲ, ಅಥೆಂಟಿಸಿಟಿ ಅಂದ್ರೆ ಒಂದು ಕತೆನ ಯಾರು ಯಾವ ಥರದ್ದು ಬೇಕಾದ್ರೂ ಕತೆ ಮಾಡ್ಬೋದು, ಯಾವ ಥರದ್ದು ಬೇಕಾದ್ರೂ ಸಿನಿಮಾ ಮಾಡ್ಬೋದು. ಒಂದು ವಿಷಯ ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಅದನ್ನ ನೋಡೋರ್ಗೆ ಇದು ನಂಬಲು ಸಾಧ್ಯವಾದ ಕತೆ ಅಂತ ಅನ್ನಿಸ್ಬೇಕು. ಸೊ ಅದು ನಡೆಯೋದೇ ನಡೆಸುವನಿಗೆ ಅಥವಾ ಬರಹಗಾರನಿಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಜಾಗದಲ್ಲಿ. ಓಕೆ, ಈಗ ಇದು ಬಳ್ಳಾರಿನಲ್ಲಿ ನಡೆಯೋ ಕತೆ, ಈ ಬಳ್ಳಾರಿಯವನೇ ನೋಡಿದ್ರೆ ಇದು ಆಗುತ್ತೆ ಅನ್ನೋ ಅನ್ಸ್ಬೇಕು. ಅಥವಾ ನಮ್ಮ ಜೀವನದಲ್ಲೂ ಇದು ನಡೆದಿದೆ, ನಾವು ಫೀಲ್ ಮಾಡಿದ್ವಿ. ಸೊ ಅದು ನೀವು ಎಮೋಷನಲಿ ಪ್ಲಸ್ ಲಾಜಿಕಲ್ಲಿ ಎರಡೂ ಲೆವೆಲ್ಲೂ ಕೂಡ ಒಂದು ಕತೆ ಇಡಿಸಿದ್ರೆ ಸಿನಿಮಾ ತುಂಬಾ ಮುಟ್ಟುತ್ತೆ ಅಂತ. ಹಂಗಾಗಿ ಈ ಎರಡೂ ಲೆವೆಲಲ್ಲಿ ಬಳ್ಳಾರಿನಲ್ಲಿ ಮತ್ತು ಬಳ್ಳಾರಿ ಮಾತುಗಳಲ್ಲೇ ಕಟ್ಟೋದು ನನಗೆ ತುಂಬಾ ಬೇಕಾಗಿತ್ತು. ಹಾಗಾಗಿ ಅಮರ ಪ್ರೇಮಿ ಅರುಣ್ ಒಬ್ಬ ಬಳ್ಳಾರಿಯಲ್ಲಿರುವ ಬಳ್ಳಾರಿ ಹುಡುಗನ ಮೊದಲ ಒಲವಿನ ನೆನಪಲ್ಲೇ ಇರುವ ಹುಡುಗನ ಕತೆ. ಈಗ ಪ್ರವೀಣ್ ಸಿನಿಮಾ ಕ್ಷೇತ್ರ ಮತ್ತೆ ಸಾಹಿತ್ಯ ಕ್ಷೇತ್ರ ಎರಡು ಕಡೆಯಲ್ಲೂ ತೊಡಗಿಸ್ಕೊಂಡಿದ್ದೀರಾ. ಮುಂದೆ ನಿಮ್ಮನ್ನ ಎಲ್ಲಿ ಹೆಚ್ಚು ನೋಡ್ಬೋದು ನಾವು, ಸಾಹಿತ್ಯ ಕ್ಷೇತ್ರನ ಸಿನಿಮಾ? ಇಲ್ಲ, ನನಗೆ ಎರಡು ಬೇರೆ ಬೇರೆ, ನಾನು ನಿಮ್ಗೆ ಹೇಳ್ದಂಗೆ ಎರಡು ಬೇರೆ ಬೇರೆ ಅಂತ ನನಗೆ ಯಾವತ್ತು ಅನ್ಸೋದು ಇಲ್ಲ. ಯಾಕಂದ್ರೆ ಸಿನಿಮಾ ನಾನು ಅದೇ ನಿಮ್ಗೆ ಮೊದಲೇ ಹೇಳ್ದಂಗೆ ಹೆಚ್ಚು ಮಂದಿಗೆ ಮುಟ್ಟಿಸೋ ಜಾಗ ಆಗಿರೋದ್ರಿಂದ, ಸೊ ಎಲ್ಲದನ್ನೂ ನಾನು ಸಿನಿಮಾ ಮಾಡೋಕ್ಕಾಗುತ್ತಾ? ಈ ಎಡೆ ಕತೆ ಇದೆ. ಸಿನಿಮಾ ಆಗಿ ನಾನು ಒಂದು ಕಥೆನ ಕಟ್ಟೋವಾಗ ಸುಮಾರು ಅಡೆತಡೆಗಳು ಬರ್ತವೆ, ಅಥವಾ ಸುಮಾರು ನಿಯಮಗಳಿರ್ತವೆ. ಅಂದ್ರೆ ಇದು ದುಡ್ಡು ಮಾಡಬಹುದಾ, ಅಥವಾ ಇದು ನನ್ನಲ್ಲಿ ಇರೋಷ್ಟು ದುಡ್ಡಿನಲ್ಲೇ ಮುಗಿಯುತ್ತಾ ಅನ್ನೋ ವಿಷಯಗಳೆಲ್ಲ ಬರ್ತವೆ. ಆದ್ರೆ ನಾನು ಕತೆ ಬರೆಯುವಾಗ ಅದೇನು ಬರಲ್ಲ. ಯಾವುದು ಓದುಗನನ್ನ ಸೆಳೆಯೋದು ಅಥವಾ ಓದುಗನನ್ನ ನಾನು ಮುಟ್ಟೋದೊಂದೇ ಗುರಿಯಾಗಿರುತ್ತೆ. ಸಿನಿಮಾದಲ್ಲಿ ಹಂಗಲ್ಲ. ಅಂದ್ರೆ ಅದಕ್ಕೆ ನಾನು ಒಬ್ಬನೇ ಇದ್ದಾಗ ನನ್ನ ಕೆಲಸ ನಾನು ತುಂಬಾ ಚೆನ್ನಾಗಿ ಮಾಡ್ಬೋದು. ನನ್ನ ಜೊತೆ ಸಿನಿಮಾ ಅಂದ ತಕ್ಷಣ 100 ಜನ ಬರ್ತಾರೆ. ಸೊ ಅವ್ರನ್ನೆಲ್ಲರನ್ನೂ ಕಟ್ಕೊಂಡು ನಾನು ನನ್ನ ಕಥೆನ ಮುಟ್ಟಿಸ್ಬೇಕು ಅಂದ್ರೆ ಸುಮಾರು ವಿಷಯಗಳನ್ನು ಒಳಗೊಳ್ಬೇಕು ನಾನು. ಹಾಗಾಗಿ ಎಲ್ಲದನ್ನೂ ನಾನು ಸಿನಿಮಾ ಮಾಡೋಕ್ಕಾಗಲ್ಲ, ಅಥವಾ ಬರ್ದಿದ್ದನ್ನಷ್ಟೇ ಸಿನಿಮಾ ಮಾಡ್ತೀನಿ ಅಂತಲೂ ನಾನು ಬರ್ದಿದ್ದನ್ನಷ್ಟೇನು ಸಿನಿಮಾ ಮಾಡ್ತೀನಿ ಅಂತಲೂ ಹೇಳಕ್ಕಾಗಲ್ಲ. ನನಗೆ ಹಿಡಿಸುವ ಅಥವಾ ನನಗೆ ಮುಟ್ಟುವ ಕಥೆಗಳು, ನನಗೆ ತಟ್ಟುವ ಕಥೆಗಳನ್ನ, ನನ್ನ ಮನವನ್ನ ಮಿಡಿಸೋ ಕಥೆಗಳನ್ನು ನಾನು ಸಿನಿಮಾಗಳನ್ನ ಮಾಡಬೇಕು ಅಂತ. ಎರಡರಲ್ಲೂ ನೀವು ನನ್ನ ಕಾಣಬಹುದು. ಪ್ರವೀಣ್ ಅವರೇ, ಇವಾಗ ನೀವು ಮಾತಾಡ್ಬೇಕಾದ್ರೆ ಅಥವಾ ನಿಮ್ಮ ಪರಿಚಯದಲ್ಲಿ ಕೂಡ ಕಥೆಗಳ ಕಟ್ಟು, ನಡೆ ಮತ್ತೆ ನಿರ್ದೇಶಕ ಅನ್ನೋದನ್ನು ನಡೆಸುಗ ಅನ್ನೋ ಥರ ತುಂಬ ವಿಭಿನ್ನವಾದ ಭಾಷೆನ ಬಳಸ್ತೀರಿ. ಇದು ಯಾವ ಕಾರಣಕ್ಕೆ ನೀವು ಹಾಗೆ ಬಳಸೋದು? ಅದು ವಿಭಿನ್ನ ಅಂತ ಏನಲ್ಲ, ನನಗೆ ಅದು ಕನ್ನಡದ್ದೇ ಪದ ಅನ್ನೋದು ನನಗೆ ಹೆಚ್ಚು ಆ ಪದದ ಕಡೆಗೆ ಒಲವನ್ನ ತೋರಿಸುತ್ತೆ. ಯಾಕಂದ್ರೆ ನಾನು ನಾನು ಇದನ್ನ ಹೆಮ್ಮೆಯಿಂದನೇ ಹೇಳ್ಕೊತೀನಿ. ಏನಂದ್ರೆ ನನ್ನ ಹೈಸ್ಕೂಲಲ್ಲೂ ಅಥವಾ ನನ್ನ PUC ವರೆಗೂ ನಾನು ಕನ್ನಡದಲ್ಲಿ ತುಂಬಾ ಹೆಚ್ಚು ಅಂಕಗಳನ್ನ ಗಳಿಸಿದ ವಿದ್ಯಾರ್ಥಿಗಳಲ್ಲಿ ನಾನು ಕೂಡ ಒಬ್ಬ. ಆದ್ರೆ ನನ್ನ ಸಾಹಿತ್ಯದ ಓದು ನನಗೆ ಏನು ಹೇಳ್ತಾ ಬಂತು ಅಂತಂದ್ರೆ, ನೀನ್ ಇಷ್ಟ ದಿನ ಕಲ್ತಿದ್ದು ಕನ್ನಡ ಅಲ್ಲ, ಅಥವಾ ಕನ್ನಡದ ಪದ ಅಲ್ಲ ಅಂತ. ಸೊ ಇದ್ರ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ. ನಾಡೋಜ ಶಂಕರ ಭಟ್ ಅವರು ಕೂಡ ಸುಮಾರು ಕಡೆ ಮಾತಾಡಿದ್ದಾರೆ. ಆಮೇಲೆ ನಾವು ಕನ್ನಡ ಅಂತ ಅಷ್ಟೇ ಅಲ್ಲ, ಯಾವುದೇ ನುಡಿನ ನಾವು ಮುಂದುವರಿಸೋದು, ಆ ನುಡಿನಲ್ಲಿ ನಾವು ಹೊಸ ಪದಗಳನ್ನ ಕಟ್ಟದೇ ಇರುವಾಗ ಕಷ್ಟ ಆಗುತ್ತೆ ಅಂತ. ನಾವು ಯಾವುದೇ ಹೊಸ ಪದ, ಈಗ ಒಂದು ಬರಹಗಾರರಾಗಿ ಅಥವಾ ಒಂದು ಮಾಧ್ಯಮದವರಾಗಿ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಾಗಿ ಇವರೇ
ಹೊಸ ಹೊಸ ಪದಗಳನ್ನ ಕಟ್ಟಿ ಉತ್ಪತ್ತಿ ಮಾಡಿದಾಗ ಕಟ್ಟಿ ಅದನ್ನ ಜೀವಂತ ಮಾಡ್ಬೇಕು. ನಾವು ಎಲ್ಲದಕ್ಕೂ ನಾವು ಇನ್ನೊಂದು ನುಡಿಯನ್ನ ಅಥವಾ ಇನ್ನೊಂದು ನುಡಿಯಲ್ಲಿರೋ ಪದನ ಇಟ್ಕೊಂಡು ಕನ್ನಡದಲ್ಲಿ ಇಲ್ಲ ಅಂತ ತೇಜಸ್ವಿ ಒಂದು ಒಳ್ಳೆ ಮಾತು ಹೇಳಿದೆ. ಅಂದ್ರೆ ಕನ್ನಡದಲ್ಲಿ ಏನೆಲ್ಲ ಇದೆ ಅಥವಾ ಏನೆಲ್ಲ ಇಲ್ಲ ಅಂತ ನಮಗೆ ಗೊತ್ತಾಗೋವರೆಗೂ ನಮ್ಮ ಕನ್ನಡದ ಹಿರಿಮೆ ನಮಗೆ ಗೊತ್ತಾಗಲ್ಲ ಅಂತ. ಆಮೇಲೆ ಕನ್ನಡ ಹೊಸ ಪದಗಳನ್ನು ಕಟ್ಟಬಹುದು. ಸೊ ನಾಡೋಜ ಡಿ ಎನ್ ಶಂಕರ್ ಭಟ್ ಅವರು ಕೂಡ ಇದರಲ್ಲಿ ದೊಡ್ಡ ದೊಡ್ಡ ಕೆಲಸನ ಮಾಡಿದ್ದಾರೆ. ಇಡೀ ಬದುಕನ್ನ ಅದಕ್ಕೆ ಮೀಸಲಿಟ್ಟಿದ್ದಾರೆ. ಸರಳ ಕನ್ನಡ. ಆಮೇಲೆ ನಾವು ನಮ್ಮ ಪದಗಳನ್ನ ಕನ್ನಡದೇ ಪದಗಳನ್ನು ಬಳಸಿದಾಗ ಓದುಗರಿಗೆ ತುಂಬಾ ಸುಳುವಾಗುತ್ತೆ ಅಂತ. ಅದು ಎಲ್ಲರಿಗಿಂತ ಮುಖ್ಯವಾಗಿ ಈಗ ಕನ್ನಡದ ಓದುವಿಕೆಗೆ ಮತ್ತೆ ಬರವಣಿಗೆಗೆ ತೆರೆದುಕೊಳ್ತಾ ಇರೋ ಕನ್ನಡದ ಮಕ್ಕಳಿಗೆ ಕನ್ನಡದ್ದೇ ಪದಗಳನ್ನ ನೀವು ಕಲಿಸಿದ್ರೆ, ನಾವು ಈಗ ಇನ್ ಕಷ್ಟ ಅಂತ ಹೇಳ್ತೀವಲ್ಲ, ಒಂದು ಒತ್ತಕ್ಷರ ಕೊಡೋದು ಕಷ್ಟ, ಅರ್ಕ ಒತ್ತೆಲ್ಲ ಹಾಕ್ಬೇಕು, ಅಥವಾ ಯಾವ್ದಕ್ಕೆ ನಾನು ಮಹಾಪ್ರಾಣ ಸೀಳ್ಬೇಕು. ಸೊ ಇದೆಲ್ಲದೂ ಕೂಡ ಇದೆಲ್ಲ ತೊಂದರೆಗಳೇನ್ ಏನಿದೆ ಅದೆಲ್ಲ ಇಲ್ಲ ಆಗತ್ತೆ. ಕನ್ನಡದ್ದೇ ಪದಗಳನ್ನ ಬರೆಯೋಕೆ ನಿಮ್ಗೆ 32 ಅಕ್ಷರ ಸಾಕು ಅನ್ನೋದು ಒಂದು ಅಧ್ಯಯನದ ಪ್ರಕಾರ, ಭಾಷಾಶಾಸ್ತ್ರದ ಪ್ರಕಾರ ಇದೆ. ಸೊ ನಾನು ಕನ್ನಡದೇ ಪದ ಬಳಸ್ಬೋದಲ್ಲ. ಈಗ ಧನ ಅನ್ನೋದನ್ನೇ ಎಲ್ಲಾ ಕಡೆಗೆ ಬಳಸೋದಕ್ಕಿಂತ ನಾನು ದುಡ್ಡು ಅಂತ ಬಳಸ್ಬೋದು, ಹಣ ಅಂತ ಬಳಸ್ಬೋದು. ನಾವು ಇದೇ ಸರಿ ಅನ್ನೋದನ್ನ ನಾವು ಎಲ್ಲಾ ಕಡೆನೂ ನೋಡುಗರಿಗೆ ಅಥವಾ ಒಂದು ಭಾಷೆಯ ಜನರಿಗೆ ತುಂಬ್ತಾ ಇದೀವಿ. ಅದಷ್ಟೇ ಅಲ್ಲ, ಇನ್ನೊಂದಿದೆ. ಈಗ ಸಿನಿಮಾ ನಿರ್ದೇಶಕ ಅನ್ನೋದು ಬರೀ ಸಿನಿಮಾದಲ್ಲಿ ಅಷ್ಟೇ ಬಳಸಲ್ಲ, ಬೇರೆ ಬೇರೆ ಕೆಲಸಗಳಲ್ಲೂ ಕೂಡ ಬಳಸ್ತಾರೆ. ನಾನ್ ಸಿನಿಮಾದವನು ಅಂತ ಹೆಂಗೆ ಗುರ್ತಿಸ್ಕೊಳ್ಳೋದು? ಸಿನಿಮಾ ನಡೆಸುಗ ಅಂತಂದ್ರೆ ನಡೆಸುವ ಕೆಲಸನೇ ನಿರ್ದೇಶಕ ಮಾಡೋದು, ಅಥವಾ ತೋರು ಹಿಂಗ್ ಹೋಗ್ಬೇಕು ಅನ್ನೋ ಕೆಲಸನೇ. ಸೊ ನಾನೀಗ ನಿರ್ದೇಶಕ ಅಂತ ತಪ್ಪು ಬರೆಯೋದಕ್ಕಿಂತ ನಡೆಸುಗ ಅಂತ ತುಂಬಾ ಸುಲಭ ಆಗಿರೋ, ಇನ್ನೂ ಆಪ್ತವಾಗಿ, ಆಮೇಲೆ ಕಷ್ಟ ಇಲ್ಲಲ್ಲ. ಇವೆಲ್ಲವೂ ಒಂದಷ್ಟು ದಿನ ಮಾತ್ರ ನಮಗೆ ಕಷ್ಟ ಅನ್ಸ್ಬೋದು, ಅಥವಾ ಇದು ಏನ್ ಇಲ್ಲದೆಲ್ಲ ಬಳಸ್ತಿದ್ದಾನೆ ಅಂತ ಅನಿಸ್ಬೋದು. ಆದ್ರೆ ಅದ್ರದ್ದು ಬಳಕೆ ಹೆಚ್ಚಾದಂಗೆ ನಾವೇ ಎಷ್ಟೋ ಪದಗಳನ್ನ, ನನಗೆ ಅದು ಬರಹಗಾರನಿಗೆ ತುಂಬಾ ಕಾಡುತ್ತೆ. ಬರಹಗಾರರು ಮಾಡಿದ ಒಂದಷ್ಟು ತಪ್ಪುಗಳಿಂದ ಕನ್ನಡ ಅನ್ನೋದು ಕನ್ನಡ ಅಲ್ಲದೆ ಇದ್ರೂ ಕಗ್ಗಂಟಾಗಿದೆ ಅಂತ. ಸೊ ಅದಕ್ಕೋಸ್ಕರ ನನಗೆ ಗೊತ್ತಿರುವ ಒಂದಷ್ಟು ಪದಗಳನ್ನ ನಾವೇ ಬಳಸ್ತಿದ್ವಿ. ಈಗ ತೇದಿ ಅನ್ನೋ ಪದ ನಾವೇ ಬಳಸ್ತಿದ್ವಿ. ಮೊದಲ ತೇದಿ ಅನ್ನೋದು ಒಂದು ಕನ್ನಡ ಸಿನಿಮಾನೇ ಇತ್ತು. ಈಗ ಎಷ್ಟು ಜನಕ್ಕೆ ಗೊತ್ತಿದೆ? ಈಗ ಸಿನಿಮಾದರು ಬಹಳ ಜನ ಗೊತ್ತಿದೆ. ಸಿನಿಮಾದರು ಹೇಳ್ತಾರೆ ಮಾರ್ಕೆಟಿಂಗಿಗೆ ಯಾವ್ದು ಇಂಪಾರ್ಟೆಂಟೋ ಅದೇ ಟೈಟಲ್ ಇಡಬೇಕು ಅನ್ನೋದು. ಅದು ಮಿಕ್ಸ್ಡ್ ಕನ್ನಡ, ಸಂಸ್ಕೃತ ಮತ್ತೆ ಇಂಗ್ಲಿಷ್ ಮಿಕ್ಸ್. ಸೊ ಇಂಥವೆಲ್ಲ ಇದೆ. ಅಂತ ಸಿನಿಮಾದವರೇ ಮೊದಲ ತೇದಿ ಅನ್ನೋ ಒಂದು ಟೈಟ್ಲ್ ಇಟ್ಟಿದ್ರು ಒಂದಷ್ಟು ವರ್ಷಗಳ ಕೆಳಗೆ. ಅದನ್ನ ನಾವು ಬಳಸ್ತಿಲ್ಲ ಇವಾಗ. ಎಲ್ಲೋಯ್ತು? ಬರಹಗಾರರ ಬಳಕೆಯಿಂದ ತಪ್ಪಿನೇ ಆ ಪದನೂ ಇಲ್ಲ ಆಗಿದೆ. ಸೊ ಅಂತಹ ಪದಗಳು, ಕನ್ನಡದೇ ಪದಗಳ ಕಡೆಗೆ ಒಲವಿದೆ. ಇದು ಬೇರೆ ನುಡಿಗಳ ಮೇಲಿರೋ ಹೇಳ್ತಾರಲ್ಲ ಸಿಟ್ಟು ಅಥವಾ ಈ ಥರದ್ದೇನೂ ಅಲ್ಲ. ನನ್ನ ಕನ್ನಡದ ಮೇಲಿರುವ ಒಲವು ಅಷ್ಟೇ. ಈಗ ನಿಮ್ಮ ಎಡೆ ಸಂಕಲನ ಬಿಡುಗಡೆ ಆದ್ಮೇಲೆ ನಿಮ್ಮ ಸಮಕಾಲೀನ ಲೇಖಕರ ಅಥವಾ ಓದುಗರ ಸ್ಪಂದನ ಹೇಗಿದೆ? ನಿಮ್ಗೆ ನಿಮ್ ಜೊತೆ ಹೇಗೆ ತುಂಬಾ ಚೆನ್ನಾಗಿದೆ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ನಾನು ಈ ಪುಸ್ತಕನ ಕಟ್ಟೋದಕ್ಕಿಂತ ಮುಂಚೆ ನನಗೆ ನಂದೇ ಒಲವು ಸಿನಿಮಾ ಅನ್ನೋದು ಅಮರ ಪ್ರೇಮಿಯ ಋಣ್ ಅನ್ನೋ ನನ್ನ ಸಿನಿಮಾ ಕನಸನ್ನ ನನಸು ಮಾಡಿದ ಒಂದು ನನ್ನ ಗೆಳೆಯರ ಬಳಗದಿಂದ ಆದ ಕೆಲಸ. ಇದೇ ತರ ನಾನು ಒಲವು ಬರಹ ಅನ್ನೋ ಕಂಪ್ನಿನ ಕಟ್ಟಿ, ಅಂದ್ರೆ ಕೂಟನ ಕಟ್ಟಿ, ಅದ್ರ ಮೂಲಕ ನಾನು ಕಥೆಗಳನ್ನ ಈಗ ಹೇಳ್ತಾ ಇದ್ದೇನೆ. ಸೊ ಈ ಪುಸ್ತಕ ಆಗೋಕೆ ನನಗೆ ಒಂದಷ್ಟು ಕೇಳ್ವಿಗಳಿದ್ವು, ಅಂದ್ರೆ ಪ್ರಶ್ನೆಗಳಿದ್ವು. ಅವನ್ನ ನಾನು ನನ್ನ ಈಗ ಬರಿತಾ ಇರೋ ಗೆಳೆಯರನ್ನ ಕೇಳ್ಕೊಂಡೆ ಮುಂದುವರಿದೆ. ಈ ಪುಸ್ತಕ ನಿಮ್ ಮುಂದೆ ಇಷ್ಟು ಅಚ್ಚುಕಟ್ಟಾಗಿ ಇದೆ ಇವತ್ತು ಅನ್ನೋದಕ್ಕೆ ಅವರೆಲ್ಲರ ಕಾರಣ. ಅವರ ಅನಿಸಿಕೆಗಳು ಹೆಂಗಿದಾವೆ ಅಂತಂದ್ರೆ, ನೆಲದ ಕಥೆಗಳು ಇಷ್ಟು ಗಟ್ಟಿ ಮಾತುಗಳಲ್ಲಿ ಇತ್ತೀಚೆಗೆ ಬರ್ತಿರೋದ್ರಲ್ಲಿ ತುಂಬಾ ಬೆರಳೆಣಿಕೆಯಲ್ಲಿ ಇನ್ನೂ ಕೂಡ ಒಂದು ಕಥೆಗಳು ಅನ್ನೋದು. ಆಮೇಲೆ ನೀವು ಹೇಳ್ದಂಗೆ ಬಸಜ್ಜ ಅನ್ನೋನು ತುಂಬಾ ಜನರನ್ನ ಕಾಡ್ತಾ ಇದ್ದಾನೆ. ಸೊ ಅದೊಂದು ನನಗೂ ಕೂಡ ಒಂದ್ ಸಮಾಧಾನ ಇದೆ. ಯಾಕಂದ್ರೆ ನನಗೆ ಇಡಿಸಿದ ಕಥೆನೆ ನನ್ನ ಓದುಗನಿಗೂ ಕೂಡ ಇಡಿಸ್ತಾ ಇದೆ ಅನ್ನೋದು ಅದೊಂದಾಗ್ತಾ ಇದೆ. ಆಮೇಲೆ ಒಂದಷ್ಟು ಜನ ಹೊಸ ಓದುಗರನ್ನು ಕೂಡ ತಟ್ತಾ ಇದೆ. ಅವನ ಟೆಲಿಗ್ರಾಮ್ ಆಗ್ಲಿ, ಯಾಕಂದ್ರೆ ಅದು ಕಟ್ಟುವಿಕೆನಲ್ಲೇ ನೀವೇ ಹೇಳಿದ್ರಲ್ಲ, ಒಂದು ಟೆನ್ಷನ್ ಬಿಲ್ಡ್ ಆಗೋದಿದೆಯಲ್ಲ, ಅದು ಅದರ ಕತೆ ಹೆಂಡ್ ಏನಂತ ಗೊತ್ತಾಗಲ್ಲ, ನೋವಲ್ಲಿ ಬಂದು
ಹಾಗಾಗಿ ಆ ಕತೆ ಬಿಲ್ಡಿಂಗ್ ಏನಿದೆ, ಆ ಸ್ಟ್ರಕ್ಚರ್ ಏನಿದೆ, ಅದು ಕೂಡ ತುಂಬಾ ಜನರಿಗೆ ಇಷ್ಟ ಆಗಿ ಅದನ್ನ ಓದೋರು ಇನ್ನೊಂದಷ್ಟು ಜನರಿಗೆ ಹೇಳಿದ್ವಿ, ಮೊದಲನೇ ಕತೆನೇ ಓದು ನೀನು, ಹೆಂಗಿದೆ ನೋಡು ಅಂತ. ಅದ್ರ ಪ್ರತಿಕ್ರಿಯೆಗಳು ತುಂಬಾ ಇದೆ. ಆಮೇಲೆ ದೊಡ್ಡವರು ಕೂಡ ನನಗೆ ತುಂಬಾ, ನನ್ನ ಕಥೆನ ಬಿಡುಗಡೆ, ನನ್ನ ಎಡೆ ಕಥೆನ ಬಿಡುಗಡೆ ಮಾಡಿದ ಕೇಶವ ಮಳಗಿ ಸರ್, ಅವರು ನನಗೆ ನನ್ನ ಕಥೆಗಳನ್ನ ತುಂಬಾ ಹಿಂದೆಯಿಂದನೂ ಓದ್ತಾ ಇದ್ದಾರೆ. ಅವರು ಕೂಡ ಆಡಿದ ಮಾತುಗಳು ಹಂಗೆ, ಅಂದ್ರೆ ಇದೊಂದು ಆವರೇಜ್ ಕಥೆಗಳು ಅಥವಾ ಆವರೇಜ್ ಕಥೆಗಾರ ಅಂತ ಅನ್ಸಲ್ಲ ಪ್ರವೀಣ್ ಅವ್ರ ಕಥೆಗಳು. ಆಮೇಲೆ ಅಲ್ಲಿನ ನೆಲದ ಮಾತುಗಳನ್ನ ಎಷ್ಟು ಸೇರಿಸ್ಬೇಕು ಅನ್ನೋದು ಕೂಡ ಅವ್ರಿಗೆ ಗೊತ್ತಿದೆ ಅನ್ನೋದು. ಅಂದ್ರೆ ತಮ್ಮ ಓದುವಿಕೆಯಿಂದ ಅಥವಾ ತಮ್ಮ ಬರೆಯುವಿಕೆಯಿಂದ ಹೆಸರಾದವರಿಂದ ಇಂಥ ಮಾತುಗಳು ಕೇಳ್ತೀವಲ್ಲ, ನನಗೆ ಅದು ತುಂಬಾ ಹೆಮ್ಮೆ ಅನ್ಸುತ್ತೆ. ಆಮೇಲೆ ನಾನು ಸರಿದಾರಿನಲ್ಲಿ ಇದ್ದೀನಿ ಅಂತ ಅನ್ಸುತ್ತೆ. ಓಕೆ, ಮುಂದೆ ನಿಮ್ಮಿಂದ ಕನ್ನಡ ಸಾಹಿತ್ಯ ಕ್ಷೇತ್ರ ಏನನ್ನ ನಿರೀಕ್ಷಿಸಬಹುದು? ಕಡೆ ಸಂಕಲನ ನಂತರ ಏನ್ ಬರೀಬೇಕು ಅನ್ಕೊಂಡಿದ್ರೆ, ಏನ್ ಬರೀತೀರಾ? ಅದೇ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಕ್ಷೇತ್ರಗಳು. ಯಾಕಂದ್ರೆ ಇದರಲ್ಲೇ ನೀವು ನೋಡಿದ್ರೆ ಬರೀ ಬಳ್ಳಾರಿ ಕಥೆಗಳು ಅಷ್ಟೇ ಇಲ್ಲ, ನಾನು ಕೆಲಸ ಮಾಡೋ ಸಿನಿಮಾ ಕ್ಷೇತ್ರದ ಕಥೆಗಳು ಕೂಡ ಇದೆ. ಅಲ್ಲಿನ ಒಂದಷ್ಟು ಬೆರಗು ಕೂಡ ಅನುಮಜನ ಸಿನಿಮಾ ಕಥೆ ಅನ್ನೋದೇನ್ ಕಥೆ ಇದೆಯಲ್ಲ, ಅದು ಕೊನೆ ಕಥೆ, ಅದು ಕೂಡ ಸಿನಿಮಾದವ್ರಿಗೆ ಹೌದಾ ನಮ್ದ್ರಲ್ಲಿ ಹಿಂಗಿತ್ತ ಅನ್ನೋದೊಂದು ಬೆರಗು ಕೂಡ ಹುಟ್ಟಿಸಿದೆ. ಅಂದ್ರೆ ಅದನ್ನು ಓದಿದ ರಮೇಶ್ ಭಟ್ ಸರ್ ಆಗ್ಲಿ, ಶ್ರೀನಿವಾಸ ಮೂರ್ತಿ ಸರ್ ಆಗ್ಲಿ, ಅವ್ರ ಸಿನಿಮಾದಲ್ಲಿ ಅಷ್ಟು ವರ್ಷಗಳಿಂದ ಇದ್ದು ಕೂಡ ಪ್ರವೀಣ ನಿಮ್ದೇನೋ ಕಥೆನ ಓದಿದೆ ಚೆನ್ನಾಗಿ ಬರ್ದಿದೆಯಾ ಅಂತ ಹೇಳೋದಿದೆಯಲ್ಲ. ಸೊ ಈ ಥರದ ಕಥೆಗಳು ಅಂದ್ರೆ ನಿಮ್ಗೆ ಓದಿದ್ರೆ ಅದು ತುಂಬಾ ಲಾಜಿಕಲ್ ಅಂಡ್ ಎಮೋಷನಲ್ ಎರಡೂ ಲೆವೆಲ್ಗಳಲ್ಲಿ ನಿಮ್ಗೆ ನೆಮ್ಮದಿ ಕೊಡೋ ಥರದ ಕಥೆಗಳನ್ನ, ಮತ್ತೆ ಭಾವ ಆ ಕಥೆಗಳನ್ನ, ಆ ಥರದ ಕಥೆಗಳನ್ನ ಬರೀಬೇಕು ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿರೋ ಕೆಲಸ. ಕಾದಂಬರಿ ಬರೆಯಲ್ವಾ? ಕಾದಂಬರಿ ಈಗ ನಾನು ಸಿನಿಮಾಗಳಿಗೆ ಬರೀತಿದ್ದೀನಲ್ಲ, ನನಗೆ ಸಿನಿಮಾ ಬರವಣಿಗೆ ಮತ್ತೆ ಕಾದಂಬರಿ ಬರವಣಿಗೆ ಬೇರೆ ಬೇರೆ ಅಂತ ಅನ್ಸಲ್ಲ ನನಗೆ. ಅಂದ್ರೆ ಪಾತ್ರಗಳನ್ನ ಕಟ್ಟೋವಾಗ ಆಮೇಲೆ ಪಾತ್ರಗಳನ್ನ, ಅಂದ್ರೆ ಸಿನಿಮಾಗೆ ಕಥೆಗಿಂತ ಹೆಚ್ಚು ಕಾದಂಬರಿ ಹತ್ರ ಆಗ್ತವೆ ಅಂತ ಸಿನಿಮಾ ಮಾಡುವಾಗ. ಅದು ಹೌದು. ಅದು ಯಾಕೆ ಅಂದ್ರೆ ಈಗ ನಾನು ಸಣ್ಣ ಕತೆ ತಗೊಂಡು ಅದನ್ನ ಅಳವಡಿಸ್ಬೇಕಾದ್ರೆ ನಾನೇ ಒಂದಷ್ಟು ಬದಲಾವಣೆಗಳು ಅಥವಾ ಒಂದಷ್ಟು ಅದ್ರದ್ದು ಕ್ಯಾನ್ವಾಸ್ ನಾನು ಸ್ವಲ್ಪ ದೊಡ್ಡದು ಮಾಡ್ಬೇಕಾಗತ್ತೆ. ಯಾಕಂದ್ರೆ ಅಲ್ಲಿನ ಏನ್ ಹೇಳ್ತಾರಲ್ಲ, ಅಲ್ಲಿನ ಹೊತ್ತು ಈ 1.5 ತಾಸು ಅಥವಾ 2 ತಾಸು 2.5 ತಾಸು ಅಂತ ಏನ್ ಅನ್ಕೊಂಡೆ, ಅದಕ್ಕೆ ನಾನು ಸಣ್ಣ ಕಥೆಯ ಒಂದೇ ವಿಷಯ ಸಾಕಾಗದೆ ಇರ್ಬೋದು, ಆಗಿಲ್ಲ ಅಂತಲ್ಲ, ಆಗದೆ ಇರ್ಬೋದು. ಆದ್ರೆ ಕಾದಂಬರಿ ನನಗೆ ತುಂಬಾ ದೊಡ್ಡದನ್ನ ಕೊಡುತ್ತೆ. ಅಂದ್ರೆ ಕನ್ನಡದ ಈಗ ಬಂಗಾರದ ಮನುಷ್ಯನೇ ತಗೊಳ್ರಿ ಅಥವಾ ಸಂಧ್ಯಾರಾಗನೇ ತಗೊಳ್ಳಿ, ಮಯೂರನೇ ತಗೊಳ್ಳಿ, ಇವೆಲ್ಲವೂ ಕೂಡ ಸಿನಿಮಾಗೆ ಎಷ್ಟು ಬೇಕೋ ಅಷ್ಟಕ್ಕಿಂತ ಹೆಚ್ಚನ್ನೇ ಒದಗಿಸಿ ಕಟ್ಟಿಕೊಂಡಿದೆ. ಈಗಿರೋದ್ರಿಂದ ನಾನು ಅದೇ ಈಗ ಸಿನಿಮಾ ಬರವಣಿಗೆನೆ ನನಗೆ ಕಾದಂಬರಿ ಬರವಣಿಗೆ ಅಂತ ಅನ್ಕೋಬೋದೇನೋ ಅಂತ ನಾನು ಇಲ್ಲ ಬರೀತೀನಿ. ನನಗೆ ಅದೇ ಇರುತ್ತೆ, ನೀವು ಕೇಳಿದ್ರಲ್ಲ ನೀವು ಪದ್ಯಗಳನ್ನ ಬರೆಯಲ್ವಾ ಅಂತ, ನಾನು ಎಲ್ಲದನ್ನೂ ಬರೀತೀನಿ. ಅಂದ್ರೆ ಸಿನಿಮಾ ಹಾಡುಗಳನ್ನ ಆಗ್ಲಿ ಎಲ್ಲದನ್ನೂ ಬರಿತೀನಿ. ನನಗೆ ಇದನ್ನ ಬರಿಬಾರ್ದು ಇದನ್ನ ಬರಿಬೇಕು ಅಂತ ಏನಿಲ್ಲ, ನನಗೆ ಅದು ಚೆನ್ನಾಗಿ ಗೊತ್ತಿದೆ. ಅಂದ್ರೆ ಏನಾಗುತ್ತೆ, ನಾನೇನ್ ಕೇಳ್ತೀನಿ ಅಂದ್ರೆ ಈ ಸಿನಿಮಾ ಅಂತ ಒಮ್ಮೆ ಒಳಗಡೆ ಹೋದ್ಮೇಲೆ ಮತ್ತೆ ಅವರು ಬರವಣಿಗೆ ಕಡೆ ಬಂದಿರೋದು ತುಂಬಾ ಕಡಿಮೆ. ಇವಾಗ ಕಾಸರವಳ್ಳಿ ಸರ್ ಇರ್ಬೋದು, ನಾಗತಳ್ಳಿ ಸರ್ ಇರ್ಬೋದು, ಅವ್ರು ತುಂಬಾ ಅದ್ಭುತವಾಗಿ ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾರೆ, ಕತೆ ಕಟ್ತಾರೆ, ಮತ್ತೆ ಅದು ಶ್ರದ್ಧೆ ಶ್ರಮ ಎರಡನ್ನೂ ಹಾಕಿ ಸಿನಿಮಾ ಮಾಡ್ತಾರೆ. ಆದ್ರೆ ಅದನ್ನ ಬರವಣಿಗೆ ಇಳಿಸ್ಬೇಕಾದ್ರೆ ಅವ್ರು ಅದನ್ನ ಮಾಡಿಲ್ಲ ಈವರೆಗೆ. ಸೊ ನೀವು ಅಲ್ಲಿ ಎಲ್ಲಿ ಕಳೆದೋಗಿ ಇಲ್ಲಿ ಪ್ರವೀಣ್ ಏನಾಗ್ಬೋದು ಅಂತ. ಇಲ್ಲ ಹಂಗಿಲ್ಲ, ನನಗೆ ಅನ್ಸೋ ಪ್ರಕಾರ ನೀವು ಹೇಳಿರಲ್ಲ, ಅಂದ್ರೆ ಕಾಸರವಳ್ಳಿ ಸರ್ ಆಗಲಿ ನಾಗತಳ್ಳಿ ಸರ್ ಆಗಿರ್ಲಿ, ಅವರು ಸಿನಿಮಾ ಕಟ್ಟುವಿಕೆ ಇದೆಯಲ್ಲ ಅದು ತುಂಬಾ ದೊಡ್ಡದು. ಅದು ಬರವಣಿಗೆಗಿಂತ ಅದು ಹೆಚ್ಚು ಬದುಕನ್ನ ಬೇಡುತ್ತೆ. ನಾನು ಅದನ್ನ ಅವಾಗಲೇ ಹೇಳ್ದಂಗೆ ಬದುಕಿನ ಎಲ್ಲವನ್ನೂ ಕಲೆ ಹಾಕ್ತಾ ಇರುತ್ತೆ ಸಿನಿಮಾ. ಹಾಗಾಗಿ ಬರವಣಿಗೆಗೆ ತೊಡಗಿಸಿಕೊಳ್ಳೋಕೆ ಅದು ತಡಿತಾ ಇರ್ಬೋದು ಅಷ್ಟೇ. ಅದು ಬಿಟ್ರೆ ನನ್ಗನ್ಸೋ ಪ್ರಕಾರ ಕನ್ನಡ ಸುದ್ದಿ ಹಾಳೆಗಳು ಅಥವಾ ಮ್ಯಾಗಝಿನ್ಗಳು, ಬುಕ್ ಬ್ರಹ್ಮ, ನನ್ನ ಓದ್ಸಲಾದ ಕತೆ ಕೂಡ ಬುಕ್ ಬ್ರಹ್ಮದು. ಸೊ ಅಂತ ಪೋಟಿಗಳು ಎಲ್ಲಿವರೆಗೆ ಇರುತ್ತೋ ನಾನು ಅಲ್ಲಿವರೆಗೆ ಬರೀತಿರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ಓಕೆ ಪ್ರವೀಣ್, ನಿಮ್ಮ ಸಿನಿಮಾ ಅಮರ ಪ್ರೇಮಿ ಅರುಣ್ ಮತ್ತೆ ನಿಮ್ಮ ಬರಹ ಎರಡಕ್ಕೂ ಒಳ್ಳೆಯದಾಗಲಿ. ಇಲ್ಲಿವರೆಗೆ ಬಂದು ಬುಕ್ ಬ್ರಹ್ಮ ಜೊತೆ ಮಾತಾಡೋದು ತುಂಬಾ ಧನ್ಯವಾದಗಳು. ನನ್ನಂತ ಹೊಸ ಬರಹಗಾರರನ್ನ ಇಷ್ಟು ಚೆನ್ನಾಗಿ ಮಾತಾಡಿಸಿದ್ದಕ್ಕೆ ಬುಕ್ ಬ್ರಹ್ಮದವ್ರಿಗೆ ಮತ್ತೆ ನಿಮಗೆ ತುಂಬಾ ದೊಡ್ಡ ನನ್ನಿ ಹೇಳ್ತೀನಿ. ಯಾಕಂದ್ರೆ ನಾನು ಬರಿತಿದ್ದೀನಿ ಅನ್ನೋ ಸುದ್ದಿನ ಮೊದಲು ನಿಮ್ಮ ಮಿಂದಾಣದಿಂದ ವೆಬ್ಸೈಟಿಂದ ಸುದ್ದಿ ಕೊಟ್ಟ ಕೆಲವರಿಲ್ಲ, ಅಥವಾ ಮೊದಲು ನೀವೇ ಬುಕ್ ಬ್ರಹ್ಮದವರು. ಆಮೇಲೆ ಈ ಥರದ್ದು ಹುರುಪು ತುಂಬೋದಿದೆಯಲ್ಲ, ಅದು ನನಗೆ ಏನಂತಾರಲ್ಲ, ಕಲಾವಿದ ಒಬ್ಬನು ಅಥವಾ ಬರಹಗಾರ ಅಥವಾ ಸಿನಿಮಾದವ್ರು ಯಾರೇ ಆಗಲಿ
ಸರಿದಾರಿಯಲ್ಲಿ ಇದ್ದಾರೆ ಅಂತಂದ್ರೆ ಆ ಕ್ಷೇತ್ರದಲ್ಲಿ ಯಾವಾಗಲೇ ಹೆಸರು ಮಾಡಿರೋರು ಅಥವಾ ಸುದ್ದಿ ಮಾಡೋರು ಬೆಂತೊಟ್ಟೋರು ಹೌದು ನೀನ್ ಸರಿ ಇದೆ ಅಂತ ಹೋಗು ಅಂತ ಹೇಳ್ತಾರಲ್ಲ, ಆ ಥರದ ಕೆಲಸನ ನನಗೆ ಬುಕ್ ಬ್ರಹ್ಮ ಮಾಡಿದೆ. ನನ್ನ ಬಿಡುಗಡೆ ಸುದ್ದಿ ಆಗಲಿ, ಆಮೇಲೆ ಕೇಶವಮಳಿಗೆ ಸರ್ ಎಡೆ ಬಗ್ಗೆ ಮಾತಾಡಿದ್ದಾಗ್ಲಿ, ಆಮೇಲೆ ನನ್ನ ಹಿಂದಿನ ಕಥೆಗಳು ಜನ ಮೆಚ್ಚಿದ ಕಥಾ ಸ್ಪರ್ಧೆ ಅಂತ ಮಾಡ್ತಿದ್ರು ಬುಕ್ ಬ್ರಹ್ಮ ಮೊದಲಿಗೆ. ಸೊ ಅಲ್ಲೂ ಕೂಡ ನನ್ನ ಕಥೆನ ಒಂದಷ್ಟು ಜನರಿಗೆ ಮುಟ್ಸೋ ಕಟ್ಟೆಯಾಗಿ ನನಗೆ ಬುಕ್ ಬ್ರಹ್ಮ ತುಂಬಾ ನೆರವಾಗಿದೆ. ಆಮೇಲೆ ಆ ಕಟ್ಟೆ ಮೇಲೆ ನಿಂತ್ಕೊಂಡು ನಾನು ಬಹಳ ಜನರಿಗೆ ಕಾಣಿಸಿದೀನಿ, ಇನ್ನೊಂದಷ್ಟು ಜನರಿಗೆ. ಹಾಗಾಗಿ ಬುಕ್ ಬ್ರಹ್ಮಗೆ ದೊಡ್ಡ ನನ್ನಿ ಹೇಳ್ತೀನಿ. ನಿಮ್ಮ ನೆರವು ನನ್ನನ್ನ ಇನ್ನೊಂದಷ್ಟು ಮುಂದಕ್ಕೆ ಖಂಡಿತ ತಗೊಂಡೋಗುತ್ತೆ. ನಿಮ್ಮ ಸಹಕಾರ ಇರಲಿ. ನಿಮಗೂ ಕೂಡ ನಾನು ಇಷ್ಟೊಳ್ಳೆ ಕಥೆಗಳನ್ನ ಕೇಳಿ, ಅದನ್ನ ಓದಿ, ಇಷ್ಟೊಳ್ಳೆ ಕೇಳ್ವಿಗಳನ್ನ ಕೇಳಿ, ನನ್ನ ಎಡೆನ ಓದಿ ಇಷ್ಟು ಚೆನ್ನಾಗಿ ಮಾತಾಡ್ಸಿದ್ರಲ್ಲ, ನಿಮಗೂ ಕೂಡ ನಾನು ದೊಡ್ಡ ಶರಣ.